ಯೋಗದಿಂದ ಜನರಿಗಾಗೋ ಉಪಯೋಗ ಏನು ಸರ್? ಸೊ ಮೊದಲನೇದಾಗಿ ಯೋಗ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಾವು ಇನ್ನೊಬ್ರಿಗೆ ಬರ್ಡನ್ ಆಗಲ್ಲ. ಅದಕ್ಕೆ ನಾವು ಹೇಳ್ತಿರ್ತೀವಿ, ನಾವು ಸಾವು ನಮ್ಮ ಕೈಲಿಲ್ಲ. ಯಾಕಂದ್ರೆ ಯಾವಾಗ ಹೆಂಗ್ ಬೇಕಾದ್ರೆ ಆಗ್ಬೋದು, ಆದರೆ ಹೆಂಗೆ ಸಾಯ್ಬೇಕನ್ನೋದು ನಾವು ಡಿಸೈಡ್ ಮಾಡ್ಬೋದು. ಎಕ್ಸಾಂಪಲ್ ಏನಕ್ಕೆ ಯೋಗದ ಮಹತ್ವ ನಾನು ಹೇಳ್ತಿದ್ದೀನಿ ಅಂದರೆ, ನಾನು ಕರೋನಾ ಟೈಮಲ್ಲಿ ಯೋಗ ಶುರು ಮಾಡಿದಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಯೋಗ ಕರೋನಾ ಟು ಅವಾಯ್ಡ್ ಕರೋನಾ. ಹಿಂದಿನಲ್ಲಿ ಯೋಗ ಕರೋನಾ, ನೀವು ಯೋಗ ಮಾಡಿದ್ರೆ ಅವಾಯ್ಡ್ ಕರೋನಾ ಅಂದ್ರೆ ಕರೋನಾ ಬರಲ್ಲ. ಅಂದ್ರೆ ಕರೋನಾ ಅಂದ್ರೆ ಎಂಥದೇ ಕಾಯಿಲೆಗಳು ಬರೋದಿಲ್ಲ ಮೊದಲನೇದಾಗಿ, ಫಸ್ಟ್ ಆಫ್ ಆಲ್. ಅದಕ್ಕೆ ನಾವು ಹೇಳ್ತಿರ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಮಾಸ್ಟರ್ ಹಿರಣ್ಯ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾವಿದ್ರೆ ಡ್ರೆಸ್ಸು ಅಡ್ರೆಸ್ಸು. ನಾವಿದ್ರೆ, ನಾವೇ ಇಲ್ಲ ಅಂದ್ರೆ ಡ್ರೆಸ್ಸು ಇಲ್ಲ ಅಡ್ರೆಸ್ಸು ಇಲ್ಲ. ಈಗ ನಾನಿದ್ರೆ ಪಾಟೀಲ್ ಸರ್ ಅಂತ ಕರೀತಾರೆ, ನಾನಿದ್ರೆ ಇನ್ನೊಂದು ಒಳ್ಳೆ ಕಲರ್ ಡ್ರೆಸ್ ಹಾಕ್ಬೋದು, ಒಳ್ಳೆ ತಿನ್ಬೋದು. ನಾನಿದ್ರೆ ಈಗ ಪಾಟೀಲ್ ನನ್ನ ಸರ್ ನೇಮ್ ಕರೀತಾರೆ. ಈಗ ನಾನೇ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾಗಿ ನಾವಿರಬೇಕು ಅನ್ನಂಗಿದ್ರೆ ಯೋಗನ ಮಾಡಬೇಕು. ಯೋಗ ಮಾಡೋದ್ರಿಂದ ಈಗ ಯಾರು ಯೋಗ ಮಾಡಲ್ಲ, ಕೆಲವೊಬ್ರು ಕೊನೆಗೆ ಹಾಸ್ಪಿಟ್ಲಲ್ಲಿ ಪೈಪ್ಗಳು ಹಾಕೊಂಡು ಇಂಜೆಕ್ಷನ್ಗಳು ಚುಚ್ಚಿಸ್ಕೊಂಡು, ಸೊ ದುಡ್ಡು ಕೊಟ್ಟು ನಾವು ಇದು ಮಾಡ್ಕೊಂಡು ಏನೋ ಕಾಯಿಲೆಗಳು ತರಿಸ್ಕೊಳೋ ಬದಲು ಇದು ಉಚಿತವಾಗಿ ಸಿಗ್ತಾ ಇದೆ ನಿಮ್ಗೆ. ಸರ್, ಈಗಿನ ಜನರಿಗೆ ಯೋಗ ಅವೇರ್ನೆಸ್ ಮೂಡ್ಸಕ್ಕೆ ಯಾವ ಮಾರ್ಗ ತಗೋಬೇಕು? ಇವತ್ತಿನ ದಿನಗಳಲ್ಲಿ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾದಿಂದನೇ ನಮಗೆ ಕನೆಕ್ಟ್ ಆಗ್ತಿರೋವಂಥದ್ದು. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ಯಾರು ಸೆಲೆಬ್ರಿಟಿಗಳು ಅವರೆಲ್ಲರೂ ಇದನ್ನ ಹೆಚ್ಚು ಮಹತ್ವ ಕೊಡ್ಬೇಕು ಇದಕ್ಕೆ. ಅಂದರೆ ಬೇರೆದಕ್ಕೆಲ್ಲದಕ್ಕಿಂತ ಆರೋಗ್ಯಕ್ಕೆ. ಯಾಕೆಂದ್ರೆ ಅವ್ರ ಅಭಿಮಾನಿಗಳು ಚೆನ್ನಾಗಿರ್ಬೇಕು ಅಂದರೆ ಅವರು ಒಳ್ಳೆ ಇದನ್ನು ಪ್ರಮೋಟ್ ಮಾಡಬೇಕು ಜಾಸ್ತಿ. ನೋಡಿ, ಪುನೀತ್ ರಾಜ್ಕುಮಾರ್ ಸರ್ ಇರ್ಬೋದು, ಅಥವಾ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಫಿಲಮಲ್ಲಿ, ನೀವು ಕಾಮನ ಬಿಲ್ಲು ಫಿಲಮಲ್ಲಿ ನೋಡಿದ್ರೆ, ಸೊ ಬಿಗಿನಿಂಗ್ ಅಲ್ಲೇ ಅವ್ರದ್ದು ಒಂದು ಯೋಗದ ಪೋಸ್ಟರ್ಸ್ ಎಲ್ಲ ತೋರಿಸಿದ್ರು. ಈ ಹೊಟ್ಟೆ ಇದೆಲ್ಲ ತಿರ್ಗಿಸೋದು, ಅದಕ್ಕೆ ನೌಲಿ ಅಂತ ಹೇಳ್ತೀವಿ, ಸುಮಾರು ಆಸನಗಳದ್ದೆಲ್ಲ ಮಾಡಿ ತೋರಿಸಿದ್ರು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಅಂಥ ಮಹಾನ್ ಮೇರು ವ್ಯಕ್ತಿಗಳು ಈ ಒಂದು ಮಾಧ್ಯಮದ ಮುಖಾಂತರ ಬಂದು ಅದ್ರ ಮಹತ್ವ ಕೊಟ್ಟಾಗ ಅವ್ರ ಅಭಿಮಾನಿಗಳು ಅವ್ರ ಮೇಲೆ, ಯಾಕಂದ್ರೆ ಅವ್ರ ಅಭಿಮಾನಿಗಳು ಅದನ್ನು ಫಾಲೋ ಮಾಡಿದಾಗ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಕರ್ನಾಟಕ ಸಮಸ್ತ ಜನತೆಗೂ ಸುದ್ದಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಣಿ ಶೆಟ್ಟಿ. ಇವತ್ತಿನ ವೀಕೆಂಡ್ ವಿಚಾರ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ಇವರು 2008ರಿಂದ ಇಲ್ಲಿಯವರೆಗೂ ಆಫ್ಲೈನ್ ಹಾಗೂ ಆನ್ಲೈನಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಪ್ರವಚನವನ್ನು ನೀಡುತ್ತಾ ಬಂದಿದ್ದಾರೆ. ಇವರು ಯೋಗ ಶಿಕ್ಷಕರೂ ಹೌದು, SRK ಟೆಂಪಲ್ಸ್ ಆಫ್ ಆಲ್ CEO, ಜ್ಞಾನ ಸಂಗಮ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆಗಿರುವ ಶಿವನಗೌಡ ಜಿ ಪಾಟೀಲ್ ಸರ್ ಅವರಿಗೆ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ, ಸೂಪರ್. ಸರ್, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ಬೋದಾ? ಖಂಡಿತ. ಸೊ ನನ್ನ ಹೆಸರು ಶಿವನಗೌಡ ಜಿ ಪಾಟೀಲ್. ಆಗಲೇ ತಾವು ಹೇಳಿದಾಗೆ 2008ರಲ್ಲಿ ನಾನು ಯೋಗನ ಕಲಿಯೋಕ್ಕೆ ಶುರು ಮಾಡಿದ್ದು. ಅದಕ್ಕಿಂತ ಮೊದಲು ಸಮಾಜ ಸೇವೆ ಎಲ್ಲ ಮಾಡ್ತಾಯಿದ್ವಿ. ಬಟ್ 2008ರಿಂದ ಜನಗಳ ಆರೋಗ್ಯಕ್ಕೋಸ್ಕರ ಇದನ್ನು ಕಲಿಯೋಕ್ಕೆ ಶುರು ಮಾಡಿದ್ದು. ಬಟ್ ನಾನು ಒಬ್ಬನೇ ಕಲಿತ್ರೆ ಸಾಲದು, ಸಮಾಜಕ್ಕೆ ಇವತ್ತು ಸ್ವಸ್ಥ ಸಮಾಜ ಬಹಳ ಇಂಪಾರ್ಟೆಂಟು. ಯಾಕಂತಂದರೆ ಭಾರತ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಬಜೆಟಲ್ಲಿ ಆರೋಗ್ಯಕ್ಕೆ ತೆಗೆದು ಮೀಸಲಾಗಿಟ್ಟಿದೆ. ಸೊ ಅದಕ್ಕೆ ಜನಗಳ ಆರೋಗ್ಯ ಇದ್ದರೆ ಅಷ್ಟೊಂದು ಕೋಟಿಗಟ್ಟಲೆ ಹಣನ ಉಳಿಸ್ದಂಗೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ನಾನು ಶುರು ಮಾಡಿದ್ದು. 2008ರಿಂದ ಇದುವರೆಗೂ ಬಸವ ಟಿ ವಿನಲ್ಲಿ ಆರೋಗ್ಯ ಅಧ್ಯಾತ್ಮ ಸ್ಪೀಚ್ ಮುಖಾಂತರ, ಈಗ ನಮ್ಮದು ಜ್ಞಾನ ಸಂಗಮ ಅಂತೇಳಿ 2021 ಮೇ 11ಕ್ಕೆ ಶುರು ಮಾಡಿದ್ವಿ ನಾವು, ಕರೋನಾ ಲಾಕ್ಡೌನ್ ಟೈಮಲ್ಲಿ. ಸೊ ಆವಾಗ ಶುರು ಮಾಡಿದ್ದು 4 ವರ್ಷ 7 ತಿಂಗಳಾದರೂ ಒಂದು ದಿನ ರಜೆ ಇಲ್ದಂಗೆ ಉಚಿತವಾಗಿ ಯೋಗ ಹೇಳ್ಕೊಡ್ತಾ ಇದ್ದೀವಿ. ಯಾರು ವೀಕ್ಷಿಸ್ತಿರೋರು ಅಷ್ಟೇ ನಮ್ಮ ಲಿಂಕ್ ಮುಖಾಂತರ ಪ್ರತಿದಿನ ಉಚಿತವಾಗಿ ಯೋಗನ ಕಲ್ತ್ಕೋಬೋದು. ಸೊ ಅಲ್ಲೀಗ ಮೊದಲು ನಾನು ಹೇಳ್ಕೊಡ್ತಿದ್ದೆ, ಈಗ ಬೇರೆಯವ್ರಿಗೆ ಅಸಿಸ್ಟ್ ಮಾಡಿ ನಾನು ಕೆಂಗೇರಿನಲ್ಲಿ ಗೌರ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಅಂತ, ಅಲ್ಲಿ ನಾನು ಯೋಗ ಹೇಳ್ಕೊಡ್ತೀನಿ ಬೆಳಗ್ಗೆ 6 to 7:30. ಇದಲ್ಲದೆ ನಮ್ಮದು ಕೆಂಗೇರಿ ಉಪನಗರ ಕೊಮ್ಮಘಟ್ಟದಲ್ಲಿ SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಎತ್ತಿನ ಗಾಣ ಇದೆ, ಹೊರಳಕಲ್ಲಿದ್ದು. ಸೊ ಅದನ್ನು ಮಾಡಿರೋದು ಮೂಲ ಉದ್ದೇಶ ಜನಕ್ಕೆ ಆರೋಗ್ಯ ಕೊಡಬೇಕು, ಕೆಮಿಕಲ್ ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ. ಇದಲ್ದೇನೆ ನಾನು ಸಮಾಜ ಸೇವೆ ಮತ್ತು ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗು ಥ್ರೂಔಟ್ ಕರ್ನಾಟಕ ಎಲ್ಲ ಕಡೆ ರಿಸೋರ್ಸ್ ಪರ್ಸನ್ನಾಗಿ ಹೋಗಿ ಕ್ಲಾಸ್ ತೊಗೊತಾ ಇರ್ತೀನಿ. ಸೊ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋಕ್ಕೆ, ಆರೋಗ್ಯಕರ ಒಂದು ವಾತಾವರಣ ಮಾಡಬೇಕು ಅಂತ ಈ ದೇಹ ಮತ್ತು ಮನಸ್ಸನ್ನು ಒಳ್ಳೆಯದಕ್ಕೆ ಸದ್ಬಳಕೆ ಮಾಡ್ಕೊತಾ ಇದ್ದೀವಿ ನಾವು.
ಸೊ ನಾನೊಬ್ಬನೇ ಅಲ್ಲ, ಎಲ್ಲದು ಆಗಬೇಕನ್ನೋ ಮೂಲ ಉದ್ದೇಶ ನಂದು. ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಟ್ರಿ. ನಿಮ್ಮ ಪ್ರಕಾರ ಯೋಗ ಅಂದರೆ ಏನು? ಯೋಗ ಅಂದರೆ ತುಂಬ ಸರಳವಾಗಿ ಹೇಳಬೇಕು ಅಂದರೆ ದೇಹ ಮತ್ತು ಮನಸ್ಸನ್ನು ಒಟ್ಟಿಗೆ ಸೇರಿಸುವಂಥದ್ದು. ಈಗೇನಾಗಿರುತ್ತೆ, ಬಾಡಿ ಇಲ್ಲಿರುತ್ತೆ, ಮೈಂಡ್ ಎಲ್ಲೋ ಓಡ್ತಾ ಇರುತ್ತೆ. ಕೆಲವೊಂದ್ಸಲ ಮೈಂಡ್ ಇಲ್ಲಿರುತ್ತೆ, ಬಾಡಿ ಆ ಕಡೆ ಗಮನ ಇರಲ್ಲ. ಸೊ ಎರಡನ್ನೂ ಒಂದು ಕಡೆ ಸೇರಿದಾಗ ರಿಸಲ್ಟ್ ಹೆಚ್ಚಿಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ನಮಗೆ. ಅಂದರೆ ಫೋಕಸ್ಡ್ ಆಗಿರುತ್ತೆ, ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ. ಯಾವಾಗ ಅವೆರಡು ಕೋಆರ್ಡಿನೇಷನ್ ಇಲ್ಲದೆ ಇದ್ದಾಗ, ತಾಳಮೇಳ ಒಂದಕ್ಕೊಂದು ಇಲ್ಲದೆ ಇದ್ದಾಗ ಸಮಸ್ಯೆಗಳಾಗುತ್ತೆ. ಹಾಗಾಗಿ ದೇಹ ಮತ್ತು ಮನಸ್ಸನ್ನು ಒಂದೇ ಕಡೆ ಹಿಡಿದಿಡುವಂಥದ್ದಕ್ಕೆ ಒಂದುಗೂಡಿಸೋದಕ್ಕೆ ಯೋಗ ಅಂತ ನಾವು ಹೇಳುವಂಥದ್ದು ಸರಳವಾಗಿ. ಓಕೆ, ಯೋಗಕ್ಕೂ ಹಾಗೂ ಜನರ ಆರೋಗ್ಯಕ್ಕೂ ಇರುವ ಸಂಬಂಧ ಏನು? ಸೊ ಏನಪ್ಪ ಅಂದರೆ, ಯೋಗ ಮಾಡೋದ್ರಿಂದ ಮೊದಲು ರೋಗ ಬರಲ್ಲ, ಅದು ಬಹಳ ಮುಖ್ಯ. ಯಾಕಂತಂದರೆ ಇವತ್ತು ಒಬ್ಬರು ಮನೇಲಿ ಹೆಲ್ತ್ ಸಮಸ್ಯೆ ಆಯಿತು ಅಂತಂದರೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ತಿರುತ್ತೆ. ಸೊ ಆದ್ದರಿಂದ ಪ್ರತಿದಿನ ಜಿಮ್ ಎಲ್ಲ ಹೋಗ್ತಾರೆ. ಜಿಮ್ ಹೋದಾಗ ಏನಾಗುತ್ತೆ ಅಂದರೆ, ಜಿಮ್ಮಲ್ಲಿ ಬಾಡಿ ಸ್ಟಿಫ್ನೆಸ್ ಬರುತ್ತೆ ಅಷ್ಟೇನೆ. ಬಟ್ ಇಲ್ಲಿ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ನೀವು ಹೇಗೆ ಊಟ ಮಾಡ್ತೀರಾ, ತಿಂಡಿ ತಿಂತೀರಾ, ಆ ಥರ ಯೋಗ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ. ಅಂದರೆ ಅದನ್ನೂ ಒಂದು ಪಾರ್ಟ್ ಆಫ್ ನಾವು ತೊಗೊಂಡ್ಬಿಟ್ವಿ ಅಂತಂದಾಗ ನಮಗೆ ಹೆಲ್ತ್ ಇಶ್ಯೂಸ್ ಬರಲ್ಲ, ಸಮಸ್ಯೆಗಳು ಬರೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ನಮ್ಮ ಜೀವನದ ಒಂದು ಏನಂತ ಪಾರ್ಟ್ ಆಫ್ ದಟ್ ಅಂತ ಇಟ್ಕೋಬೇಕು ನಾವು. ಆವಾಗ ಇಟ್ಕೊಂಡಾಗ ನಾವು ಇನ್ನೊಬ್ರಿಗೆ ಹೊರೆ ಆಗಲ್ಲ, ಇನ್ನೊಬ್ರಿಗೆ ತೊಂದರೆ ಆಗಲ್ಲ. ಯಾಕಂದ್ರೆ ನಮಗೆ ಎಕ್ಸಾಂಪಲ್, ನನಗೇನಾದ್ರು ಹೆಲ್ತ್ ಇಶ್ಯೂ ಆದರೆ ಮನೇಲಿರೋರಿಗೆಲ್ಲ ಟೆನ್ಷನ್. ಸೊ ಅದಾಗಬಾರ್ದು ಅಂದರೆ ನಮ್ಮ ಆರೋಗ್ಯ ನಮ್ಮದೇ ಜವಾಬ್ದಾರಿ. ಸೊ ಯೋಗ ಮಾಡೋದ್ರಿಂದ ಎಲ್ಲ ಮಸಲ್ಸ್ಗೂ ವರ್ಕೌಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿದಿನ ಹೆಂಗೆ ಕಸ ಗುಡಿಸಿ ನಾವು ನೆಲ ಒರೆಸ್ತೀವೋ ಹಾಗೆ ಈ ದೇಹದಲ್ಲಿರೋ ಬೇಡದೇ ಇರೋ ಟಾಕ್ಸಿಸ್ ಕ್ಲೀನ್ ಮಾಡೋದಕ್ಕೆ ಯೋಗ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ಅವ್ರ ಜೀವನದಲ್ಲಿ ಎಲ್ಲರೂ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಒಂದು ಮೂಲ ಉದ್ದೇಶ. ನೀವೀಗ ಹೇಳಿದ್ರಿ ಯೋಗ ಮಾಡಿದ್ರೆ ರೋಗ ಬರಲ್ಲ ಅಂತ. ಯೋಗದ ಯಾವ ಆಸನಗಳಿಂದ ಯಾವ ರೋಗ ನಿವಾರಣೆ ಆಗುತ್ತೆ ಅಂತ? ಖಂಡಿತ ಸುಮಾರಿದೆ. ಯಾಕಂದ್ರೆ ಇದನ್ನ ಈಗ ನಾನೇನು ಹೇಳ್ತಿದ್ದೀನಿ, ಎಲ್ಲರೂ ಕೇಳಿದ್ಮೇಲೆ ಸರಿಯಾಗಿರೋ ಗುರುವಿನ ಮಾರ್ಗದರ್ಶನದಲ್ಲೇ ಮಾಡಬೇಕು. ಗುರುಗಳ ಮಾರ್ಗದರ್ಶನ ಇಲ್ಲದೆ ಮಾಡಕ್ ಹೋದಾಗ ತೊಂದರೆಗಳಾಗುತ್ತೆ, ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಒಂದು ಆಸನ ಒಬ್ರಿಗೊಂದು ಹೆಲ್ಪ್ ಆದ್ರೆ ಇನ್ನೊಬ್ಬರಿಗೆ ಅಡ್ವರ್ಸ್ ಎಫೆಕ್ಟ್ ಆಗ್ತಿರುತ್ತೆ ಪ್ರತಿಯೊಂದನು. ಸೊ ಹಾಗಾಗಿ ಮೇಜರ್ ಆಗಿ ನಾನೇನ್ ಹೇಳೋದು ಅಂದ್ರೆ, ಹೈ BP ಇರೋಂಥವ್ರು ಯಾವುದೇ ಇದನ್ನ ಒತ್ತಡ ಹಾಕೊಂಡು ಮಾಡಬಾರ್ದು. ಯಾವುದೇ ಆಕ್ಟಿವಿಟೀಸ್ ಇರಲಿ, ಮೊದಲೇ ಪ್ರೆಷರ್ ಇರುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒತ್ತಡ ಹೈ BP ಇರೋಂಥವ್ರು ಯಾವುದೇ ಆಗಲಿ ಹೆಚ್ಚಿಗೆ ಪ್ರೆಷರೈಸ್ ಹಾಕೊಂಡು ಮಾಡಬಾರ್ದು ಮೂಲವಾಗಿ ನಾ ಹೇಳೋಂಥದ್ದು. ಆಮೇಲೆ ಬೇರೆಯವ್ರಿಗೆ ಅವ್ರವ್ರದೇ ಹೆಲ್ತ್ ಇಶ್ಯೂಸ್ ಇದ್ರೆ ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಈಗ ಕೆಲವೊಂದೀಗ ನಾವು ಡೈನಾಮಿಕ್ ಯೋಗ ಅಂತ ಮಾಡಿಸ್ತೀವಿ. 1 ನಿಮಿಷ ಮಾಡಿದ್ರೆ ಹಾರ್ಟಲ್ಲಿರೋ ಬ್ಲಾಕೇಜ್ ಫ್ರೀ ಆಗುತ್ತೆ, ಬ್ರೈನ್ ಸೆಲ್ಸ್ ಆಕ್ಟಿವೇಶನ್ ಆಗುತ್ತೆ, ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಬಟ್ ಅದನ್ನ ಪ್ರೆಗ್ನೆನ್ಸಿ ವುಮನ್ ಮಾಡಂಗಿಲ್ಲ. ಈ ಥರ ಇರುತ್ತೆ, ಕೆಲವೊಂದು ನಿರ್ಬಂಧನೆಗಳಿರ್ತದೆ. ಜೊತೆಗೆ ಈಗ ಹಾರ್ಟ್ ಏನಾದ್ರು ಆಪರೇಷನ್ ಆಗಿ ವೀಕ್ ಇದ್ದವ್ರಿಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಅಂದ್ರೆ ತುಂಬಾ ಇದಾವೆ. ಈಗ ಹೇಳಿದ್ನಲ್ಲ 1 ನಿಮಿಷ ಡೈನಾಮಿಕ್ ಯೋಗ ಅಂತ ಸ್ನೇಹ ದೇಸಾಯಿ ಅಂತ ಬಾಂಬೆಯಿಂದ ಬಂದು ಹೇಳ್ಕೊಟ್ಟಿದ್ರು. ಬರೀ ಅದು 1 ನಿಮಿಷ ಮಾಡಿದ್ರೆ ಹಾರ್ಟ್ ಅಲ್ಲಿರೋ ಬ್ಲಾಕೇಜಸ್ ಎಲ್ಲ ಫ್ರೀ ಆಗುತ್ತೆ. ಸೊ ನೆಕ್ಸ್ಟ್ ಎಂಬ್ರಾಯ್ಡ್ರಿ ಸ್ಟಿಚಿಂಗ್ ಹಾಸ್ಕೊಳಂತ ಅವಶ್ಯಕತೆ ಬರೋದಿಲ್ಲ ಅಲ್ವಾ. ಒಂದ್ಸಲಿ ಬಾಡಿ ಡ್ಯಾಮೇಜ್ ಆಯ್ತು ಅಂದ್ರೆ ಒರಿಜಿನಾಲಿಟಿ ಹೋಗ್ಬಿಡ್ತದೆ. ಸೊ ಹಾಗಾಗಿ ಈಗ ನಾವೇನ್ ಹೇಳೋದು, ವಜ್ರಾಸನ ಅಂತ ನಾವು ಮಾಡ್ತೀವಿ. ಅದು ಮಾಡೋದ್ರಿಂದ ಅಂತ ಮೇಜರ್ ಆಗಿ ಡೈಜೆಷನ್ ಇಶ್ಯೂಸ್, ಯಾರಿಗೆ ಅಂದ್ರೆ ಅಜೀರ್ಣ ಇಶ್ಯೂ ಇರ್ಬೋದು, ಅಥವಾ ತುಂಬಾ ತಿಂದಾಗ ಪಾರ್ಟಿನಲ್ಲೂ ಫಂಕ್ಷನಲ್ಲಿ ಹೆಚ್ಚಿಗೆ ತಿಂದಾಗ ಆ ಥರ ಕೂತ್ಕೊಂಡಾಗ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ, ಬಾಕ್ ಮಾಡೋಕ್ಕಾಗಿರಲ್ಲ. ಅಟ್ಲೀಸ್ಟ್ ಆ ಥರ ಕೂತ್ಕೊಂಡಾಗ ವಜ್ರಾಸನ ಅಂದ್ರೆ ವಜ್ರ ಥರ ದೇಹ ಗಟ್ಟಿ ಆಗುತ್ತೆ. ಸೊ ನಮ್ಮ ಬ್ಯಾಕ್ ಬೋನ್ ಇದೆಯಲ್ಲ, ಸೊ ಅದು ಸ್ಟಿಫ್ ಇರಬೇಕು ಯಾವಾಗ್ಲೂ. ಅದಕ್ಕೆ ವಜ್ರ ಅಂದ್ರೆ ಇಲ್ಲಿ ಸಿಂಪಲ್ ಆಗಿರೋದು ಹೇಳ್ತಾ ಇದ್ದೀನಿ, ಕಷ್ಟದೆಲ್ಲ ಹೇಳ್ತಿಲ್ಲ. ಯಾಕಂದ್ರೆ ಕಷ್ಟದ ಹೇಳಕ್ ಹೋದ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ. ಸೊ ಸರಳವಾಗಿರುವಂಥದ್ದು ನಾನು ಹೇಳ್ತಾ ಇರೋದು. ಇನ್ನು ಅದು ಬಿಟ್ರೆ ಸುಮಾರು ಆಸನಗಳಲ್ಲಿ ಅಂತ ಈಗ ವಕ್ರಾಸನ ಅಂತ ನಾವು ಮಾಡಿಸ್ತೀವಿ. ಅದು ಕಾಲು ಕೈ ಟ್ವಿಸ್ಟ್ ಮಾಡಿ ಮಾಡುವಂಥದ್ದು. ಸೊ ಅದೆಲ್ಲ ಮಾಡಿದಾಗ ಮೇಜರ್ ಆಗಿ ಶುಗರ್ ಇರೋರಿಗೆ ಇನ್ಸುಲಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ ಸೈಡಲ್ಲಿ ಚರ್ಬಿ ಅನ್ವಾಂಟೆಡ್ ಇದು ಎಲ್ಲ ಕರಗುತ್ತೆ, ಹೊಟ್ಟೆ ಕರಗೋದಕ್ಕೆ. ಬಟ್ ಅದನ್ನು ಮಾಡ್ಬೇಕಾದ್ರೆ ಹೊಟ್ಟೆ ಇಶ್ಯೂ ಇರೋರು ಕೆಲವೊಬ್ರು ಅದನ್ನ ಮಾಡಂಗಿರಲ್ಲ. ಹಾಗೆ ಎಲ್ಲದಕ್ಕೂ ಅದರದೇ ಆದ ಒಂದೊಂದು ಇದು ಇರುತ್ತೆ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಅಂದ್ರೆ ಎಲ್ಲರೂ ಎಲ್ಲಾನು ಮಾಡಂಗಿಲ್ಲ. ಈಗ ಶೀರ್ಷಾಸನ ಮಾಡಿ ಅಂತೀವಿ, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದಾಗ ಸೊ ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗುತ್ತೆ. ಅದರಿಂದ ಈಗ ಮಕ್ಕಳಾಗಿಲ್ದೇ ಇರೋಕೆ ತುಂಬಾ ಹೆಲ್ಪ್ ಆಗ್ತಿರ್ತದೆ. ಆಮೇಲೆ ಏನು ಮುಖದಲ್ಲಿ ಗ್ಲೋ ಇರುತ್ತೆ, ತಲೆ ಕೂದಲು ಕಪ್ಪಾಗಿರುತ್ತೆ. ನೋಡಿ, ಈಗ ನಾವು ಯಾವ್ದು ಹೇರ್ ಡ್ರೈ ಹಾಕೊಂಡಿಲ್ಲ, ಏನು ಇಲ್ಲ, ನ್ಯಾಚುರಲ್ ಆಗೇ ಇದೆ. ಅಂದ್ರೆ ಅವೆಲ್ಲ ಮಾಡಿದಾಗ ಅಷ್ಟೊಂದು ಲಾಭಗಳಾಗುತ್ತೆ. ಬಟ್ ಅದನ್ನ ಎಲ್ಲರೂ ಎಲ್ಲ ಟೈಮ್ ಮಾಡಂಗಿಲ್ಲ. ಈಗ ನೆಗಡಿ ಇದ್ದಾಗ ಮಾಡಬಾರ್ದು ಅದನ್ನ.
ಈ ತರ ಎಲ್ಲದಕ್ಕೂ ಅದರದೇ ಆದ ರಿಸ್ಟ್ರಿಕ್ಷನ್. ಈಗ ನಾನು ಜನರಲ್ ಆಗಿ ಹೇಳ್ಬಿಟ್ರೆ ಎಲ್ಲರೂ ಮಾಡ್ಬಿಟ್ರು ಅಂದ್ರೆ ಅದಕ್ಕೆ ಹೇಳಿದ್ದು ನೇರವಾಗಿ ಗುರುಗಳ ಎದುರುಗಡೆನೆ ಎಲ್ಲಾನು ಮಾಡ್ಬೇಕು ಅಂತ. ಎಲ್ಲಾದ್ರಲ್ಲೂ ಲಾಭ ಇದೆ, ಬಟ್ ಎಲ್ಲರೂ ಎಲ್ಲ ಮಾಡಂಗಿಲ್ಲ. ಈಗ ಎಕ್ಸಾಂಪಲ್ ಪ್ರಾಣಾಯಾಮ ನಾವು ಮಾಡ್ತೀವಿ, ಅನುಲೋಮ ವಿಲೋಮ ಈ ತರ ನಾಡಿ ಇದರಿಂದ ಇಟ್ಕೊಂಡು, ಇದು ನಾಸಿಕ ಮುದ್ರ ಅಂತ ಹೀಗೆ ಇಟ್ಕೊಂಡು ನಾವು ಮಾಡಿಸ್ತೀವಿ. ಸೊ ಇದು ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ರೈಟ್ ಟು ಲೆಫ್ಟ್ ಬ್ರೈನ್ ಆಕ್ಟಿವೇಶನ್ ಆಗುತ್ತೆ. ಇದು ಸ್ವಲ್ಪ ಜನರಲ್ ಆಗಿ ಎಲ್ಲರೂ ಮಾಡ್ಬೋದು ಕಾಮನ್ ಆಗಿ. ಬಟ್ ಕೆಲವೊಬ್ರು ಮಾಡೋದ್ರಲ್ಲಿ ತಪ್ಪಾಗಿ ಮಾಡ್ತಿರ್ತಾರೆ, ಸುಮ್ಮನೆ ಹಿಂಗ್ ಮಾಡ್ತಿರ್ತಾರೆ. ಇವು ಏನು ಪ್ರಯೋಜನ ಬರಲ್ಲ. ಅವ್ರು ಮಾಡ್ತಿದೀವಿ ಅನ್ಕೊಂಡಿರ್ತಾರೆ, ಏನು ರಿಸಲ್ಟ್ ಅಷ್ಟು ಬರ್ತಿರಲ್ಲ. ಸೊ ಹಾಗಾಗಿ ಅದನ್ನ ಸರಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲೇ ಮಾಡಬೇಕು. ಈಗ ನಾವು ಕಪಾಲಭಾತಿ ಅಂತ ಮಾಡ್ತೀವಿ, ಸೊ ಅದನ್ನು ಅಷ್ಟೇ ಮಾಡೋದ್ರಿಂದ ಹೊಟ್ಟೆ ಕರಗೋದಕ್ಕೆ ವೆರಿ ಇಂಪಾರ್ಟೆಂಟ್. ಜಸ್ಟ್ ಮೂಗಿಂದ ಉಸಿರು, ಇದು ಪ್ರಾಣಾಯಾಮದಲ್ಲಿ ಬರೋ ಅಂಥದ್ದು. ಜಸ್ಟ್ ಉಸಿರು ಹೊರಗಡೆ ಆಗ್ತಾ ನೋಡಿ, ಬರೀ ಹೊಟ್ಟೆ ಒಳಗಡೆ ಹೋಗುತ್ತೆ. ಬ್ರೀತ್ ಔಟು ಹೊಟ್ಟೆ ಒಳಗಡೆ, ಉಸಿರು ಹೊರಗಡೆ ಆಗ್ತಿರ್ತೀವಿ, ಇದು ಒಳಗಡೆ ಹೋಗುತ್ತೆ. ಉಸಿರು ತಗೊಳಲ್ಲ, ನ್ಯಾಚುರಲ್ ಬರ್ತಿರುತ್ತೆ. ಸೊ ಇದು ನೋಡಿ ಹೊಟ್ಟೆ ಒಳಗಡೆ ಹೋಗುತ್ತೆ. ಸೊ ಇದನ್ನ ಮಾಡೋದ್ರಿಂದ ಹೊಟ್ಟೆ ಕರಗೋದಕ್ಕೆ ತುಂಬಾ ಒಳ್ಳೇದು. ಮತ್ತೆ ನಮ್ಮ ದೇಹದಲ್ಲಿ 7 ಚಕ್ರಗಳಿರುತ್ತೆ, ಅದೆಲ್ಲ ಬ್ಯಾಲೆನ್ಸ್ ಬರುತ್ತೆ. ಸೊ ರೈಟ್ ಬಂದ್ಬಿಟ್ಟು ಸೂರ್ಯ ನಾಡಿ, ಇದು ಹೀಟ್ ಜನರೇಟ್ ಆಗುತ್ತೆ. ಲೆಫ್ಟ್ ಬಂದು ಚಂದ್ರ ನಾಡಿ, ಇದು ಕೂಲ್ ಜನರೇಟ್ ಮಾಡೋದು. ಸೊ ಮಧ್ಯದಲ್ಲಿ 2 ಮಧ್ಯೆ ಬೆನ್ನು ಮೂಳೆ ಮಧ್ಯದಿಂದ ಮೇಲಕ್ಕೆ ಹೋಗುತ್ತೆ, ಸುಷುಮ್ನ ನಾಡಿ ಅಂತ. ಸೊ ಡೌನ್ ಟು ಅಪ್ವರ್ಡ್ಸ್ ಎನರ್ಜಿ ಫ್ಲೋ ಆಗುತ್ತೆ. ಸೊ ಇದ್ರಲ್ಲಿ ಮಾಡೋದ್ರಿಂದ ಏನಾಗುತ್ತೆ, 7 ಚಕ್ರಗಳು ದೇಹದಲ್ಲಿ ಬರುತ್ತೆ. ಒಂದು ಮೂಲಾಧಾರ ಚಕ್ರ ಅಂದ್ರೆ ಬ್ಯಾಕ್ ಬೋನ್ ಎಂಡ್ ಆಗುತ್ತಲ್ಲ, ಅಲ್ಲಿ ಟೇಲ್ ಬೋನ್ ಅಂತೀವಿ. ಹೊಕ್ಕಳಿಂದ 4 ಬೆರಳು ಕೆಳಗಡೆ ಸ್ವಾದಿಷ್ಠಾನ ಚಕ್ರ, ಹೊಕ್ಕಳಿಂದ 4 ಬೆರಳು ಮೇಲ್ಗಡೆ ಇದು ಮಣಿಪುರ ಚಕ್ರ, ಇದು ಅನಾಹತ ಚಕ್ರ, ಇದು ವಿಶುದ್ಧಿ ಚಕ್ರ, ಇದು ಆಜ್ಞಾ ಚಕ್ರ, ಇದು ಸಹಸ್ರ ಚಕ್ರ. 7 ಚಕ್ರಗಳು ಯೋಗದಲ್ಲಿ ಬರುವಂಥದ್ದು. ಇದೊಂದನ್ನು ಮಾತ್ರ ಮಗು ಇದ್ದಾಗ ನೋಡ್ಬೋದು, ಸ್ವಲ್ಪ ಗುಳಿ ಬಿದ್ದಿರುತ್ತೆ, ಮೆತ್ತಗಿರುತ್ತೆ, ಹುಟ್ಟಿದಾಗ ಮಾತ್ರ. ಸೊ ಜನಕ್ಕೆ ಗೊತ್ತಾಗಬೇಕು ಅಂದರೆ. ಸೊ ಇದಲ್ಲದೆ ಆಧ್ಯಾತ್ಮದಲ್ಲಿ ನೆಕ್ಸ್ಟ್ ಇದು ಶಿಖಾ ಚಕ್ರ, ಸುಳಿ ಈ ಥರ ಶಿಕೆ ಬಿಟ್ಟಿರ್ತಾರಲ್ಲ ಜುಟ್ಟದು, ಇದು ಪಶ್ಚಿಮ ಚಕ್ರ ಆಧ್ಯಾತ್ಮದಲ್ಲಿ ಬರೋವಂಥದ್ದು. ಬಟ್ ಇವೆಲ್ಲ ಅನುಭವಿಸ್ಬೇಕು ಅಂದರೆ ನಾವು ಒಂದೇ ಸಲಕ್ಕೆ ಜಾಸ್ತಿ ಮಾಡಬಾರ್ದು, ಹಂತ ಸ್ಲೋ ಬೈ ಸ್ಲೋ ಗ್ರಾಜುಯೇಷನ್ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಯಾವುದೇ ಆಗಲಿ ಒಂದೇ ಸಲ ಮಾಡೋಕೆ ಹೋದರೆ ದೇಹ ಮತ್ತು ಮನಸ್ಸು ಒಗ್ಗಿರಲ್ಲ. ಒಂದೇ ಸಲ ಮಾಡೋಕೆ ಹೋದಾಗ ಅವು ತೊಂದರೆಗಳಾಗ್ಬಿಡ್ತದೆ. ಈಗ ಎಕ್ಸಾಂಪಲ್ ಏನಂದರೆ, ಈಗ ನಾವು ಸಲ್ಕೆ ಇಟ್ಕೊಂಡು ಕೆಲಸ ಮಾಡಿಲ್ದೇ ಇರೋರು ಅಪರೂಪಕ್ಕೆ ಹೋಗಿ ಸಲ್ಕೆಲ್ಲಿ ಕೆತ್ತಬಿಟ್ರೆ ಕೈಯೆಲ್ಲ ನೀರುಗಳೇ ಬಂದ್ಬಿಡುತ್ತೆ. ಅಂದರೆ ಅದು ಒಗ್ಗಿರಲ್ಲ ದೇಹ ಮತ್ತು ಮನಸ್ಸು. ದಿನ ಕೆಲಸ ಮಾಡೋರ್ಗೆ ಏನಾಗಲ್ಲ, ಬಟ್ ಅಪರೂಪಕ್ಕೆ ಹೋಗಿ ಮಾಡೋರ್ಗೆ ಅದೆಲ್ಲ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ನಾನು ಏನು ಹೇಳೋದು ಅಂದರೆ, ಯಾವುದನ್ನು ರೂಢಿ ಇಲ್ಲದೆ ಒಂದೇ ಸಲ ಬೇರೆಯವ್ರು ಮಾಡ್ತಾರೆ ಅಂತ ಜೋಶಲ್ಲಿ ಮಾಡಬೇಡಿ. ಯಾವುದನ್ನು ಸ್ಲೋ ಬೈ ಸ್ಲೋ ಡೌನ್ ಆಗಿ ಹಂತಂತೋಗಿ ಹೋಗ್ಬೇಕು. ಒಂದೇ ಸಲ ಬೇರೆಯವ್ರು ಮಾಡ್ತಾರೆ ಅಂತ ಜೋಶಲ್ಲಿ ಮಾಡೋಕ್ಕೆ ಹೋಗಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಸುಮಾರು ಆಸನಗಳಿದೆ. ಈಗ ನಾವು ಬ್ರಾಹ್ಮರಿ ಇದು ಮಾಡಿಸ್ತೀವಿ, ಬೇರೆ ಕೆಲವೊಂದು ಕಡೆ ಹೀಗೆ ಮಾಡಿಸ್ತಾರೆ, ನಾವು ಇದೆಲ್ಲ ಮಾಡಿಸ್ತೀವಿ. ನೋಡಿ, ಇದು ಡೀಪ್ ಬ್ರೀತ್ ತೊಗೊಂಡು ಬರೀ ಇದು ಮೂಗಿಂದ ಸೌಂಡ್ ಬರೋವಂಥದ್ದು, ಅಂದ್ರೆ ಹಮ್ಮಿಂಗ್ ಸೌಂಡ್ ಬಡಿತೆ. ಇದು ಬ್ರಾಹ್ಮರಿ ಅಂದ್ರೆ ದುಂಬಿ, ಇನ್ಸೆಕ್ಟ್ಸ್, ಈ ಕೀಟಗಳು ಇರುತ್ತಲ್ಲ, ಗುಂಗಿ ಅಂತ ಆ ಥರ ಇದು ಹೊಡೆದಾಗ ಏನಾಗುತ್ತೆ, ಬ್ರೈನ್ ಸೆಲ್ಸ್ ಆಕ್ಟಿವೇಶನ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಮತ್ತೆ ನಿದ್ದೆ ಬರದೇ ಇದ್ದವ್ರಿಗೆ, ನಿದ್ದೆ ತೊಂದರೆ ಇರೋರ್ಗೂ ಚೆನ್ನಾಗಿರುತ್ತೆ. ಮೈಂಡ್ ಡಿಸ್ಟರ್ಬೆನ್ಸ್, ಪಿಕ್ಲಿಂಗ್ ಮೈಂಡ್, ಚಂಚಲ ಮನಸ್ಸು ಇರುತ್ತಲ್ಲ ಅಂಥವ್ರು ಇದನ್ನು ಮಾಡಿದಾಗ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಡಿಸಿಷನ್ ತೊಗೊಳಕ್ಕೆ ಒಳ್ಳೇದು. ಈಗ ನನ್ನ ಮಗಳು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದಾರೆ, ವ್ಯಾಸ ಅಂತ ಹೇಳಿ. ಇವತ್ತೂ ಅಲ್ಲಿ ಫಸ್ಟ್ ಇದನ್ನೇ ಮಾಡಿಸ್ತಾರೆ, ಬ್ರಾಹ್ಮರಿ. ಲಾಸ್ಟ್ ಟೈಮು ಒಬ್ಬ ಸ್ಟೂಡೆಂಟು ರ್ಯಾಂಕ್ ಬಂದಾಗ ಕೇಳಿದ್ರು, ಏನು ಕಾರಣ ಅಂದರೆ ಈ ಬ್ರಾಹ್ಮರಿ ಮಾಡಿದ್ರಿಂದ. ಸೊ ಇವತ್ತು ತುಂಬ ಜನಕ್ಕೆ ಮೈಂಡ್ ಡಿಸ್ಟರ್ಬೆನ್ಸ್ ಇದೆ, ಇದನ್ನ ಮಾಡೋದ್ರಿಂದ ಇದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಹೇಗೆ ಕರೆಕ್ಟ್ ಆಗಿ ಮಾಡಬೇಕು ಅಂತ ವೀಕ್ಷಕರಿಗೆ ಹೇಳ್ತೀನಿ. ಹಾಂ, ಖಂಡಿತ. ಇದರಲ್ಲಿ ಸುಮಾರು ಇದೆ. ಏನಾಗುತ್ತೆ, ಒಬ್ಬೊಬ್ರು ಯೋಗ ಗುರುಗಳು ಅವ್ರವ್ರ ನಾಲೆಡ್ಜಲ್ಲಿ ಒಂದೊಂದು ಥರ ಹೇಳ್ಕೊಡ್ತಾ ಇರ್ತಾರೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಹೀಗೆ ಕಣ್ಮೇಲೆ ಇಟ್ಟು ಈಗಿಟ್ಟು ಎಲ್ಲ ಮಾಡಿಸ್ತಿರ್ತಾರೆ. ಕೆಲವೊಬ್ರು ಇಲ್ಲಿ ಕಣ್ಮೇಲೆ ಇಟ್ಟಾಗ ಒತ್ತುಬಿಟ್ಟು ಚೆನ್ನಾಗಿರೋ ಕಣ್ಣು ಸ್ವಲ್ಪ ಹಾಳಾಗ್ತಿರ್ತದೆ. ಅದಕ್ಕೆ ಇದು ನಾವು ಸ್ಪೆಷಲ್ ಆಗಿ ಸೇಫ್ಟಿ ವೈಸ್ ಅಲ್ಲಿ ಏನ್ ಮಾಡ್ತೀವಿ, ಕಿರುಬೆರಳನ್ನ ಹುಬ್ಬಿನ ಮೇಲೆ ಇಟ್ಟು ಇಲ್ಲಿ ಮಧ್ಯದಲ್ಲಿ ಒತ್ತೋದ್ರಿಂದ ಇಲ್ಲಿ ಆಜ್ಞಾ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಮಿಕ್ಕಿದ ಬೆರಳನ್ನ ತಲೆ ಮೇಲೆ ಇಟ್ಕೊಳೋದ್ರಿಂದ ಎಫೆಕ್ಟ್ ಫೀಲ್ ಆಗುತ್ತೆ. ಕಿವಿನ ಕ್ಲೋಸ್ ಮಾಡಿದ್ರೆ ಹೊರಗಡೆ ಸೌಂಡ್ ಕೇಳಿಸ್ಬಾರ್ದು. ಸೊ ಡೀಪ್ ಬ್ರೀತ್ ತಗೊಂಡು ದೀರ್ಘ ಉಸಿರು ತಗೊಂಡು ಜಸ್ಟ್ ಮೂಗಿಂದ ಸೌಂಡು ಮಕಾರ ಅಂತ ಇದಕ್ಕೆ ನೋಡಿ. ಈಗ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೋರಿಸಿದ್ದೀನಿ ಸಮಯದ ಅಭಾವದಿಂದ. ಇದನ್ನ ಹೆಚ್ಚಿಗೆ ಅವರು ಡೀಪ್ ಬ್ರೀತ್ ತಗೊಂಡು ಎಷ್ಟು ಸಲ ಮಾಡಬೇಕು, ಎಷ್ಟು ನಿಮಿಷ ಮಾಡಬೇಕು ಅಂತ? ಇದು ಮಿನಿಮಮ್ ಅಂದ್ರೂ ಒಂದು 15 ಸಲ ಮಾಡಿದ್ರೆ ಹೆಚ್ಚು ಲಾಭ. ಓಕೆ. ಸಮಯದ ಅಭಾವ ಇದೆ ಅಂದ್ರೆ ಒಂದು 5-10 ಮಾಡಿದ್ರೆ ಒಳ್ಳೇದು. ಹೆಚ್ಚಿಗೆ ಮಾಡಿದ್ರು ಏನು ಸೈಡ್ ಎಫೆಕ್ಟ್ ಆಗಲ್ಲ. ಇದು ಯಾವುದು, ಇದು ಜನರಲ್ ಆಗಿ ಮಾಡ್ಕೊಳಂಥದ್ದು. ಮಿಕ್ಕಿದ್ರಲ್ಲೆಲ್ಲ ಕೆಲವೊಂದ್ರಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ. ಇನ್ನು ಸೂರ್ಯ ನಮಸ್ಕಾರ ನಾವು ಹೇಳ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪೂರ್ತಿ ದೇಹಕ್ಕೆ ಲಾಭ ಜಾಸ್ತಿ. ಹೋಲ್ ಬಾಡಿ ಎಲ್ಲ ನಮ್ಮ ದೇಹದಲ್ಲಿರೋ ಮಸಲ್ಸ್ಗೂ ವರ್ಕೌಟ್ ಆಗುತ್ತೆ.
ಅದು ಸೂರ್ಯ ನಮಸ್ಕಾರ. ಬಟ್ ಅದು ಗುರುಗಳ ಮುಖೇಂದನೇ ಮಾಡಬೇಕಾಗ್ತಿರುತ್ತೆ. ಇದಲ್ಲದೆ ಇನ್ನು ಓಂಕಾರ, ಕೆಲವೊಬ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಯೋಗ ಅಂದರೆ ಕೆಲವೊಂದು ಧರ್ಮಗಳು ಇದು ನಮ್ಮ ನಿಷಿದ್ಧ ಅಂತ ಕೆಲವೊಂದಿದೆ. ಬಟ್ ಇಟ್ಸ್ ಪ್ಯೂರ್ಲಿ ಸೈಂಟಿಫಿಕ್ ನಾವು ಹೇಳ್ಕೊಡುವಂಥದ್ದು. ಈಗ ಇದರಲ್ಲಿ ಮುದ್ರಾ ಯೋಗದಲ್ಲಿ ಓಂಕಾರನ ಇದೆ, ನಾರ್ಮಲ್ ಓಂಕಾರ ನಾವೆಲ್ಲ ಮಾಡ್ತಾ ಇರ್ತೀವಿ. ಸೊ ಮುದ್ರಾ ಯೋಗದಲ್ಲಿ ಮಾಡಬೇಕು ಅಂದಾಗ ಇದು ನೋಡಿ, ಕೈಯಲ್ಲಿ 3 ಹಂತಗಳಿರುತ್ತೆ ಬೆರಳಲ್ಲಿ. ಸೊ ಇದು ಫಸ್ಟ್ ಚಿನ್ಮುದ್ರಾ ಅಂತೀವಿ ಇದನ್ನು. ಸೊ ಎಲ್ಲದರಲ್ಲೂ ನೋಡಿ, ಇದನ್ನ ಹೀಗೆ ಇಡ್ತೀವಲ್ಲ, ಇದನ್ನ ಹೀಗೆ ತಲೆನೋವಿದ್ದವರು ಬರೀ ಹಿಂಗೆ ಒತ್ತುತ್ತಿದ್ರೆ ಸಾಕು, ತಲೆನೋವು ವಾಸಿ ಆಗುತ್ತೆ. ಇದು ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ನಮ್ಮ ಬ್ರೈನ್ ಕನೆಕ್ಷನ್ ಇರುವಂತ ನರ್ವ್ಸ್ ಇದೆಲ್ಲ. ನಾನು ಜಸ್ಟ್ ಇದು, ಬಟ್ ಇದೇನಂದ್ರೆ ಉಗುರುಗಳು ಟಚ್ ಆಗಬಾರ್ದು ಒಂದಕ್ಕೊಂದು. ಉಗುರು ಟಚ್ ಆದ್ರೆ ರಾಂಗ್, ಮತ್ತೆ ಅದು ಶಾರ್ಟ್ ಸರ್ಕ್ಯೂಟ್ ತರ ಬಿಡುತ್ತೆ. ಜಸ್ಟ್ ಇದು ಚಿನ್ಮುದ್ರಾ, ಇದನ್ನ ಜಸ್ಟ್ ಒತ್ತುತ್ತಾ ಇದ್ರೆ ನಿಮ್ ತಲೆನೋವೆಲ್ಲ ಕಡಿಮೆ ಆಗ್ತಿರುತ್ತೆ. ಈ ತರ ಚಿನ್ಮುದ್ರಾ ಈ ಪೊಸಿಷನ್ ಅಲ್ಲಿ ಇಟ್ಕೊಂಡಾಗ ಓಂಕಾರ, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ನಾನು ಹೇಳ್ತೇನಂಥದ್ದು. ಇಲ್ಲಿ ಇಟ್ಕೊಂಡಾಗ ಅಕಾರ ಅಂದ್ರೆ ಕಾಲು ಬೆರಳಿಂದ ಸೊಂಟದವರೆಗೂ ಅಕಾರ ಅಂತ ಇದು. ಮಧ್ಯದಲ್ಲಿ ಒತ್ತಿದಾಗ ಉಕಾರ, ಈ ಸೊಂಟದಿಂದ ಶೋಲ್ಡರ್ವರೆಗೂ ಉಕಾರ. ಲಾಸ್ಟ್ ಅಲ್ಲಿ ಒತ್ತಿದಾಗ ಮಕರ, ತಲೆಯ ಭಾಗಕ್ಕೆ. 1 2 3 ಅಕಾರ ಉಕಾರ ಮಕಾರ. ಓಂಕಾರದ್ದು 3ರದ ಅರ್ಥ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಸೃಷ್ಟಿ ಸ್ಥಿತಿ ಲಯ. ಇದು ವರ್ಡ್ ಇರೋದು ಇದು 3ರಲ್ಲೇ. ಹುಟ್ಟುತ್ತೆ, ನಡೆಯುತ್ತೆ, ಕೊನೆಗೊಳ್ಳುತ್ತೆ. ಈ ಚೇರ್ ಮ್ಯಾನುಫ್ಯಾಕ್ಚರ್ ಆಯ್ತು, ಯೂಸ್ ಆಯ್ತು, ಡೆಸ್ಟ್ರಾ ಆಯ್ತು, ವಾಟ್ ಎವರ್ ದ ಥಿಂಗ್ಸ್ ಇನ್ ವರ್ಡ್, ಇದು 3ರಲ್ಲೇ ಇರುವಂಥದ್ದು. ಸೊ ಆ ಒಂದು ಅರ್ಥದಲ್ಲಿ ಇದನ್ನ ಓಂಕಾರ ಅಂತ ಮಾಡೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬೇಕಾದ್ರೆ ನಾನು ತೋರಿಸ್ತೀನಿ ನೋಡಿ. ಈ ತರ ಈಗ ಇಟ್ಕೊಂಡು ದೀರ್ಘ ಉಸಿರು ತಗೋಬೇಕು. ಯಾವಾಗ ಎದೆ ಉಬ್ಬಬೇಕು, ಎದೆಲ್ಲಿ ಗಾಳಿ ತುಂಬಬೇಕು ಚೆನ್ನಾಗಿ. ಸುಮ್ಮನೆ ಅಂದ್ಬಿಟ್ರೆ ನೋ ಯೂಸ್ ಅಟ್ ಆಲ್. ಎಲ್ಲ ತಪ್ಪಾಗ್ತಿರೋದು ಏನು ಅಂದ್ರೆ ಇವತ್ತು ಹೆಂಗ್ ಬೇಕಾದಂಗೆ ಮಾಡ್ತಾ ಇದಾರೆ. ಸೊ ಅದನ್ನ ಇಲ್ಲಿ ನಾನೀಗ ಶಾರ್ಟ್ ಅಂಡ್ ಸ್ವೀಟ್ ಹೇಳ್ತಾ ಇದ್ದೀನಿ. ಇನ್ನು ಡೀಪ್ ಆಗಿ ಬೇಕಂದಾಗ ನಮ್ಮ ಆನ್ಲೈನಲ್ಲೆಲ್ಲ ಬಂದರೆ ಉಚಿತವಾಗಿ ಹೇಳ್ಕೊಡ್ತೀವಿ. ಬೇರೆ ನಮ್ದೆಲ್ಲ ಯೂಟ್ಯೂಬ್ ಲಿಂಕಲ್ಲಿ ನೋಡಿದ್ರೆ ಸಿಗುತ್ತೆ. ಸೊ ಈಗ ನೋಡಿ, ಇದನ್ನ ಜಸ್ಟ್ ಹೀಗೆ ಇಟ್ಕೊಂಡು ಬೆನ್ನು ಕತ್ತು ನೇರವಾಗಿರ್ಬೇಕು. ಡೀಪ್ ಬ್ರೀತ್ ತಗೊಂಡು ಈಗ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೋರಿಸಿದ್ದೀನಿ. ಇದನ್ನ ಅವ್ರು ಇನ್ನೂ ಹೆಚ್ಚು ಡೀಪ್ ಬ್ರೀತ್ ತಗೊಂಡು ಅವ್ರ ಶಕ್ತಿ ಅನುಸಾರ ಮಾಡೋದು. ಮಾಡೋದ್ರಿಂದ ಬ್ರೈನ್ ಸೆಲ್ಸ್ ಆಕ್ಟಿವೇಶನ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮೈಂಡಲ್ಲಿರೋ ಡಿಸ್ಟರ್ಬೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಯಾವುದೋ ಧರ್ಮ ಇಲ್ಲ, ಇಟ್ಸ್ ಅ ಪ್ಯೂರ್ಲಿ ಸೈಂಟಿಫಿಕ್ ಇರೋದು. ಬಟ್ ಹೇಳಬೇಕು ಅಂದ್ರೆ ಇವಾಗ ನಾನು ಸರಳವಾಗೆಲ್ಲ ಹೇಳ್ತಾ ಇದ್ದೀನಿ. ತುಂಬಾ ಡೀಪ್ ಆಗಿ ಹೋದ್ರೆ ತುಂಬಾ ಇದೆ, ಬಟ್ ನೋಡೋಣ ಮುಂದಿನ ಇದ್ರಲ್ಲಿ ಅದನ್ನ ಸಾಧ್ಯ ಆದಾಗ ಹೇಳೋಣ. ಈ ತರ ಸುಮಾರು ಇದಾವೆ ಹೇಳ್ತಾ ಹೋದ್ರೆ. ಆಸನಗಳು ಅಂದ್ರೆ 100 ಆಸನಗಳಿದಾವೆ ಒಂದೊಂದಕ್ಕೂ. ಈಗ ಹೆಣ್ಮಕ್ಳಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ವಾ, ಸೊ ಹಾಡು ಹೇಳೋರಿಗೆ, ಸ್ಪೀಚ್ ಕೊಡೋರಿಗೆ, ಮತ್ತೆ ತುಂಬಾ ಏನು ಹೆಣ್ಮಕ್ಳ ಥೈರಾಯ್ಡ್ ಇಶ್ಯೂಸ್ಗೆ ತುಂಬ ಸಿಂಪಲ್ ಟಿಪ್ಸ್ ಇದೆ ಇದು ನೋಡಿ. ಇದರಲ್ಲಿ ನೋಡ್ತಿರೋರ್ಗು ಡೀಪ್ ಬ್ರೀತ್ ತಗೋಬೇಕು. ಡೀಪ್ ಬ್ರೀತ್ ತಗೊಂಡು 2 ಮೂಗಿನ ಒಳ್ಳೆ ಕ್ಲೋಸ್, ಉಸಿರನ್ನ ತಡೆ ಹಿಡಿಬೇಕು. ಉಸಿರು ಬಿಡೋಗಿದ್ದ ಹೋಲ್ಡ್ ದ ಬ್ರೆತ್, ಉಸಿರು ತಡೆ ಹಿಡಿದು ಲೈಟಾಗಿ ಕತ್ಬೇಡಿ. ಬಾಯಲ್ಲಿ ಬಂದಿರೋ ಸಲೈವನ ಗುಟುಕಾಗಿ ಹೋಗ್ಬೇಕು ನೋಡಿ. ಸೊ ಬಾಯಲ್ಲಿ ಸಲೈವ ಬರುತ್ತೆ, ಅದನ್ನು ಗುಟುಕಾಗಿ ನುಂಗಬೇಕು. ಸೊ ಇಲ್ಲಿ ನುಂಗಿದಾಗ ಏನಾಗುತ್ತೆ, ಗಂಟಲಿನಲ್ಲಿರೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ. ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಮೇಜರ್ ಥೈರಾಯ್ಡ್ ಇಶ್ಯೂ, ಗಂಟಲಿನೆಲ್ಲ ಸಮಸ್ಯೆಗೆ. ಸೊ ಏನಂದರೆ ಆ ಬಾಯಲ್ಲಿ ನೀರು ಬರುತ್ತೆ, ನಾವು ಇಷ್ಟ ಇರೋ ತಿಂಡಿಗೆ ಜ್ಞಾಪಿಸ್ಕೊಂಡಾಗ ಬಾಯಲ್ಲಿ ನೀರು ಬರುತ್ತಲ್ಲ, ಆ ಸಲೈವನ ನುಂಗಬೇಕು. ಇಲ್ಲ ಒಂಚೂರು ಬಾಯಿ ಚಪ್ಪರಿಸ್ಬೇಕು, ಬಾಯಿ ನೀರು ಬರುತ್ತೆ. ಅದನ್ನು ಗುಟುಕಾಗಿ ಎಷ್ಟು ಮಾಡಬೇಕಿದು ಅಂದರೆ, ಒಂದ್ಸಲಿ ಈ ಥರ ಹೋಲ್ಡ್ ಮಾಡಿದ್ರೆ ಮಿನಿಮಮ್ 5 ಸಲ ಗುಟುಕು ಕುಡಿಬೇಕು. ಎಷ್ಟೋ ಜನಕ್ಕೆ ಆಗಲ್ಲ. ಸೊ ಆಗದೆ ಇದ್ದಾಗ 2 3 ಅವ್ರವ್ರ ಕೆಪಾಸಿಟಿ 15 ಮಿನಿಮಮ್ ಗುಟುಕು ಕುಡಿಬೇಕು. ಬಟ್ ಇವನ್ನೆಲ್ಲ ಖಾಲಿ ಹೊಟ್ಟೆಲ್ ಮಾಡಬೇಕು. ಪ್ರಾಣಾಯಾಮ ಎಲ್ಲ ಖಾಲಿ ಹೊಟ್ಟೆಲ್ ಮಾಡಬೇಕು, ತಿಂದ್ಮೇಲೆ ಯಾವುದೂ ಮಾಡಂಗಿಲ್ಲ. ಸೊ ಹಾಗಾಗಿ ಇದು ಥೈರಾಯ್ಡ್ ಇಶ್ಯೂಸ್ಗೆ ತುಂಬಾನೇ ಬೆಸ್ಟ್ ಸೊಲ್ಯೂಷನ್. ತುಂಬಾ ಜನಕ್ಕೆ ನಾನು ಮಾಡಿಸಿದ್ಮೇಲೆ ಟ್ರಾನ್ಸಿಲ್ಸ್ ಇಶ್ಯೂಗೆ ಸಿರಪ್ ಎಲ್ಲ ತಗೊಂತಾ ಇದ್ರು, ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಮೆಡಿಸಿನ್ ಅವಶ್ಯಕತೆನೂ ಇಲ್ಲ. ಸೊ ಹಾಗಾಗಿ ತುಂಬಾ ಜನಕ್ಕೆ ಥೈರಾಯ್ಡು, ಟ್ರಾನ್ಸಿಲ್ಸ್ ಇಶ್ಯೂ, ಗಂಟಲಿನ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಮೋರ್ ವ್ಯಾಲ್ಯೂಯಬಲ್. ನಾನು ಹೇಳ್ತಾರೆ ಈ ಥರ ಹೇಳ್ತಾ ಹೋದ್ರೆ ತುಂಬ ಇದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಇವತ್ತು. ಬಟ್ ಯಾವುದನ್ನೇ ಆಗಲಿ ಗುರುವಿನ ಎದುರುಗಡೆ ಇದ್ದು ಮಾಡಿದಾಗ ಕರೆಕ್ಷನ್ಸ್ ಆಗ್ತಿರುತ್ತೆ. ಸೊ ಅದಕ್ಕೆ ಇದು ಆನ್ಲೈನಲ್ಲಿ ಇದು ಇರೋದ್ರಿಂದ ಎಷ್ಟಾಗುತ್ತೋ ಐ ಆಮ್ ಗಿವಿಂಗ್ ಸಿಂಪಲ್ ಟಿಪ್ಸ್ ಅಷ್ಟೇ. ಯೋಗದಿಂದ ಜನರಿಗಾಗೋ ಉಪಯೋಗ ಏನು ಸರ್? ಸೊ ಮೊದಲನೇದಾಗಿ ಯೋಗ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಾವಿನ್ನೊಬ್ರಿಗೆ ಬರ್ಡನ್ ಆಗಲ್ಲ. ಅದಕ್ಕೆ ನಾವು ಹೇಳ್ತಿರ್ತೀವಿ, ನಾವು ಸಾವು ನಮ್ಮ ಕೈಲಿಲ್ಲ. ಯಾಕಂದ್ರೆ ಯಾವಾಗ ಹೆಂಗ್ ಬೇಕಾರಾಗ್ಬೋದು, ಆದರೆ ಹೆಂಗೆ ಸಾಯ್ಬೇಕನ್ನೋದು ನಾವು ಡಿಸೈಡ್ ಮಾಡ್ಬೋದು. ಎಕ್ಸಾಂಪಲ್ ಏನಕ್ಕೆ ಯೋಗದ ಮಹತ್ವ ನಾನು ಹೇಳ್ತಿದ್ದೀನಿ ಅಂದರೆ, ನಾನು ಕರೋನಾ ಟೈಮಲ್ಲಿ ಯೋಗ ಶುರು ಮಾಡಿದಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಯೋಗ ಕರೋನಾ
ಟು ಅವಾಯ್ಡ್ ಕರೋನಾ. ಹಿಂದಿನಲ್ಲಿ ಯೋಗ ಕರೋನಾ, ನೀವು ಯೋಗ ಮಾಡಿದ್ರೆ ಅವಾಯ್ಡ್ ಕರೋನಾ ಅಂದ್ರೆ ಕರೋನಾ ಬರಲ್ಲ. ಅಂದ್ರೆ ಕರೋನಾ ಅಂದ್ರೆ ಎಂಥದೇ ಕಾಯಿಲೆಗಳು ಬರೋದಿಲ್ಲ ಮೊದಲನೇದಾಗಿ, ಫಸ್ಟ್ ಆಫ್ ಆಲ್. ಅದಕ್ಕೆ ನಾವು ಹೇಳ್ತಿರ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಮಾಸ್ಟರ್ ಹಿರಣ್ಯ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾವಿದ್ರೆ ಡ್ರೆಸ್ಸು ಅಡ್ರೆಸ್ಸು. ನಾವಿದ್ರೆ, ನಾವೇ ಇಲ್ಲ ಅಂದ್ರೆ ಡ್ರೆಸ್ಸು ಇಲ್ಲ ಅಡ್ರೆಸ್ಸು ಇಲ್ಲ. ಈಗ ನಾನಿದ್ರೆ ಪಾಟೀಲ್ ಸರ್ ಅಂತ ಕರೀತಾರೆ, ನಾನಿದ್ರೆ ಇನ್ನೊಂದು ಒಳ್ಳೆ ಕಲರ್ ಡ್ರೆಸ್ ಹಾಕ್ಬೋದು, ಒಳ್ಳೆ ತಿನ್ಬೋದು. ನಾನಿದ್ರೆ ಈಗ ಪಾಟೀಲ್ ನನ್ನ ಸರ್ ನೇಮ್ ಕರೀತಾರೆ, ಈಗ ನಾನೇ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾಗಿ ನಾವಿರಬೇಕು ಅನ್ನಂಗಿದ್ರೆ ಯೋಗನ ಮಾಡಬೇಕು. ಯೋಗ ಮಾಡೋದ್ರಿಂದ ಈಗ ಯಾರು ಯೋಗ ಮಾಡಲ್ಲ, ಕೆಲವೊಬ್ರು ಕೊನೆಗೆ ಹಾಸ್ಪಿಟ್ಲಲ್ಲಿ ಪೈಪ್ಗಳು ಹಾಕೊಂಡು ಇಂಜೆಕ್ಷನ್ಗಳು ಚುಚ್ಚಿಸ್ಕೊಂಡು, ಸೊ ದುಡ್ಡು ಕೊಟ್ಟು ನಾವು ಇದು ಮಾಡ್ಕೊಂಡು ಏನೋ ಕಾಯಿಲೆಗಳು ತರಿಸ್ಕೊಳೋ ಬದಲು ಇದು ಉಚಿತವಾಗಿ ಸಿಗ್ತಾ ಇದೆ ನಿಮ್ಗೆ. ಇದಕ್ಕೆ ಏನು ಶ್ರಮ ಒಂಚೂರು ಟೈಮ್ ಕೊಡ್ಬೇಕಾಗತ್ತೆ ಅಷ್ಟೇನೇನೆ. ಸೊ ಯೋಗ ಮಾಡೋದ್ರಿಂದ ಕಾಯಿಲೆಗಳು ಬರಲ್ಲ. ಫಸ್ಟು ನಾವು ಆರೋಗ್ಯ ಇರಬೇಕು ಅಂದ್ರೆ ನಮ್ಮ ದೇಶದ ಸಂಪತ್ತು ಅದು, ನಮ್ಮ ಆರೋಗ್ಯ ಫಸ್ಟ್ ಮೊದಲನೇದಾಗಿ. ಸೊ ಯೋಗ ಮಾಡೋದ್ರಿಂದ ಅದೆಲ್ಲ ಈಗ ಅದಕ್ಕೆ ಹೇಳ್ತಿರ್ತೀವಿ, ಇಫ್ ಯು ಲವ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಷನ್ಸ್, ಕುಟುಂಬದವ್ರನ್ನ ನೀವು ಪ್ರೀತಿಸ್ತೀನಿ ಅಂದರೆ ಫಸ್ಟ್ ನಾವು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ಅಷ್ಟು ಜನಕ್ಕೆ ಟೆನ್ಷನ್. ಈಗ ನಾನು ಹಾಸ್ಪಿಟ್ಲಿಗೆ ಹೋದ್ರೆ ಹೇಳಿದ್ನಲ್ಲ, ಅಷ್ಟು ಜನಕ್ಕೆ ಟೆನ್ಷನ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ನಾವು ಯೋಗ ಮಾಡಿ. ಯೋಗ ಏನಕ್ಕೆ ಅಂದರೆ ನಾನು ಆಗಲೇ ಹೇಳ್ದಂಗೆ, ಈಗ ಹೆಂಗೆ ಪ್ರತಿದಿನ ನಾವು ಕಸ ಗುಡಿಸಿ ನೆಲ ಒರೆಸಿದ್ರೆ ಮನೆ ಚೆನ್ನಾಗಿರುತ್ತಲ್ವ, ಹಾಗೆ ಯೋಗದಿಂದ ಇಂಟರ್ನಲ್ ಕ್ಲೆನ್ಸಿಂಗ್, ಒಳಗಡೆ ಇರೋವಂಥ ಗಲೀಜೆಲ್ಲ ಕ್ಲೀನ್ ಮಾಡುತ್ತೆ. ಯಾವಾಗ ದೇಹದಲ್ಲಿ ಗಲೀಜಿರಲ್ವೋ ನೀವು ಹಾಸ್ಪಿಟ್ಲ್ ಹತ್ರ ಹೋಗೋ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ಒಳಗಡೆ ಇರೋವಂಥ, ಈಗ ಹೊರಗಡೆ ಸೋಪ್ ಹಾಕಿ ಮೈ ತೊಳಿತೀರಿ, ಒಳಗಡೆ ಇರೋದು ಕ್ಲೀನಿಂಗ್ ಎಲ್ಲಿ ಮಾಡ್ತೀರಾ? ಸೊ ಯೋಗ ಮಾಡಿದ್ರೆ ಇಂಟರ್ನಲ್ ಕ್ಲೆನ್ಸಿಂಗ್, ಎಲ್ಲ ಅನ್ವಾಂಟೆಡ್ ಟಾಕ್ಸಿಸ್ನೆಲ್ಲ ಹೊರಗಡೆ ಹಾಕುತ್ತೆ. ಪ್ರಾಣಾಯಾಮ ಯೋಗದಲ್ಲಿ ದೇಹದಲ್ಲಿರೋ ಟಾಕ್ಸಿಸ್ ಹೊರಗಡೆ ಆಗುತ್ತೆ. ಯಾವಾಗ ಅದೆಲ್ಲ ಕ್ಲಿಯರ್ ಆಗುತ್ತೋ ನೀವು ಹಾಸ್ಪಿಟ್ಲ್ ಹತ್ರ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ಹಾಸ್ಪಿಟ್ಲಿಗೆ ಹೋಗಬಾರ್ದು ಅನ್ನೋ ಮೂಲ ಉದ್ದೇಶ. ಯಾಕಂದ್ರೆ ಇವತ್ತು ಮೆಡಿಕಲ್ ಮಾಫಿಯಾ ಇರೋದ್ರಿಂದ ತುಂಬ ಸಮಸ್ಯೆಗಳಾಗುತ್ತೆ. ಸೊ ನಿಮ್ಮ ದುಡ್ಡು ಉಳಿಬೇಕು, ನೀವು ಹೆಲ್ತಿಯಾಗಿರಬೇಕು, ಹೀರೋಯಿನ್ ಥರ ಮಿಂಚಬೇಕು, ಅದಕ್ಕೋಸ್ಕರ ಯೋಗ ಮಾಡಿ ಅಂತ ನಾವು ಹೇಳೋದು. ಓಕೆ ಸರ್, ಯೋಗವನ್ನು ಜನರು ಯಾವ ರೀತಿ ಅಳವಡಿಸ್ಕೋಬೇಕು? ಯೋಗನ ಅಂದರೆ ನಾನು ಹೇಳಿದೆ, ಹೇಗೆ ನಾವು ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಅದೇ ಥರನೇ ಇದನ್ನು ನಾವು ಅಳವಡಿಸ್ಕೋಬೇಕು. ಯಾಕಂದರೆ ನಮ್ಮ ದೇಹ ಅನ್ನೋದು ಇದು ದೇವಸ್ಥಾನ ಇದ್ದಂಗೆ. ಅದನ್ನೆಷ್ಟು ಪೂಜಿಸ್ತಿರೋ ಪ್ರೀತಿಸ್ತಿರೋ ಅದು ಹೆಚ್ಚು ಬಾಳಿಕೆ ಬರುತ್ತೆ. ನಾವು ಅದಕ್ಕೆ ಗಮನ ಕೊಡಲಿಲ್ಲ ಅಂದರೆ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನಂಗೆ, ನಾವು ಅದ್ರ ಕಡೆ ಗಮನ ಕೊಡಲಿಲ್ಲ ಅಂದರೆ ಅದು ತೊಂದರೆ ಅನುಭವಿಸುತ್ತೆ. ಅದಕ್ಕಾಗಿ ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅದಕ್ಕೆ ನೀವೀಗ ಕಬ್ಬಣ ಯೂಸ್ ಮಾಡಲಿಲ್ಲ ಅಂದರೆ ರಸ್ಟ್ ಹಿಡಿಯುತ್ತೆ. ನಮ್ಮ ಬಾಡಿನೂ ಹಾಗೇನೆ. ಸೊ ಇವತ್ತು ಮೇಜರ್ ಹೆಲ್ತ್ ಇಶ್ಯೂಸ್ಗೆ ಆಗ್ತಿರೋದು ಕಾರಣ, ಒಂದು, ಯಾರಿಗೂ ಶ್ರಮದ ಕೆಲಸ ಇಲ್ಲ, ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನಂದರೆ, ಇವತ್ತು ತಿಂತಿರೋ ಆಹಾರದಲ್ಲಿ ಕಲಬೆರಕೆ. ಸೊ ಇವೆರಡೂ ಇರೋದ್ರಿಂದನೇ ಇವತ್ತು ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದು. ಇವತ್ತು ನಮ್ಮ ಇಂಡಿಯಾದಲ್ಲೇ ಶುಗರ್ ಪೇಷಂಟ್ ಜಾಸ್ತಿ ಇದ್ದಾರೆ, ಕ್ಯಾನ್ಸರ್ದು ಸುನಾಮಿ ಬರುತ್ತೆ ಅಂತ ಈಗ ಡಾಕ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಬರಬಾರ್ದು ಅಂತಂದರೆ ನಮ್ಮ ಜೀವನದಲ್ಲಿ ಅದೊಂದು ಅವಿಭಾಜ್ಯ ಅಂಗ ಆಗ್ಬೇಕು. ಈಗ ನೋಡಿ, ನಾನು 2008ರಿಂದ ಶುರು ಮಾಡಿದ್ರು, ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಅಂತಿರ್ತೀವಿ. ಎಷ್ಟೋ ಜನ ಮಾಡ್ತೀವಿ ಸರ್ ಫ್ರೀ ಇದ್ದಾಗ, ಅದು ಡೈಲಿ ನಮ್ಮ ಒಂದು ಏನು ತಿಂಡಿ ಹೆಂಗೆ ತಿಂತೀವೋ ಹಂಗೆ ಆಗ್ಬೇಕು. ಈಗ ನಾನು ಅದಕ್ಕೆ 2012 ಒಂದು ಪ್ರಾಮಿಸ್ ಇಟ್ಕೊಂಡೆ, ಎಂಥದೇ ಪರಿಸ್ಥಿತಿ ಬರಲಿ ನಾನು ಪ್ರಾಣಾಯಾಮ ಮಾಡದೆ ತಿಂಡಿ ತಿನ್ನಲ್ಲ. ಒಂದು ಬದ್ಧತೆ. 2012ಇಂದ ಇವತ್ತವರೆಗೂ 13 ವರ್ಷ ಆದರೂ ನಾಟ್ ಎ ಸಿಂಗಲ್ ಡೇ ಮಿಸ್ ಆಗಿಲ್ಲ. ನಾನು ಈ ಭೂಮಿ ಮೇಲೆ ಮಣ್ಣಾಗೋವರೆಗೂ ಅದು ಕಂಪಲ್ಸರಿ. ಸೊ ಆ ರೀತಿ ಯಾವಾಗ ಅವರು ಅದಕ್ಕೆ ಮಹತ್ವ ಕೊಡ್ತಾರೋ, ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅದು ನಮ್ಮನ್ನು ಕಾಯುತ್ತೆ. ಹೆಲ್ತ್ಗೆ ನಾವು 1 hour ಟೈಮ್ ಕೊಟ್ಟರೆ ಇಟ್ ವಿಲ್ ಟೇಕ್ ಕೇರ್ ಆಫ್ ಯು 23 hours. 1 ಗಂಟೆ ನಾವು ಸಮಯ ಕೊಟ್ಟರೆ ನೋಡಿ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಯೋಗ ಮಾಡ್ತಾ ಇದ್ದಾರೆ. ಅದರಿಂದನೇ ಅವ್ರು ಇವತ್ತು 1 ದಿನ ರಜೆ ಇಲ್ದಂಗೆ ಕೆಲಸ ಮಾಡ್ತಾ ಇರೋದು. ಈಗ ನಾನೇ 99 ಇಸ್ವಿಯಿಂದ ಕೆಲಸಕ್ಕೆ ಸೇರಿರೋದು. ಇವತ್ತವರೆಗೂ 2025 ಹುಷಾರಿಲ್ಲ ಅಂತ 1 ದಿನ ರಜೆ ಹಾಕಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಯೋಗ ದೇಹದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಸೊ ಹಾಗಾಗಿ ಅವರು ಮನೇಲಿ ಕಸ ಗುಡಿಸಿ ನೆಲ ಒರೆಸೋದು ಹೆಂಗಿದೆಯೋ ಅದೇ ರೀತಿ ಇದು ದೇಹವನ್ನು ಶುದ್ಧಿ ಮಾಡೋದಕ್ಕೆ ಕಂಪಲ್ಸರಿ ಯೋಗವನ್ನು. ಇಲ್ಲಿ ಯಾವುದೇ ಜಾತಿ ಧರ್ಮ ಬರಲ್ಲ, ಇಟ್ಸ್ ಎ ಪ್ಯೂರ್ಲಿ ಸೈಂಟಿಫಿಕ್ ಇರೋವಂಥದ್ದು. ಬಟ್ ಇದಕ್ಕೇನಂದರೆ ನೇರವಾಗಿ ಎದುರುಗಡೆ ಹೇಳಬೇಕಾಗತ್ತೆ. ಇಲ್ಲಿ ನಾವು ಓರಲ್ಲಿ ಕೆಲವೊಂದು ಹೇಳ್ಬೋದು ಅಷ್ಟೇ, ನೇರವಾಗಿ ಸಿಕ್ಕಿದಾಗ ಹಂತವಾಗಿ ಅದನ್ನು ನಾವು ಹೇಳ್ಬೋದು. ಅದಕ್ಕಾಗಿ ನಿಮ್ಮ ತಿಂಡಿ ಹೆಂಗೆ ತಿಂತೀರೋ ಅದೇ ಬಿಫೋರ್, ಈಗ ನಾನು ಹೇಳಿದ್ನಲ್ಲ 2012 ಇಟ್ಕೊಂಡಿರೋ ಪ್ರಾಮಿಸ್ ಸ್ಟಿಲ್ ಟುಡೇ ನಾಟ್. ಏನಕ್ಕೆ ಬರೀ ಪ್ರಾಣಾಯಾಮ ನಾನು ಮೇಜರಾಗಿ ಹೇಳ್ತೀನಿ ಅಂದರೆ, ನಿಮಗೆ ಬಸ್ಸಲ್ಲಿ ಇದ್ದಾಗ ಟ್ರಾವೆಲಿಂಗಲ್ಲಿ ಮಾಡೋಕ್ಕಾಗಲಿಲ್ಲ, 1 ದಿನ ನಮ್ಮ ಬಾಡಿ ಮಿಸ್ ಆಯಿತು ಅಂದರೆ ಆರಾಮಾಗಿರಬೇಕು ಅನ್ಸುತ್ತೆ. ನಮ್ಮ ದೇಹ ಕಂಫರ್ಟಬಲ್ ಝೋನ್ಗೆ ಹೋಗೋಕ್ಕೆ ಇಷ್ಟಪಡುತ್ತೆ. ಎಲ್ಲಿವರೆಗೂ ನಾವು ಕಂಫರ್ಟಬಲ್ ಝೋನಲ್ಲಿ ಇರ್ತೀವೋ ದೇಹ ನಮಗೆ ತೊಂದರೆಗಳು ಜಾಸ್ತಿ. ಯಾರು
ಜಾಸ್ತಿ ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಕಾಯಿಲೆಗಳಿರಲ್ಲ. ನೀವು ನಮ್ಮ ಗಾಣಕ್ಕೆ ಬಂದರೆ ನೋಡ್ಬೋದು, ಕುಂಗಡದಲ್ಲಿ 90 ಇಯರ್ಸ್ ಅಜ್ಜ ಇದ್ದಾರೆ, ಇವತ್ತವರೆಗೂ ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಏನು ಹೆಲ್ತ್ ಇಶ್ಯೂ ಇಲ್ಲ, ಬರೀ ಕಣ್ಣಲ್ಲಿ ನ್ಯೂಸ್ ಪೇಪರ್ ಓದ್ತಾರೆ. ಯಾಕೆ ಕಾರಣ ಅಂತಂದರೆ, ಒಂದು ಕಾಲ್ಗೆ ಅವ್ರು ಚಪ್ಪಲಿ ಹಾಕಲ್ಲ, ಭೂಮಿ ಮೇಲೆ ನಡೀತಾರೆ, ನ್ಯಾಚುರಲ್ ಆಗಿ ಆಕ್ಯುಪಂಕ್ಚರ್. ಇವತ್ತು 5 ತತ್ವಗಳು ಏನಿದೆ, ಪಂಚತತ್ವಗಳು ನಮ್ಗೆ ಸಿಗ್ತಾ ಇಲ್ಲ ಅದರಲ್ಲಿ ಇಷ್ಟೊಂದು. ಯಾಕೆ ಚಪ್ಪಲಿ ಹಾಕೊಂಡು ಓಡಾಡ್ತಿರೋದ್ರಿಂದ ಕಾಲಿಗೆ ಅಲ್ಲಿ ಭೂಮಿ ಕನೆಕ್ಟ್ ಆಗ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಒಂದು ಕಬ್ಬಣ ಹಿಂಗಂದ್ರೆ ಮ್ಯಾಗ್ನೆಟ್ ವೇವ್ಸ್ ಎಲ್ಲ ಬರ್ತಾ ಇತ್ತು. ಸೊ ಅದು ಯಾವುದು ಈಗ ನಮ್ಗೆ ಸಿಗ್ತಾ ಇಲ್ಲ, ಅರ್ತ್ ಎಲಿಮೆಂಟ್ಸ್ಗಳು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಶ್ರಮ ಜಾಸ್ತಿ ಹಾಕಿ ಹೋಮ್ ಜಿಮ್ ಅನ್ಕಂಡೆ ಕೆಲಸ ಮಾಡೋರು ಹೆಣ್ಮಕ್ಳಿಗೆ ನೀವು ಮಾಡೋ ಕೆಲಸ ಇಷ್ಟಪಟ್ಟು ಮಾಡಿ. ಸೊ ಬೇರೆ ಕಡೆ ದುಡ್ಡು ದಂಡ ಮಾಡೋ ಬದಲು ಮನೆ ಕೆಲಸಗಳನ್ನ ಮಾಡಿ. ಜೊತೆಗೆ ಯೋಗ ಏನು ಪರ್ಟಿಕ್ಯುಲರ್ಲಿ ಅಂದರೆ ಉಸಿರಾಟದ ಮೇಲೆ ಕಂಟ್ರೋಲ್. ಈಗ ನಾವು ಯಾಕೆ ಯೋಗನೇ ಮಾಡಿ ಅಂತ ಹೇಳೋದು ಅಂದರೆ, ಎಷ್ಟು ಉಸಿರಾಟ ಮಾಡಬೇಕು ಅಷ್ಟು ಉಸಿರಾಟ ಮಾಡ್ತಿಲ್ಲ ಜನ, ಎಷ್ಟು ಬ್ರೆತ್ ತಗೋಬೇಕು ಅಷ್ಟು ತಗೊತಾ ಇಲ್ಲ. ಡೀಪ್ ಬ್ರೀತ್ ತೊಗೊಂಡಾಗ ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ, ತಲೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಅಷ್ಟು ಡೀಪ್ ಬ್ರೀತ್ ಹೋಗ್ತಾ ಇಲ್ಲ ಇವತ್ತು. ಸೊ ಹಾಗಾಗಿ ಆಯುಷು ಜಾಸ್ತಿ ಆಗಬೇಕು ಅಂದರೆ ಯೋಗ ಮಾಡಬೇಕು. ಆಮೇಲೆ ನಿಧಾನಕ್ಕೆ ಉಸಿರಾಡುತ್ತೆ, ಅದರ ಆಯುಸ್ಸು ತುಂಬ ಜಾಸ್ತಿ. ನಾಯಿ ಸ್ಪೀಡಾಗಿ ಉಸಿರಾಡುತ್ತೆ, ಅದರ ಆಯುಸ್ ಕಡಿಮೆ. ನಿಮ್ಮ ಉಸಿರಾಟ ಎಷ್ಟು ಕಡಿಮೆ ಆಗುತ್ತೋ ನಿಮ್ಮ ಆಯಸ್ಸು ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಹಿಮಾಲಯದಲ್ಲಿರೋರು 125-150 ವರ್ಷ ಯಾಕೆ ಬದುಕ್ತಿದ್ರು ಅಂದರೆ, ಇವತ್ತು ಬದುಕ್ತಿದ್ದಾರೆ ಅಂದರೆ ಅವ್ರ ಉಸಿರಾಟ ತುಂಬ ಸ್ಲೋ ಡೌನ್ ಇರುತ್ತೆ. ಅಂದರೆ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ನ್ಯಾಚುರಲ್ ಆಗೇನೆ. ಸೊ ಇಲ್ಲಿ ನಾವು ಯೋಗದಲ್ಲೇ ಬರೋದು ಪ್ರಾಣಾಯಾಮ, ಎಲ್ಲ ಅದ್ರದ್ದು ಅಂಗಗಳೇನೆ. ಸೊ ಅದ್ರಲ್ಲಿ ಬರೋವಂಥದ್ದು ಯಮ, ನಿಯಮ, ಪ್ರತ್ಯಾಹಾರ, ಪ್ರಾಣಾಯಾಮ ಇದೆಲ್ಲ ಬರುತ್ತೆ ಅದರಲ್ಲಿ. ಸೊ ಯೋಗದ ಜೊತೆಗೆ ಪ್ರಾಣಾಯಾಮ ಅದರದ್ದು ಅವಿಭಾಜ್ಯ ಅಂಗನೇ. ಅದನ್ನು ಅಷ್ಟು ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂತ್ಕೊಂಡು ಅಟ್ಲೀಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಒಂದಿಷ್ಟು ಮಾಡಿಬಿಟ್ರೆ, ಈಗ ನಾನು ಬಸ್ಸಲ್ಲಿ ಇರ್ತೀನ, ಅಲ್ಲಿ ಟ್ರಾವೆಲಿಂಗಲ್ಲಿ ಇದ್ದಾಗ ಅಲ್ಲೇನೇ ಪ್ರಾಣಾಯಾಮ ಮಾಡ್ತೀವಿ. ಸೊ ಅಲ್ಲಿ ಸೂರ್ಯ ನಮಸ್ಕಾರ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನೂ ಆಗದೆ ಇದ್ದಾಗ ಬಿಡದೇ ಇರೋದಕ್ಕಿಂತ ಅಟ್ಲೀಸ್ಟ್ ನಾವು ಒಂದು ಪ್ರಾಣಾಯಾಮ ಮಿನಿಮಮ್ 10-15 ನಿಮಿಷ. ನೋಡಿ, ಈಗ 5.5 ವರ್ಷದಿಂದ ನಮ್ಮ ತಂದೆ ತೀರ್ಕೊಂಡ್ರು. ಇವನ್ ದಟ್ ಟೈಮ್ ನಾನು ಮಾಡಿ ಮೇಲೆ ಹೋಗಿ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ಕೊಂಬಂದೇ ತಿಂಡಿ ತಿಂದಿರೋದು. ಏನೇ ಪರಿಸ್ಥಿತಿ ಬಂದರೂ ಆ ಒಂದು ಬದ್ಧತೆ ಇರಬೇಕು ನಮಗೆ. ಸೊ ಆ ಪ್ರಾಮಿಸ್ ಇಟ್ಕೊಂಡ್ಬಿಟ್ಬಿಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳಂಥದ್ದು. ಸರ್, ಈಗಿನ ಜನರಿಗೆ ಯೋಗ ಅವೇರ್ನೆಸ್ ಮೂಡ್ಸಕ್ಕೆ ಯಾವ ಮಾರ್ಗನ ತಗೋಬೇಕು? ಇವತ್ತಿನ ದಿನಗಳಲ್ಲಿ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾದಿಂದನೇ ನಮಗೆ ಕನೆಕ್ಟ್ ಆಗ್ತಿರೋವಂಥದ್ದು. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ಯಾರು ಸೆಲೆಬ್ರಿಟಿಗಳು ಅವರೆಲ್ಲರೂ ಇದನ್ನ ಹೆಚ್ಚು ಮಹತ್ವ ಕೊಡಬೇಕು ಇದಕ್ಕೆ. ಅಂದರೆ ಬೇರೆದಕ್ಕೆಲ್ಲದಕ್ಕಿಂತ ಆರೋಗ್ಯಕ್ಕೆ. ಯಾಕೆಂದ್ರೆ ಅವ್ರ ಅಭಿಮಾನಿಗಳು ಚೆನ್ನಾಗಿರ್ಬೇಕು ಅಂದರೆ ಅವರು ಒಳ್ಳೆ ಇದನ್ನು ಪ್ರಮೋಟ್ ಮಾಡಬೇಕು ಜಾಸ್ತಿ. ನೋಡಿ, ಪುನೀತ್ ರಾಜ್ಕುಮಾರ್ ಸರ್ ಇರ್ಬೋದು, ಅಥವಾ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಫಿಲಮಲ್ಲಿ, ನೀವು ಕಾಮನ ಬಿಲ್ಲು ಫಿಲಮಲ್ಲಿ ನೋಡಿದ್ರೆ, ಸೊ ಬಿಗಿನಿಂಗ್ ಅಲ್ಲೇ ಅವ್ರದ್ದು ಒಂದು ಯೋಗದ ಪೋಸ್ಟರ್ಸ್ ಎಲ್ಲ ತೋರಿಸಿದ್ರು. ಈ ಹೊಟ್ಟೆ ಇದೆಲ್ಲ ತಿರ್ಗಿಸೋದು, ಅದಕ್ಕೆ ನೌಲಿ ಅಂತ ಹೇಳ್ತೀವಿ, ಸುಮಾರು ಆಸನಗಳದ್ದೆಲ್ಲ ಮಾಡಿ ತೋರಿಸಿದ್ರು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಅಂಥ ಮಹಾನ್ ಮೇರು ವ್ಯಕ್ತಿಗಳು ಈ ಒಂದು ಮಾಧ್ಯಮದ ಮುಖಾಂತರ ಬಂದು ಅದ್ರ ಮಹತ್ವ ಕೊಟ್ಟಾಗ ಅವ್ರ ಅಭಿಮಾನಿಗಳು ಅವ್ರ ಮೇಲೆ, ಯಾಕಂದ್ರೆ ಅವ್ರ ಅಭಿಮಾನಿಗಳು ಅದನ್ನ ಫಾಲೋ ಮಾಡಿದಾಗ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಹಾಗಾಗಿ ನಮ್ಗದೊಂದು ಸಂತೋಷ. ಅಂದ್ರೆ ನಮ್ಮ ಹಳೆ ಕಾಲದಲ್ಲಿ ಇದನ್ನೆಲ್ಲ ಜನದ ಆರೋಗ್ಯಕ್ಕೋಸ್ಕರ ಅವ್ರ ಮುಖಾಂತರ ಸೆಲೆಬ್ರಿಟಿಗಳ ಮುಖಾಂತರ ಕೊಡಿಸ್ತಾ ಇದ್ರು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಏಜ್ ಆದರೂ ಅವ್ರ ಗುರುಗಳಿದ್ರು, ಅವ್ರ ಕಡೆಯಿಂದ ಯೋಗ ಮಾಡ್ತಾ ಇದ್ರು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಅದೇ ರೀತಿ ಈಗ ಪ್ರಸ್ತುತ ದಿನದಲ್ಲಿ ನೀವು ನೋಡ್ತೀನಿ ಅಂದರೆ ದೇವೇಗೌಡರು, ಇಲ್ಲಿ ನಾನು ಯಾರೋ ರಾಜಕೀಯ ವ್ಯಕ್ತಿ ಅಂತ ತಗೊಂತಿಲ್ಲ, ಬಟ್ ಈಗ ಅವ್ರಿಗೆ 90 ವರ್ಷ ಆದ್ರೂ ಇವತ್ತು ಅವ್ರು ಯೋಗ ಮಾಡ್ತಾರೆ. ಅದರಿಂದನೇ ಇವತ್ತು ಅವರು ಅಷ್ಟು ಚೆನ್ನಾಗಿ ಫಿಟ್ ಇಟ್ಕೊಂಡಿರೋವಂಥದ್ದು ಬಾಡಿನ. ಅಂದರೆ ಈ ಕಡೆ ರಾಜಕೀಯದವ್ರು ಇರ್ಬೋದು, ಅಥವಾ ಸೆಲೆಬ್ರಿಟೀಸ್ ಇರ್ಬೋದು, ಅಥವಾ ಮಹಾನ್ ವ್ಯಕ್ತಿಗಳೆಲ್ಲರೂ ಹೆಚ್ಚು ಯೋಗಕ್ಕೆ ಮಹತ್ವ ಕೊಟ್ಟು ಹೇಳೋದ್ರಿಂದ ಜನ ಅದ್ರ ಕಡೆ ಹೆಚ್ಚು ಒಲವು ತೋರಿಸ್ತಾರೆ. ಯಾಕಂದ್ರೆ ಅಂಥವ್ರೇ ಮಾಡ್ತಿದ್ದಾರೆ ಅಂದಮೇಲೆ ನಾವು ಮಾಡ್ಬೇಕಪ್ಪ ಅನ್ನೋದು ಅವ್ರಿಗೆಲ್ಲ ಒಂದು ಪ್ರೇರಣೆ, ಇಟ್ಸ್ ಎ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ನಾನು ರಿಕ್ವೆಸ್ಟ್ ಅದೇ ಹೇಳೋದು, ಏನು ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಪಬ್ಲಿಕ್ಕೂ ಅಷ್ಟೇ, ಹೆಚ್ಚು ಜಾಸ್ತಿ ಆರೋಗ್ಯ ಕಡೆ ಗಮನ ಕೊಟ್ಟಾಗ ಆಧ್ಯಾತ್ಮ, ಅದು ಎರಡು ಒಂದಕ್ಕೊಂದು ಪೂರಕ. ಸೊ ಆರೋಗ್ಯ ಆಧ್ಯಾತ್ಮದಲ್ಲಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದ್ರಿಂದ ನಮ್ಮ ಬಾಡಿ ಮೈಂಡು ಅದಕ್ಕೆ ಏನಾಗುತ್ತೆ, ಒಗ್ಗುತ್ತೆ. ಅಂದರೆ ಅದು ಬೇಕು ಅಂತ ಕೇಳುತ್ತೆ. ಯಾಕಂದ್ರೆ ನಾವು ಇಟ್ಸ್ ಎ ಲಾ ಆಫ್ ಅಟ್ರಾಕ್ಷನ್. ನೀವೇನು ಅಟ್ರಾಕ್ಟ್ ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಸಿಗೋದು. ನಾವು ಬೇಡದೇ ಇರೋದನ್ನ ನೋಡ್ತಾ ಇದ್ವಿ ಅಂದರೆ ನಮ್ಗೆ ಬೇಡದೇ ಇರೋದೇ ನಮ್ಮ ಮೈಂಡ್ಗೆ ಡಂಪ್ ಆಗ್ತಿರುತ್ತೆ. ಅದ್ರ ಬದಲು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹೆಲ್ತ್ ಟಿಪ್ಸು ಸುಮಾರು ಇವತ್ತು ಸ್ವಾಮೀಜಿಗಳು, ಗುರೂಜಿಗಳು ತುಂಬ ಜನ ಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ನೋಡ್ತಾ, ಜೊತೆಗೆ ಏನು ನಮ್ಮ ಹೇಳ್ತೀನಲ್ಲ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ಅವರೂ ಅಷ್ಟು ಸರಳವಾಗಿ ಜೀವನ ಚಾಪೆ ಮೇಲೆ ಮಲಗ್ತಾ ಇದ್ರು. ಅಷ್ಟು ಸರಳವಾಗಿ ಜೀವನ ಇದ್ದಿದ್ದಕ್ಕೆ ಅವರು ಅಷ್ಟು ಚೆನ್ನಾಗಿದ್ರು, ಹೆಲ್ತಿಯಾಗಿದ್ರು.
ಅಂಥದನ್ನ ನಾವುಗಳು ಫಾಲೋ ಮಾಡ್ತಾ ಸರಳವಾಗಿದ್ದಷ್ಟು ಜೀವನ ಚೆನ್ನಾಗಿರುತ್ತೆ. ಎಷ್ಟು ನಾವು ಈಗ ಮಾಡಿಫೈಡ್ ಇದಕ್ಕೆ ಹೋಗ್ತಿರ್ತೀವೋ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ. ಅದಕ್ಕಾಗಿ ಆ ಮೂಲ ಹಿರಿಯರು ಏನು ಮಾಡಿದ್ರು ಅದನ್ನು ಫಾಲೋ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಇವತ್ತಿನ ಮೀಡಿಯಾಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಹೆಚ್ಚು ಪ್ರಚಾರ ಆಗಬೇಕು. ಇವತ್ತು ಬೇರೆದಕ್ಕೆ ತುಂಬ ಮಹತ್ವ ಕೊಡ್ತಾ ಇದ್ದಾರೆ, ಬಟ್ ಆದರೆ ಒಳ್ಳೇದು ಬಂದರೆ ಇವತ್ತು ಜನ ನೋಡೋವಂಥದ್ದು ಕಡಿಮೆ ಆಗಿದೆ. ನಾನು ಸುಮಾರು ಮೀಡಿಯಾದವ್ರು ಕೇಳಿದೆ, ಸರ್ ಯಾಕೆ ಸರ್ ನಿಮಗೆ ಏನದು ಏನಂತೀರ ನಿಮ್ಮ ಲ್ಯಾಂಗ್ವೇಜಲ್ಲಿ, ಮೀಡಿಯಾ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅಂದರೆ TRP ಜಾಸ್ತಿ ಆಗೋದಕ್ಕೋಸ್ಕರ ನೀವು ಬರೀ ಸೆಲೆಬ್ರಿಟಿಗಳನ್ನೇ ತಗೊತೀರಾ ಅಂತ ನಾನು ಕೆಲವರು ಮೀಡಿಯಾದವ್ರು ಕೇಳಿದೆ. ಅವ್ರು ಏನು ಹೇಳಿದ್ರು, ಸರ್ ಜನ ಅದನ್ನೇ ನೋಡ್ತಾರೆ, ನಾವು ಆರೋಗ್ಯದ್ದು ಕೊಟ್ವಿ, ಬಟ್ ಜನ ಅದನ್ನು ನೋಡಲಿಲ್ಲ. ಸೊ ಹಾಗಾಗಿ ನಮಗೆ ನೋಡದೇ ಇದ್ದಾಗ ನಾವು ಹೆಂಗೆ ಮಾಡೋದು ಅಂತ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಳೋದು ಜನಗಳಲ್ಲಿ ಏನು ಅಂತಂದರೆ, ಇವತ್ತು ಒಳ್ಳೆಯದು ಕೊಡೋರು ಸಿಗ್ತಾ ಇರೋದೇ ಕಡಿಮೆ. ಆ ಥರ ಕೊಡ್ಬೇಕಾದ್ರೆ ನೀವು ಅದಕ್ಕೆ ಬೆಂಬಲಿಸ್ಬೇಕು. ಜನಗಳದ್ದು ಜವಾಬ್ದಾರಿ ಇದೆ ಇಲ್ಲಿ. ಬರೀ ಅವರು ಮಾಡ್ತಾರೆ ಸೆಲೆಬ್ರಿಟೀಸು, ಬಟ್ ಜನಗಳು ಅದಕ್ಕೆ ಸಪೋರ್ಟ್ ಮಾಡಿ, ಒಳ್ಳೇದಕ್ಕೆ, ಕೆಟ್ಟದಕ್ಕೆ ಬೇಡ, ಒಳ್ಳೇದಕ್ಕೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಇನ್ನೊಂದಿಷ್ಟು ಒಳ್ಳೇದು ಮಾಡೋದಕ್ಕೆ ಪ್ರಯತ್ನಗಳು ಬರ್ತದೆ. ಸೊ ಅದನ್ನು ಹೆಚ್ಚು ಇದು ಮಾಡ್ಬೇಕು. ಈಗ ನೋಡಿ, ಕಾಂತಾರ ಮೂವಿ ಬಂತು, ಈಗ ಮೊನ್ನೆ ಫಸ್ಟ್ ಬಂದಿದ್ದು. ಸೊ ಕುಟುಂಬದವರೆಲ್ಲ ಕೂತ್ಕೊಂಡು ನೋಡಂಗಿತ್ತು, ಎಲ್ಲೂ ವಲ್ಗರ್ ಅನ್ನೋದಿರಲ್ಲ. ಅಂದರೆ ಅಲ್ಲಿ ಪ್ರಕೃತಿ ಬಗ್ಗೆನೂ ತಗೊಂಡ್ರು, ದೈವದ ಬಗ್ಗೆನೂ ತಗೊಂಡ್ರು, ಜೊತೆಗೆ ಸಾಂಬಾರು ಪದಾರ್ಥಗಳ ಮಹತ್ವ, ಈ ಥರದ್ದನ್ನೆಲ್ಲ ಇವತ್ತು ಮೀಡಿಯಾಗಳಲ್ಲಿ ಸೆಲೆಬ್ರಿಟಿಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದ್ರ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವೆಲ್ಲ ಅಣ್ಣವರು, ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳಿದಾರಲ್ಲ, ಅವ್ರ ಮಾತುಗಾರು ಗೌರವ ಕೊಡೋದಕ್ಕೆ ಅಂಥ ಸೆಲೆಬ್ರಿಟಿಗಳು, ರಾಜ್ಕುಮಾರ್ ಅವ್ರು ಅಲ್ಲದೆ ಬೇರೆ ಸೆಲೆಬ್ರಿಟಿಗಳು ಅವ್ರದ್ದು ನೀವು ಒಳ್ಳೆ ಹೆಲ್ತದನ್ನು ಫಾಲೋ ಮಾಡಿ, ಅವಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೋಗನ ಫಸ್ಟು ಭಾರತ ದೇಶ ಇಂಟ್ರೊಡ್ಯೂಸ್ ಮಾಡಿದ್ದು, ಆದರೆ ಈಗ ಪ್ರಪಂಚಾದ್ಯಂತ ಯೋಗನ ಆಚರಿಸ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಇದು ಒಂದು ಒಳ್ಳೆ ಬೆಳವಣಿಗೆ ಈಗ ಆಗಿರುವಂಥದ್ದು. ಯಾಕಂದ್ರೆ ಯೋಗ ಮಾಡ್ತಿದ್ರು ಅಂದ್ರೆ ಪೂರ್ವದಲ್ಲಿ ಪಾತಂಜಲಿ ಮುನಿಗಳು, ಸೊ ಅವ್ರು ಅದರಿಂದ ಶುರು ಆಗಿದ್ದು ಇದೊಂದಿದು. ಬಟ್ ನಮ್ಮ ಈಗ ಪ್ರಧಾನಮಂತ್ರಿಗಳು ಬಂದ ಮೇಲೆ ಇದ್ರ ಮಹತ್ವ ಇಡೀ ವಿಶ್ವಕ್ಕೆ ತಲುಪಿಸ್ಬೇಕಂತ ನೋಡಿದಾಗ ವಿವೇಕ ಯೋಗ ಕೇಂದ್ರ ಅಂತ ಹೇಳಿ ಜಿಗಣಿನಲ್ಲಿದೆ, ಅಲ್ಲಿ ನಾಗೇಂದ್ರ ಅಂತಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಇದನ್ನು ಮಾಡಿ ಕೊನೆಗೆ ಎಲ್ಲ ಹೆಚ್ಚು ಕಡಿಮೆ ಈಗ ಮುಸ್ಲಿಮ್ಸ್ ಕಂಟ್ರಿಗಳು ಸುಮಾರು ಒಪ್ಕೊಂಡಿದ್ದಾರೆ. 160ಕ್ಕಿಂತ ಹೆಚ್ಚು ಕಂಟ್ರಿಗಳು ಇದನ್ನೆಲ್ಲ ಒಪ್ಕೊಂಡು ಮಾಡ್ತಾ ಇರೋದು. ಯಾಕಂದ್ರೆ ಇವತ್ತು ತಂದೆಯ ದಿನ, ತಾಯಿ ದಿನ ಅಥವಾ ಲವರ್ಸ್ ಡೇ ಏನೇನೋ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಮ್ಮ ದೇಶ ಹೆಮ್ಮೆ ಪಡುವಂಥದ್ದು ಅಂದರೆ ಯೋಗ ಡೇ ಅನ್ನೋದು ಕೊಟ್ಟಿರೋದು ನಿಜವಾಗ್ಲೂ ತುಂಬ. ಯಾಕಂದರೆ ಇವತ್ತು ನಾವೆಲ್ಲ ಏನೇ ಅನುಭವಿಸ್ಬೇಕು ಅಂದ್ರೆ ಆರೋಗ್ಯ ಮುಖ್ಯ. ದ ಬೇಸ್ ಇಸ್ ಹೆಲ್ತ್. ಅದಕ್ಕೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಎಲ್ಲ ಇದ್ರೂ ಅನುಭವಿಸೋದಕ್ಕೆ ಆರೋಗ್ಯ ಒಂದಿಲ್ಲ ಅಂದರೆ, ಹಣ ಇರಲಿ, ಅಧಿಕಾರ ಇರಲಿ, ಏನೇ ಇದ್ರೂ ಹೆಲ್ತ್ ಒಂದು ಚೆನ್ನಾಗಿಲ್ಲ ಅಂದರೆ ಮಿಕ್ಕಿದ್ದೇನು ಮಾಡೋಕ್ಕಾಗಲ್ಲ. ಈ ಒಂದು ಯೋಗ ಡೇ ಮುಖಾಂತರ ಅಟ್ಲೀಸ್ಟ್ ಅವ್ರಿಗೆ ಅದನ್ನು ಅರಿವು ಮೂಡಿಸೋದಕ್ಕೆ ನಮ್ಮ ದೇಶ ಒಂದು ಇನಿಷಿಯೇಟಿವ್ ತಗೊಂಡಿದ್ದು ಒಂದು ಒಳ್ಳೆಯ ಒಂದು ವಿಚಾರ. ಬಟ್ ಈಗ ಅದಾದ್ಮೇಲೆ ಎಷ್ಟೋ ಜನ ಅದನ್ನು ಈಗ ಅಳವಡಿಸ್ಕೊತಾ ಇದ್ದಾರೆ. ಮೊದಲು ಅದ್ರದ್ದು ಮಹತ್ವನೇ ಗೊತ್ತಿರಲಿಲ್ಲ. ಇವತ್ತು ಅದ್ರ ಮುಖಾಂತರ ಇವತ್ತು ಅವ್ರಿಗೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ. ಉಚಿತವಾಗಿ ನೀವು ಹಾಸ್ಪಿಟ್ಲಿಗೆ ಹೋಗೋದನ್ನು ತಪ್ಪಿಸ್ತಾ ಇದೆ, ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ, ಮತ್ತು ಎಲ್ಲ ಈಸಿಯಾಗಿ ಸಿಗ್ತಿದೆ ಅಂದಮೇಲೆ ವಿ ಶುಡ್ ಅಡಾಪ್ಟ್ ಇಟ್. ಅದನ್ನು ಮಾಡ್ಕೊಳ್ಳೇಬೇಕು. ಬಿಕಾಸ್ ನಮಗೋಸ್ಕರನೇ. ಅದೇ ಹೇಳಿದ್ನಲ್ಲ, ನಾವಿದ್ರೇನೆ ಇಲ್ಲ, ನಾವಿಲ್ಲದೆ ಇದ್ರೇನೂ ಇಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಭಾರತ ದೇಶ ಆ ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ ನಾವೆಲ್ಲ ಪ್ರೌಡ್. ಯಾಕಂದ್ರೆ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಮೊದಲು ಇತ್ತು ಬೇರೆ ದೇಶದಿಂದ ಬಂದ್ರೆ ಅವಾಗ ಅದಕ್ಕೆ ಮಹತ್ವ ಕೊಡೋರು. ನಮ್ಮದೇ ಯೋಗನ ಅಲ್ಲಿಂದ ಹೋಗಿ ಒಂಚೂರು ಮಾಡಿಫೈಡ್ ಮಾಡ್ಕೊಂಡು ಬೇರೆ ದೇಶದವ್ರು ಸುಮ್ಮನೆ ಒಂಚೂರು ಏನೋ ಅದು ಕೊಟ್ಟ ತಕ್ಷಣ ಅಲ್ಲಿ ಫಾರಿನಿಂದ ಬಂತು ಅಂತ ಮಾಡ್ತಾ ಇದ್ರು. ಬಟ್ ಮೂಲ ನಮ್ದೇನೆ ಅದಕ್ಕೆಲ್ಲ. ನಾವು ಇವತ್ತು ಯೋಗನಲ್ಲಿ ತುಂಬ ಇದಾವೆ, ಬೇರೆ ಬೇರೆ ರೀತಿಯಲ್ಲೂ ನಾವು ಹೋಗ್ಬೋದು. ಹಠ ಯೋಗ ಅಂತಿದೆ, BKS ಅಯ್ಯಂಗಾರ್ ಯೋಗ ಅಂತಿದೆ. ಸೊ ಅವರೆಲ್ಲ BKS ಅಯ್ಯಂಗಾರ್ ಕೊಡುಗೆನೂ ಇದಕ್ಕೆ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಈಗ ನಾವು ಏನು ನಾರ್ಮಲ್ ಆಗಿ ಮಾಡೋಕ್ಕಾಗಲ್ಲ. BKS ಅಯ್ಯಂಗಾರ್ ಯೋಗದಲ್ಲಿ ಅದನ್ನ ಹಗ್ಗಗಳ ಸಪೋರ್ಟ್ ಇಂದ ಮಾಡೋವಂಥದ್ದು. ಈಗ ನಾವು ಹಿಂದೆ ಬೆಂಡ್ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಹಗ್ಗ ಸಪೋರ್ಟ್ ಇದ್ದಾಗ ಸ್ವಲ್ಪ ಧೈರ್ಯ ಇರುತ್ತೆ, ಏನೋ ನಮಗೆ ಸಪೋರ್ಟ್ ಇದೆ ಅಂತ. ಅದು BKS ಅಯ್ಯಂಗಾರ್ ಯೋಗದಲ್ಲಿ ಅದು ಮಾಡಿದ್ರು. ಅಂದ್ರೆ ಇವೆಲ್ಲ ಯೋಗಗಳು ಅವ್ರಿಗೆಲ್ಲ ಪರಿಚಯ ಆಯಿತು. ಯೋಗ ಡೇ ಮಾಡಿಸಿದ್ರಿಂದ ಬೇರೆ ಬೇರೆ ಅದನ್ನು ಅವ್ರು ಸರ್ಚ್ ಮಾಡಕ್ಕೆ ಹೋದಾಗ ಎಷ್ಟೊಂದು ಸಿಗ್ತಾ ಇದೆ. ಇವತ್ತು ಗರ್ಭಿಣಿ ಸ್ತ್ರೀಯರಿಗೂ ಇದೆ, ಮಕ್ಕಳಿಗೆ ಸ್ಪೆಷಲ್ ಯೋಗ ಇದೆ, ಎಲ್ಲದಕ್ಕೂ ಇದೆ ಒಂದೊಂದು ಯೋಗಗಳು. ಹಠ ಯೋಗ ಅಂತಿದೆ, ತುಂಬ ಇವತ್ತು ಮಾಡಿಫೈಡ್ ಆಗಿ ತುಂಬ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಯೋಗ ಅಂತ ಅವ್ರು ಎಂಟ್ರಿ ಆಗಿದ್ರಿಂದ ಬೇರೆ ಬೇರೆ ಯೋಗದ ವಿಂಗ್ಸ್ಗಳು ಅವ್ರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಅದನ್ನು ಫಾಲೋ ಮಾಡೋದ್ರಿಂದ ವಿಶ್ವದಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ಇಡೀ ವಿಶ್ವ ನೆಮ್ಮದಿಯಾಗಿರುತ್ತೆ. ಮುಖ್ಯವಾಗಿ ದೇಹ ಮತ್ತು ಮನಸ್ಸು ಚೆನ್ನಾಗಿತ್ತು ಅಂದರೆ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ. ಇಲ್ಲಿ ಮೈಂಡ್ ಡಿಸ್ಟರ್ಬ್ ಆದರೆ ಲೈಫ್ ಡಿಸ್ಟರ್ಬೆನ್ಸು.
ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿರೋದಕ್ಕೆ ಯೋಗ ಮುಖ್ಯ. ಈಗ ಯೋಗ ಡೇ ಪರಿಚಯ ಮಾಡಿಸಿದ್ರಿಂದ ವಿಶ್ವ ಶಾಂತಿಗೂ ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲಿ ಮೈಂಡ್ ಶಾಂತವಾಗಿದ್ರೆ ಈಗ ಇಲ್ಲಿ ಡಿಸ್ಟರ್ಬ್ ಆಯ್ತು ಅನ್ಕೊಳ್ಳಿ, ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಎಲ್ಲ ಇದೆ, ಮೆಂಟಲಿ ಡಿಸ್ಟರ್ಬ್ ಆದ್ರೆ ಏನಿದ್ರು ನಿಮ್ಮ ಹತ್ರ ಪ್ರಯೋಜನ ಇಲ್ಲ. ಸೊ ಇದನ್ನ ಪೀಸ್ ಆಫ್ ಮೈಂಡ್ ತಗೊಂಬರೋದಕ್ಕೆ ಯೋಗ ಮುಖ್ಯ ಸಹಕಾರಿ. ಯಾವಾಗ ಎಲ್ಲ ದೇಶದವ್ರು ಯೋಗ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ವಿಶ್ವಕ್ಕೆ ಶಾಂತಿ ಸಿಗೋದಕ್ಕೆ ಯೋಗ ಮೂಲ ಅಂತ ಕಾರಣ ಅಂತ. ಸೊ ಹಾಗಾಗಿ ಎಲ್ಲರೂ ಇದನ್ನ ಮಾಡಿದ್ದು ತುಂಬಾನೇ ಒಳ್ಳೇದು. ಸೊ ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸುವಂತ ಪ್ರಯತ್ನ ಆಗ್ಬೇಕು ಇದನ್ನ, ಖಂಡಿತ. ಸರ್, ಯೋಗ ಮಾಡಿ ಯಾವ ಸಮಯ ಸೂಕ್ತ? ಓಕೆ, ಯೋಗನ ನಾರ್ಮಲಿ ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಲ್ ಮಾಡೋದು ತುಂಬಾ ಸೂಕ್ತ. ಮೊದಲನೇದಾಗಿ ಎದ್ದ ತಕ್ಷಣ ಎಲ್ಲ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಮಾಡೋದು ಮೊದಲನೇ ಆದ್ಯತೆ. ಅದಿಲ್ಲ ಅಂದ್ರೆ ಮಧ್ಯಾಹ್ನ ಊಟ ಮಾಡಿರ್ತಾರೆ ಅನ್ಕೊಳ್ಳಿ, ಸಂಜೆ ಒಂದು 6 ಗಂಟೆ ಅಂದ್ರೆ 3 to 4 hours ಮಿನಿಮಮ್ ಗ್ಯಾಪ್ ಇರ್ಬೇಕು. ಅದು ತಿನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನ್ ವೆಜ್ ಹೆವಿಯಾಗಿ ತಿಂದಾಗ ಇಲ್ಲ, ಹೊಟ್ಟೆ ಖಾಲಿ ಇರ್ಬೇಕು ಫಸ್ಟ್ ಥಿಂಗ್. ಹೊಟ್ಟೆ ತುಂಬ್ದಾಗ ಮಾಡಕ್ ಹೋದಾಗ ಏನಾಗುತ್ತೆ, ಅಲ್ಲೆಲ್ಲ ಡೈಜೆಷನ್ಗೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಮುಖ್ಯವಾಗಿ ಖಾಲಿ ಹೊಟ್ಟೆಲ್ಲೇ ಮಾಡ್ಬೇಕು ಯೋಗವನ್ನ. ಕೆಲವೊಂದಕ್ಕೆ ಈಗ ಯೋಗ ನಿದ್ರಾ ಅಂತ ನಾವೆಲ್ಲ ಮಾಡಿಸ್ತೀವಿ. ಸೊ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಅವೆಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಮೆಕ್ಕಿದ್ದನ್ನ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆನಲ್ಲೇ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐದರ್ ಅರ್ಲಿ ಮಾರ್ನಿಂಗ್ ಎದ್ದಾಗ, ಯಾವುದು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ಹೆಚ್ಚು ಶ್ರೇಷ್ಠವಾಗಿರ್ತದೆ ಮಾಡಿದ್ರೆ. ಆಗದೆ ಇದ್ದವ್ರು ಎದ್ದ ಮೇಲಾರು ಒಟ್ನಲ್ಲಿ ಮಾಡ್ಲಿ, ಅದನ್ನು ಕೇಳ್ಕೊಳೋದು. ಫಸ್ಟ್ ಅರ್ಲಿ ಮಾರ್ನಿಂಗ್ ಎದ್ರೆ ಒಳ್ಳೇದು, ಆಗ್ಲಿಲ್ಲ ಲೇಟಾಗಿ ಎದ್ದ ಮೇಲಾದ್ರೂ ಖಾಲಿ ಹೊಟ್ಟೆ ಟೀ ಕುಡ್ದ್ಬಿಟ್ಟು ಮಾಡೋದು ಅವೆಲ್ಲ ಏನಿಲ್ಲ. ನೀರ್ ಕುಡಿಯಲಿ ಸ್ವಲ್ಪ. ಸೊ ನೀರ್ ಕುಡಿದ್ಬಿಟ್ಟು ಬೇಕಾದ್ರೆ ಮಾಡಿದ್ರೆ ತೊಂದ್ರೆ ಏನಿಲ್ಲ. ಮಧ್ಯಾಹ್ನ ಊಟ ಮಾಡಿದ್ರೆ ಸಂಜೆ ಮಾಡಿ ಖಾಲಿ ಹೊಟ್ಟೆ ಇಟ್ಕೊಂಡು ಮಾಡ್ಬೇಕು. ಇದು ಮುಖ್ಯವಾಗಿರುವಂಥದ್ದು. ತಿಂದ್ಮೇಲೆ ಮಾಡಿದ್ರೆ ಡೈಜೆಷನ್ ಇಶ್ಯೂಸ್ಗೆಲ್ಲ ತೊಂದರೆ ಆಗ್ತಿರುತ್ತೆ. ಹಾಗಾಗಿ ಈಗ ಎಕ್ಸಾಂಪಲ್, ನಿಮಗೊಂದು ಮಿಕ್ಸಿನಲ್ಲಿ ನೀರು ಹಾಕ್ಬಿಟ್ಟು ನೀವು ಕೊಬ್ಬರಿ ಹಾಕ್ಬಿಟ್ಟು ಇದು ಮಾಡಿದ್ರೆ ಸರಿಯಾಗಿ ಅದು ಸಿಗ್ತಾ ಇರಲ್ಲ ಇದಕ್ಕೆ, ಬ್ಲೇಡ್ಗೆ. ಅದೇ ಥರ ನಮ್ಮ ಹೊಟ್ಟೆನಲ್ಲೂ ಆ ಥರ ಇದು ಒಂದು ಯಂತ್ರ ಇದ್ದಂಗೆನೆ. ಸೊ ಅಲ್ಲೆಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದಾಗ ಅದಕ್ಕೆ ತಕ್ಕನಂಗೆ ನಾವು ನೋಡ್ಕೋಬೇಕಾಗ್ತಿರುತ್ತೆ. ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಎದ್ದ ತಕ್ಷಣ, ಇಲ್ಲ ಸಂಜೆ ಖಾಲಿ ಹೊಟ್ಟೆನಲ್ಲಿ, ಮಧ್ಯಾಹ್ನನೂ ಮಾಡ್ಬೋದು, ಖಾಲಿ ಹೊಟ್ಟೆ ಇರಬೇಕು. ಬಟ್ ಶ್ರೇಷ್ಠ ಸಮಯ ಅರ್ಲಿ ಮಾರ್ನಿಂಗ್. ಆಗದೆ ಇದ್ದಾಗ ಸಂಜೆ, ಮಧ್ಯಾಹ್ನ ಆದಷ್ಟು ಒಳ್ಳೇದಲ್ಲ. ಖಾಲಿ ಹೊಟ್ಟೆಯಲ್ಲಿದ್ದರೆ ಓಕೆ ಅವ್ರವ್ರಿಗೆ, ಯಾಕಂದ್ರೆ ಅನ್ಈಸಿನೆಸ್ ಆಗ್ಬಿಡ್ತದೆ ಅವೆಲ್ಲ. ಸೊ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಎಲ್ಲ ಖಾಲಿ ಹೊಟ್ಟೆಯಲ್ಲಿ ಇಟ್ಕೊಂಡು ಮಾಡೋದು ಇಟ್ಸ್ ನಾಟ್ ಎ ಗುಡ್, ಒಳ್ಳೆ ಲಕ್ಷಣಗಳಲ್ಲ. ಊಟದ ಬಗ್ಗೆ ಜನರು ಯಾವ ರೀತಿಯ ಜಾಗೃತಿ ವಹಿಸಬೇಕು? ಓಕೆ, ಇವತ್ತು ಮುಖ್ಯವಾಗಿ ಊಟ, ಅದಕ್ಕೆ ಮೊದಲನೇ ಹೇಳಿದ್ರು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಂತ ಹೇಳಿದ್ರು. ಸೊ ಯಾವುದು ನಮಗೆ ಒಗ್ಗುತ್ತೆ, ಯಾವ್ದು ಒಗ್ಗಲ್ಲ ಅನ್ನೋ ನಮಗೆ ಗೊತ್ತಿರಬೇಕು. ಮೊದಲು ಊಟದ ವಿಚಾರದಲ್ಲಿ ಹೇಳ್ತಾ ಬಂದ್ರೆ, ಎಷ್ಟು ಸಾತ್ವಿಕ ಆಹಾರ ತಿಂತೀವೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಅದರಲ್ಲಿ ಸಾತ್ವಿಕ, ತಾಮಸಿಕ, ರಾಜಸಿಕ ಅಂತ ಆಹಾರದಲ್ಲಿ ಬರ್ತದೆ. ಮತ್ತೆ ಈಗ ಸಾತ್ವಿಕ ಅಂದ್ರೆ ಹಣ್ಣು, ತರಕಾರಿಗಳು, ಇವೆಲ್ಲ. ನಾನು ಈ ಮುಖಾಂತರ ಎಲ್ಲರಿಗೂ ಹೇಳಕ್ ಇಷ್ಟಪಡೋದೇನು ಅಂದ್ರೆ, ಯಾರು ಬರೀ ಹಣ್ಣು ತರಕಾರಿ ತಿಂದಾಗ ಅವ್ರ ಎನರ್ಜಿ ಜಾಸ್ತಿ ಇರುತ್ತೆ. ಅದೇ ಬೇಯಿಸಿರೋ ಫುಡ್ಡು, ಅದಕ್ಕೆ SSY ಅಂತಿದೆ, ಸಿದ್ಧಿ ಸಮಾಧಿ ಯೋಗ ಅಂತ. ಅದರಲ್ಲಿ ಇದನ್ನ ಇನ್ನೂ ತುಂಬಾ ಹೆಚ್ಚಿಗೆ ಅದರ ಆಹಾರದ ಗಮನ ಕೊಡ್ತಾರೆ, ಮಾಡಿರೋರು ಗೊತ್ತಿರುತ್ತೆ. ಈಗ ಬೇಯಿಸಿದಾಗ ಸುಮಾರು ನ್ಯೂಟ್ರಿಷನ್ಸ್ ಬರ್ನ್ ಆಗುತ್ತೆ, ಅದಕ್ಕೆ ಸತ್ತ ಆಹಾರ ಅಂತ ಅಲ್ಲಿ ಅವ್ರಿಗೆ ಅದಕ್ಕೆ ಕರೀತಾರೆ. ಸೊ ಹಸಿದು ರಾ ಫುಡ್ ತಿನ್ನೋದ್ರಿಂದ ಹೆಲ್ತ್ಗೆ ಮೋರ್ ಬೆನಿಫಿಟ್ ಮತ್ತೆ ಈಸಿಯಾಗಿರುತ್ತೆ. ಬಟ್ ಜನ ಟೇಸ್ಟಿಗೆ ಅಂತ ಹೋಗಿ ಇಂಪಾರ್ಟೆನ್ಸ್ ಕೊಡ್ತಿರೋದ್ರಿಂದ ಈ 3 ಇಂಚ್ ನಾಲ್ಗೆಗೆ ಇಂಪಾರ್ಟೆನ್ಸ್ ಕೊಟ್ಟರೆ 3 ಅಡಿ 6 ಅಡಿ ಆಳ ಕರ್ಕೊಂಡು ಹೋಗ್ತೀವಿ ನಮ್ಮನ್ನದು. ಸೊ ಹಾಗಾಗಿ ಇಲ್ಲಿಗೆ ಸಿಹಿ, ಇದಕ್ಕೆ ಕಹಿ. ನಾಲ್ಗೆಗೆ ಸಿಹಿ ಆಗೋದು ಹೊಟ್ಟೆ ಕಹಿ ಆಗುತ್ತೆ, ನಾಲಿಗೆಗೆ ಕಹಿ ಇರೋದು ಹೊಟ್ಟೆಗೆ ಸಿಹಿ ಯಾವಾಗಲು. ಈಗ ನಾವು ಬೇವು ಕಹಿ ಆಗುತ್ತೆ, ಬಟ್ ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ಶಿವಕುಮಾರ್ ಸ್ವಾಮೀಜಿ 111 ವರ್ಷ ಬದುಕಿದ್ರು ಅಂದ್ರೆ ಮೂಲ ಕಾರಣ, ಅವರು ದಿನ ಬೆಳಿಗ್ಗೆ ಎದ್ದು ಬೇವಿನ ಕಷಾಯ ಕುಡಿತಾ ಇದ್ರು. ಅದೇ ಅವ್ರ ಆರೋಗ್ಯದ ಮೂಲ ಗುಟ್ಟು. ಅಂದ್ರೆ ಬೇರೆಯವ್ರ ಕಹಿ ನನ್ಗೆ ಆಗಲ್ಲ ಅಂತ ಬಿಡ್ತಾ ಇದ್ರು, ಬಟ್ ಅವ್ರು ಅದನ್ನ ಕುಡಿತಾ ಇದ್ದಿದ್ರಿಂದನೇ ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಹಾಗಾಗಿ ಈಗ ಹಾಗಲಕಾಯಿ ಕಹಿ ಇರುತ್ತೆ, ಬಟ್ ಅದು ಹೊಟ್ಟೆಗೆ ಸಿಹಿ. ಸೊ ಈಗೆಲ್ಲ ಏನಾಗ್ತಿದೆ, ಈ ನಾಲ್ಗೆ ಟೇಸ್ಟ್ ಬಡ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಿರೋದು. ಅದರಲ್ಲೂ ಜಂಕ್ ಫುಡ್ಸು, ಅವೆಲ್ಲ ನಮ್ಮ ಇಂಡಿಯನ್ ಫುಡ್ಸ್ ಅಲ್ಲ, ಏನು ಬೇಕ್ರಿ ಫುಡ್ಸ್ ಇದೆ, ಇವಾಗ ಪಿಜ್ಜಾ, ಬರ್ಗರ್ಸ್ ಇದೆ, ಇವೆಲ್ಲನೂ ನಮಗೆ ಕಾನ್ಸ್ಟಿಪೇಷನ್ ಇಶ್ಯೂ ಆಗೋದಕ್ಕೆ ಮೇಜರ್ ಆಗಿ ನೋಡಿ. ನಿದ್ದೆ ಚೆನ್ನಾಗಿ ಬರಬೇಕು, ಮೋಷನ್ ಕರೆಕ್ಟಾಗಿ ಆಗಬೇಕು, ಹೊಟ್ಟೆ ಹಸಿಬೇಕು, ಇದು ನ್ಯಾಚುರಲ್ ಆಗಿರೋದು. ಇದರಲ್ಲಿ ವ್ಯತ್ಯಾಸ ಆಗ್ತಿದೆ ಅಂದರೆ ಹೆಲ್ತ್ ಇಶ್ಯೂ. ಬೆಳಿಗ್ಗೆ ಎದ್ದ ತಕ್ಷಣ ಈಸಿಯಾಗಿ ಮೋಷನ್ ಆಗಬೇಕು. ಕಾನ್ಸ್ಟಿಪೇಷನ್ ಇಶ್ಯೂ ಇದೆ ಅಂದರೆ ಹೆಲ್ತ್. ಸರಿಯಾಗಿ ಹೊಟ್ಟೆ ಹಸಿತಿಲ್ಲ ಅಂದರೆ ತೊಂದರೆ, ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂದರೆ ತೊಂದರೆ,
ಅದಕ್ಕೆ ನಾವು ಹೇಳ್ತಿರ್ತೀವಿ ಏನಂತಂದರೆ ಮುದ್ದೆ ಲದ್ದಿ ಎಲ್ಲ ಕರೆಕ್ಟಾಗಿ ಆಗ್ತಿರ್ಬೇಕು ಅಂತ. ಅಂದರೆ ಇನ್ ಟೈಮಲ್ಲಿ ಕರೆಕ್ಟಾಗಿ ಆಗಬೇಕು. ನೀವು ಎದ್ದ ತಕ್ಷಣ ಮೋಷನ್ ಈಸಿಯಾಗಿ ಆಗಬೇಕು. ಅದೆಲ್ಲ ಯಾವಾಗ ಆಗೋದು ಅಂದರೆ ನೀವು ಸರಿಯಾಗಿರೋ ಆಹಾರ ತಿಂದರೆ. ಈ ಜಂಕ್ ಫುಡ್ ತಿಂದರೆ ಕಾನ್ಸ್ಟಿಪೇಷನ್, ಮೈದಾ ಎಸ್ಪೆಷಲಿ ಏನಂದರೆ ವಿಷಯಗಳು ನಾವು ಹೇಳ್ತೀವಿ, ಮೈದಾ ಮತ್ತು ಉಪ್ಪು, ಸಕ್ಕರೆ, ಹಾಲು, ಇವೆಲ್ಲನಲ್ಲೂ ವೈಟ್ ಪಾಯ್ಸನಸ್ ಅಂತ ನಾವು ಹೇಳ್ತೀವಿ. ಏನು ಮಾಡ್ಬೇಕು, ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕೇನು ಅಂದರೆ, ಈಗ ಉಪ್ಪು ನೀವು ಯೂಸ್ ಮಾಡೋದು ವೈಟ್ ಸಾಲ್ಟ್ ಬದಲು ಪಿಂಕ್ ಸಾಲ್ಟು ಅಥವಾ ಸೀ ಸಾಲ್ಟ್ ಅಂತ ಬರುತ್ತೆ, ಅದಕ್ಕೆ ಶಿಫ್ಟ್ ಆಗಬೇಕು. ಒನ್ ಥಿಂಗ್. ಆಮೇಲೆ ಹಾಲಲ್ಲಿ ನಾಟಿ ಹಸು ಹಾಲು ಆದಷ್ಟು ಸಿಕ್ಕಿದ್ರೆ ಸೊ ಅದಕ್ಕೆ ಶಿಫ್ಟ್ ಆದರೆ ತುಂಬಾ ಒಳ್ಳೆಯದು. A2 ಮಿಲ್ಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಹೋದರೆ ಹೆಚ್ಚು ಲಾಭ ಆಗುತ್ತೆ. ಸೊ ಬೇರೆದ್ರಲ್ಲಿ ಏನಂದರೆ ಇವಾಗ ಕೆಮಿಕಲ್ ಆ್ಯಡ್ ಆಗ್ತಿದೆ. ಈಗ ಮೊನ್ನೆ ಪೇಪರಲ್ಲೇ ಬಂದಿತ್ತು, ಹೆಂಗಾಗಿದೆ ಅಂದರೆ ತಾಯಿ ಎದೆ ಹಾಲಲ್ಲೂ ಯೂರಿಯಾ ಸೇರ್ಕೊಂಡಿದೆ ಅಂತ. ತಾಯಿ ಎದೆ ಹಾಲಲ್ಲಿ ಯೂರಿಯಾ ಅಂಶಗಳು ಪತ್ತೆ ಆಗಿದೆ ಅಂತ ನ್ಯೂಸ್ ಪೇಪರಲ್ಲಿ ಈಗ ಬಂದಿದೆ. ಸೊ ಅಂದರೆ ಯಾಕೆ ಅವೆಲ್ಲ ಆಗ್ತಿರೋದು ಅಂದರೆ ಕೆಮಿಕಲ್ ಫುಡ್ ತಿಂದರೆ ಮತ್ತು ಕೆಮಿಕಲ್ಲೇ. ಸೊ ವಾಟ್ ಗೋಸ್ ಇನ್ಸ್ ವಿಲ್ ಕಮ್ ಔಟ್. ಇಂಟೇಕೆ ರಾಂಗ್ ಆಗ್ಬಿಟ್ಟು ರೈಟ್ ರಿಸಲ್ಟ್ ಬಂದರೆ ಬರಲ್ಲ. ನಾವೀಗ ಅದೇ ಹೇಳ್ತಿರ್ತೀವಲ್ಲ, ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣು ಬಂದರೆ ಬರಲ್ಲ. ರೈಟ್ ಹಾಕಿದ್ರೇನೆ ರೈಟ್ ಬರೋದು, ರಾಂಗ್ ಹಾಕ್ಬಿಟ್ಟು ರೈಟ್ ಬಂದರೆ ಯಾವತ್ತೂ ಬರೋದಿಲ್ಲ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಆದಷ್ಟು ನಮ್ಮ ಆಯಾ ಪ್ರಾಂತ್ಯದ್ದು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಆಯಾ ಜಾಗಕ್ಕೆ ಏನೇನಿದೆಯೋ ಅದಕ್ಕೆ ಮೊದಲನೇ ಆದ್ಯತೆ. ಈಗ ಕೇರಳ, ಮಂಗಳೂರು ಕಡೆ ಹೋದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಅಂದರೆ ಆಯಾ ಪ್ರಾಂತ್ಯಕ್ಕೆ ಅದು ಏನೇನಿರುತ್ತೆ ಮತ್ತು ಆಯಾ ಮಣ್ಣಿನ ಗುಣ, ಅಲ್ಲಲ್ಲಿ ಏನೇನು ಬೆಳೀತಾರೆ ಅದಕ್ಕೆ ಮೊದಲನೇ ಆದ್ಯತೆ ನಾವು ಕೊಡಬೇಕು ಆಯಾ ಜಾಗದಕ್ಕೆ. ಜೊತೆಗೆ ಅದಲ್ಲದೆ ಸಿರಿಧಾನ್ಯಗಳು ಹೆಚ್ಚು. ಇವತ್ತು ಆಹಾರ ಅದನ್ನು ಬಳಸೋದ್ರಿಂದ ತುಂಬ ಏನು ಹೆಲ್ತ್ ಇಶ್ಯೂಗಳಿಗೆ ಸೊಲ್ಯೂಷನ್ ಇದೆ. ಡಾಕ್ಟರ್ ಖಾದರ್ ಅವ್ರದ್ದು ಅದೆಲ್ಲ ನೋಡಿದ್ರೆ ಅದರಲ್ಲಿ ಸೆಳೆಯುತ್ತೆ. ಅಂದರೆ ಇನ್ಸುಲಿನ್ನ ಸ್ಲೋ ಆಗಿ ಪ್ರೊಡ್ಯೂಸ್ ಮಾಡ್ತದೆ. ಬೇರೆದೆಲ್ಲ ಏನಾಗುತ್ತೆ ಅಂದರೆ, ಈಗ ನೀವು ಇಡ್ಲಿ, ದೋಸೆ ಇವೆಲ್ಲ ತಿಂತಿರೋದು ಬೇಗ ಬರ್ನ್ ಆಗ್ಬಿಡುತ್ತೆ ಕ್ಯಾಲೋರೀಸ್. ಈಗ ಗಾಡಿ ಮೈಲೇಜ್ ಕೊಡಲ್ಲ ಅಂತೀವಲ್ಲ, ಈಗ ಸಿರಿಧಾನ್ಯ ಮೈಲೇಜ್ ಕೊಡುತ್ತೆ. ಇದು ತಿಂದ ತುಂಬ ಟೈಮ್ ಲಾಂಗ್ ಟರ್ಮ್ವರೆಗೂ ನಮ್ಗೆ ಬರುತ್ತೆ. ನಾರಿನಾಂಶ ಜಾಸ್ತಿ ಇರೋ ಆಹಾರಗಳು ಸೇವಿಸ್ಬೇಕು ನಾವು. ಎಲ್ಲೆಲ್ಲಿ ನಾರಿನಾಂಶ ಇರುತ್ತೋ ಅದು ಹೆಚ್ಚು ನಾವು ಬಳಸಬೇಕು. ಇವತ್ತು ತಿಂತಿರೋದ್ರಲ್ಲಿ ನಾರಿನಾಂಶ ಕಡಿಮೆ. ಅದರಲ್ಲಿ ನಾನು ಕೇಳ್ಕೊಳೋದೇನು ಅಂದರೆ, ಅದರಲ್ಲಿ ಬೆಸ್ಟ್ ಚೂಸ್ ಮಾಡಿ. ಈಗ ನೋಡಿ, ನಾವು ಪಿಜ್ಜಾ ತಿಂತೀವಿ, ಅದರಲ್ಲಿ ಮಿಲೆಟ್ ಪಿಜ್ಜಾ ತಿಂತೀವಿ ನಾವು. ಅದರಲ್ಲಿ ಸೆಲೆಕ್ಟಿವ್ ನಮಗೆ ಹುಡುಕ್ಬೇಕು, ನನಗೇನು ಬೇಕನ್ನೋದ್ರಲ್ಲಿ ಅದರಲ್ಲಿ ಬೆಟರ್ ಆಗಿರೋದನ್ನ ಆಪ್ಷನ್ಸ್ಗಳು ನೋಡ್ತಾ ಇರ್ಬೇಕು ನಾವು. ಅದು ಈಗ ಯಾಕಂದರೆ ನಾವು ಎಷ್ಟು ಹೇಳಿದ್ರು ತಿನ್ನೋರು ತಿಂತಾರೆ, ಅದು ನಿಲ್ಸಲ್ಲ. ಅದು ತಿನ್ನಬೇಕಾದ್ರಲ್ಲೂ ಸೆಲೆಕ್ಟಿವ್ ಆಗಿರ್ಬೇಕು ನಮಗೆ. ಯಾವುದು ನನಗೆ ತಿಂದರೆ ತೊಂದರೆ ಆಗುತ್ತೆ. ಈಗ ತಿಂದಮೇಲೆ ಎಷ್ಟೋ ಜನ ನೋಡಿ, ಇವತ್ತು ಹೋಟ್ಲಿಗೆ ಹೋಗಿ ತಿನ್ನಿರ್ತಾರೆ ಮಸಾಲೆ ಫುಡ್, ಬೆಳಿಗ್ಗೆ ಮೋಷನ್ಗೆ ಹೋಗ್ಬೇಕಾದ್ರೆ ಉರಿ ಎತ್ಕೊಳುತ್ತೆ. ಸೊ ನಾವೇ ತಿಂದು ಸಮಸ್ಯೆಗಳನ್ನ ಯಾಕೆ ಮಾಡ್ಕೋಬೇಕು? ನೀವು ಒಳ್ಳೆ ಹೆಲ್ತಿ ಫುಡ್ ತಿನ್ನಿ, ಹಣ್ಣು ತರಕಾರಿಗಳು, ನಿಮ್ಗೆ ಯಾವತ್ತೂ ಆ ಥರ ಇಶ್ಯೂನೇ ಬರಲ್ಲ. ಬಟ್ ಅದೇ ಹಣ್ಣು, ಈ ಹೋಟೆಲ್ ಫುಡ್ಡು ಅಥವಾ ಜಂಕ್ ಫುಡ್ಡು, ಮಸಾಲೆ ಫುಡ್ಗಳು ತಿನ್ನೋದ್ರಿಂದ ಮೋಷನ್ಗೆ ಹೋದಾಗೂ ಇರಿಟೇಷನ್ಸ್ ಆಗ್ತಿರುತ್ತೆ, ಉರಿ ಆಗ್ತಿರುತ್ತೆ. ನಾವೇ ದುಡ್ಡು ಕೊಟ್ಟು ಸಮಸ್ಯೆಗಳು ತೊಗೊತಾ ಇದ್ದೀವಿ. ಇವತ್ತೆಲ್ಲ ನೀವೇನು ಫುಡ್ಗಳು ತಿಂತಿದ್ರೆ, ಕೆಮಿಕಲ್ ಫುಡ್ ತಿಂದು ನಾವೇ ಕಾಯಿಲೆಗಳನ್ನ ವೆಲ್ಕಮ್ ಮಾಡ್ಕೊತಾ ಇರೋದು. ಆಮೇಲೆ ಈಗ ಅಯ್ಯೋ ಹಿಂಗೆ ತೊಂದರೆ ಆಗ್ತಿದೆ ಅಂದರೆ ನಾವೇ ರೀಸನ್ ಅದಕ್ಕೆ. ಹಾಗಾಗಿ ಚೂಸಿ ಆಗಿರಿ, ಬೆಟರ್ ಆಗಿರೋದನ್ನ ಆಯ್ಕೆಗಳು ಮಾಡ್ಕೊಳ್ಳಿ. ಈಗ ನಾವೆಲ್ಲೇ ಹೋದಾಗೂ ಅದರಲ್ಲಿ ಸೆಲೆಕ್ಟಿವ್ ಮಾಡ್ಕೊತಾ ಇರ್ತೀವಿ. ಚೆನ್ನಾಗಿದ್ಯಾ, ಓಕೆ, ಚೆನ್ನಾಗಿಲ್ವೋ ಅದು ನಾವು ಮುಟ್ಟಕ್ಕೆ ಹೋಗಲ್ಲ. ಸೊ ಹಾಗಾಗಿ ಆಹಾರದಲ್ಲಿ ಜೊತೆಗೆ ಬೇಗ ತಿನ್ನಬೇಕು, ವೆರಿ ಇಂಪಾರ್ಟೆಂಟ್. ಸೊ ಆದಷ್ಟು ಈಗ ಕೆಲವೊಂದು ಧರ್ಮಗಳಲ್ಲಿ, ಸಂಪ್ರದಾಯದಲ್ಲಿ 6:30 ಒಳಗಡೆ ಊಟ ಮಾಡಿಬಿಡ್ತಾರೆ. ಏನಕ್ಕೆ ಅಂದರೆ, ಸೂರ್ಯ ಯಾವಾಗಿದ್ದಾಗ ನಮ್ಮ ಡೈಜೆಷನ್ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾವಾಗ ಸೂರ್ಯ ಅಸ್ತಮಾನ ಆದಮೇಲೆ ಇದು ಡೈಜೆಷನ್ ಪವರ್ ಕಡಿಮೆ ಆಗ್ಬಿಡ್ತದೆ. ಜೊತೆಗೆ ತಿಂದು ಮಲಗೋದ್ರಿಂದ ಆ್ಯಕ್ಟಿವಿಟೀಸ್ ಇರಲ್ಲ, ಅಲ್ಲಿ ತುಂಬ ತೊಂದರೆ ಆಗ್ತಿರುತ್ತೆ. ಯಾಕಂದರೆ ಆ ಕೆಲಸ ಮಾಡೋದಕ್ಕೂ ಡಿಸ್ಟರ್ಬ್ ಆಗ್ತಿರುತ್ತೆ. ಅದೆಲ್ಲ ನಮಗೆ ಏನಾಗ್ತಿರುತ್ತೆ ಅಂತಂದರೆ, ನಿಮ್ಮ ಕಿಡ್ನಿಗಳಿಗೆ ಎಫೆಕ್ಟ್ ಆಗ್ತಿರ್ತದೆ. ಬೇರೆ ಬೇರೆ ಇವತ್ತು ಬೊಜ್ಜು ಬರೋದಕ್ಕೂ ಅದೇ ಕಾರಣ. ತಿಂದ್ಬಿಟ್ಟು ಕೆಲವೊಬ್ರು ಬೇಗ ಮಲಗಿಬಿಡ್ತಾರೆ. ಸೊ ಇವೆಲ್ಲ ಮಾಡ್ತಿರೋದ್ರಿಂದನೇ ಇವತ್ತು ಒಬೆಸಿಟಿ ತುಂಬ ಜಾಸ್ತಿ. ಚಿಕ್ಕ ಮಕ್ಕಳಿಗೆ ಒಬೆಸಿಟಿ, ಬೊಜ್ಜು ಎಕ್ಸ್ಟ್ರಾ ಬರ್ತಾ ಇರೋದಕ್ಕೆ ಒಂದು ಕಾರಣ. ಮೇಜರಾಗಿ ತಿಂದ ತಕ್ಕನಂಗೆ ವರ್ಕೌಟ್ ಮಾಡಿದ್ರೆ ಏನಾಗಲ್ಲ. ಸಾಯಂಕಾಲ ತಿಂದಮೇಲೆ ವರ್ಕೌಟ್ ಮಾಡೋ ಅಂಥದ್ದು ಏನು ಇರಲ್ಲ, ಜಾಸ್ತಿ ಮಲಗಿಬಿಡ್ತೀವಿ. ಸೊ ಅದು ರೆಸ್ಟ್ಗೆ ಹೋಗ್ಬಿಡ್ತದೆ. ಅದಕ್ಕೆ ಆಮೇಲೆ ಜಾಸ್ತಿ ತಿನ್ನೋದ್ರೆ ಹಿಂಸೆ ಆಗುತ್ತೆ. ಯಾವುದಕ್ಕೆ? ನಮ್ಮ ಹೊಟ್ಟೆ ಡೈಜೆಷನ್ ಸಿಸ್ಟಮ್ಗೂ ಹಿಂಸೆ, ನಾವೇ ಅದಕ್ಕೆ ಹಿಂಸೆ ಕೊಡ್ತಾ ಇರ್ತೀವಿ. ಸೊ ಓವರ್ಲೋಡ್ ಆಗಿ ಹೆಂಗೆ ಜಾಮ್ ಆಗ್ಬಿಡ್ತಿರ್ತಲ್ಲ, ಹಾಗೆಲ್ಲ ತೊಂದರೆ ಆಗ್ತಿರುತ್ತೆ. ಹಾಗಾಗಿ ರಾತ್ರಿ ಲೈಟ್ ಫುಡ್ ತಿನ್ಬೇಕು. ಅದಕ್ಕೊಂದು ನಿಯಮನೇ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಯುವರಾಜನ್ ಥರ ಚೆನ್ನಾಗಿ ತಿನ್ನಬೇಕು, ಮಧ್ಯಾಹ್ನ ಮಹಾರಾಜನ್ ಥರ ಮೀಡಿಯಮ್ ಆಗಿ ತಿನ್ನಬೇಕು, ರಾತ್ರಿ ಭಿಕ್ಷುಕನ್ ಥರ ತಿನ್ನಬೇಕು ಅಂತ ರೂಲ್ ಇದೆ. ಅದಕ್ಕೆ ಜಾಸ್ತಿ ಹೇಳ್ತಿರ್ತಾರೆ, ಕಮ್ಮಿ ನೋಡಿ. ಇವತ್ತು ಸಮಸ್ಯೆ ಜಾಸ್ತಿ ಇರೋದು ಜಾಸ್ತಿ ತಿಂದು, ಕಮ್ಮಿ ತಿಂದು ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ, ಜಾಸ್ತಿ ತಿಂದೇ ತೊಂದರೆ ಆಗ್ತಿರೋದು. ಅದಕ್ಕೆ ಹೇಳ್ತಾರೆ, 3 ಹೊತ್ತು ತಿಂದವನು
ಭೋಗಿ, 2 ಹೊತ್ತಿಂದವನು ಯೋಗಿ, 4 ಹೊತ್ತಿಂದವನು ರೋಗಿ, ಎತ್ಕೊಂಡು ಹೋಗಿ ಅಂತ ಗಾದೆನೇ ಇದೆ. ಜಾಸ್ತಿ ಹೊತ್ತು ತಿಂತಿದ್ರೆ ಅವ್ನು ರೋಗಿಯಾಗಿ ಎತ್ಕೊಂಡು ಹೋಗಿ ಅಂದ್ರೆ ಬೇಗ ಇದಕ್ಕೆ ಸೇರ್ತಾರೆ. ಅದಕ್ಕೆ ಈ ನಾಲ್ಗೆ ಕಂಟ್ರೋಲ್ ಮಾಡೋದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಇದು ನಿಮಗೆ ಕಂಟ್ರೋಲಿಂಗ್ ಬರುತ್ತೆ. ಸೊ ನನಗೆ ಎಷ್ಟು ಬೇಕು ಆ ಲಿಮಿಟೇಷನ್ ಗೊತ್ತಾಗ ಅದು ಕಂಟ್ರೋಲ್ ಇರುತ್ತೆ. ಯಾವಾಗ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಲ್ವೋ ಕಂಟ್ರೋಲ್ ಇರಲ್ಲ. ಸೊ ಅವಾಗ ಅನ್ಕಂಟ್ರೋಲ್ ಆಗಿ ತಿಂತಾರೆ, ಸಮಸ್ಯೆಗಳಾಗುತ್ತೆ. ಹಾಗಾಗಿ ಆದಷ್ಟು ಭಾರತೀಯ ಸಂಪ್ರದಾಯ, ಇಂಗ್ಲೀಷ್ ಇದಕ್ಕೆಲ್ಲ ಹೋಗದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಏನು ಮೊದಲಿಂದ ಫಾಲೋ, ನಾವು ಸಿಂಪಲ್ ಹೇಳ್ಬೇಕು ಅಂದರೆ ಹಳೆ ಕಾಲದವ್ರು ಏನು ಮಾಡ್ತಿದ್ರು ಅದನ್ನು ಫಾಲೋ ಮಾಡಿದ್ರೆ ಯಾವುದೇ ಸಮಸ್ಯೆಗಳಿರಲ್ಲ. ಸೊ ಹಳೆ ಕಾಲದಲ್ಲಿ ಎಲ್ಲೋ ಒಂದೊಂದು ಹಾಸ್ಪಿಟ್ಲ್ ಇತ್ತು, ಯಾವುದೋ ಒಂದು ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇರೋದು. ಇವತ್ತು ಹಾಸ್ಪಿಟ್ಲ್ ಜಾಸ್ತಿ ಆಗ್ತಾ ಇದೆ, ರೋಗ ಕಮ್ಮಿ ಆಗಿಲ್ಲ. ಹಾಸ್ಪಿಟ್ಲ್ ಜಾಸ್ತಿ ಆಗ್ತಿದೆ. ಆ್ಯಕ್ಚುಲಿ ಹಾಸ್ಪಿಟ್ಲ್ ರೋಗ ಕಮ್ಮಿ ಆಗಬೇಕು, ಎಲ್ಲದಕ್ಕೂ ಇವತ್ತು ಅಪಾಯಿಂಟ್ಮೆಂಟ್ ಇಟ್ಕೊಂಡು ಹೋಗ್ತಿದ್ದಾರೆ. ಮೂಲ ಕಾರಣ ಊಟದಲ್ಲೇ. ಸೊ ಊಟದಲ್ಲಿ ಅದೇ ಹೇಳಿದ್ನಲ್ಲ, ತಾಮಸಿಕ ಆಹಾರ ಅವೆಲ್ಲ ತಿನ್ನೋದ್ರಿಂದ ಮೈಂಡ್ ಕೆರಳುತ್ತೆ, ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಈಗ ಜಂಕ್ ಫುಡ್ಗಳು, ಮಸಾಲ ಫುಡ್ ತಿಂದಾಗ ಮನಸ್ಸು ಕೆರಳುತ್ತೆ, ಅವಾಗ ಜಗಳಗಳಾಗೋದು, ಡಿಸ್ಟರ್ಬೆನ್ಸ್ಗಳಾಗೋದು, ಅದೆಲ್ಲ ಅದೇ ಕಾರಣ. ಅದೇ ಸಾತ್ವಿಕ ಆಹಾರ ತಿಂದ ಮೈಂಡು ಚೆನ್ನಾಗಿ ಒಂದು ಖುಷಿಯಾಗಿರ್ತದೆ. ಸೊ ಅವಾಗ ಎಲ್ಲ ಕೆಲಸ ಚೆನ್ನಾಗಾಗುತ್ತೆ. ಈಗ ನಾನ್ ವೆಜ್ಜಲ್ಲೂ ಅಷ್ಟೇ, ನಾನ್ ವೆಜ್ ತಿನ್ನಬಾರ್ದು ಅಂತಲ್ಲ, ಅದು ಸಾತ್ವಿಕದಲ್ಲಿ ಬರೋದಿಲ್ಲ. ಬಟ್ ಏನೇ ತಿಂದರೂ ಕರಗಿಸ್ಬೇಕು ಮೊದಲು ಚೆನ್ನಾಗಿ, ಬಟ್ ಸೆಲೆಕ್ಟಿವ್ ಆಗಿರ್ಬೇಕು. ಈಗ ನೋಡಿ, ನಾವೆಲ್ಲ ಮನೆಯಲ್ಲಿ ನಾವು ಏನು ಟೀ, ಕಾಫಿ, ಬೆಲ್ಲ ಬಳಸ್ತೀವಿ, ಸಕ್ಕರೆ ಬಳಸಬಾರ್ದು. ಸಕ್ಕರೆ ತಿನ್ನೋದ್ರಿಂದನೂ ಕ್ಯಾನ್ಸರ್ ಅಂತ ರೋಗಗಳು ಜಾಸ್ತಿ ಉಲ್ಬಣ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಏನೇನು ಬದಲಾವಣೆ ಮಾಡ್ಕೋಬೇಕು, ಸಕ್ಕರೆ ಬದಲು ಬೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಸಕ್ಕರೆನಲ್ಲೂ ಬ್ರೌನ್ ಶುಗರ್ ಅಂತ ಬರುತ್ತೆ. ಬ್ರೌನ್ ಶುಗರ್ ಅಂದರೆ ಅದು ನೆಗೆಟಿವ್ ಅಲ್ಲ, ಇದು ಮೆಲಾನಿನ್ ಅನ್ನೋ ಅಂಶ ಇರುತ್ತೆ. ಅದು ರೇಟ್ ಜಾಸ್ತಿ, 1 to 2, ಬಟ್ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ತಾರೆ ಇವಾಗ. ಸೊ ಎಲ್ಲೋ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಸಿಗಂಗಿದ್ರೆ ಬ್ರೌನ್ ಶುಗರ್ ಅಂತ ಇನ್ನೊಂದು ಬ್ರೌನ್ ಕಲರೇ ಬರುತ್ತೆ, ಅದನ್ನು ಬೇಕಾದ್ರೆ ಸಕ್ಕರೆನ ಯೂಸ್ ಮಾಡ್ಬೋದು. ಅದನ್ನು ಅಂದರೆ ಇನ್ಸ್ಪೈಟ್ ಆಫ್ ದಟ್, ಬೆಲ್ಲದಲ್ಲೂ ಆರ್ಗ್ಯಾನಿಕ್ ಬೆಲ್ಲ, ಕಲರ್ ಬೆಲ್ಲ ತಿನ್ನಬಾರ್ದು. ಸೊ ಅದರಲ್ಲೂ ಇವತ್ತೆಲ್ಲ ಕೆಮಿಕಲ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ರಿಫೈನ್ಡ್, ಎನಿ ರಿಫೈನ್ಡ್ ಬಳಸಬಾರ್ದು. ರಿಫೈನ್ಡ್ ಶುಗರ್, ರಿಫೈನ್ಡ್ ಆಯಿಲ್, ರಿಫೈನ್ಡ್ ಸಾಲ್ಟ್, ಇವು ಯಾವೇ ರಿಫೈನ್ಡ್ ನೀವು ಬಳಸ್ತಿದ್ರೆ ನಾನು ಅದಕ್ಕೆ ಹೇಳ್ತಿರ್ತೀನಿ, ರಿಫೈನ್ಡ್ ಯೂಸ್ ಮಾಡಿದ್ರೆ ರಿಫೈನ್ ಕಟ್ಟಬೇಕಾ ಇರುತ್ತೆ. ಎಲ್ಲಿಗೆ? ಹಾಸ್ಪಿಟ್ಲಿಗೆ. ಅಗೇನ್ ಆ್ಯಂಡ್ ಅಗೇನ್ ಯು ಶುಡ್ ಗೋ ಅಂಡ್ ಪೇ ದ ಏನು ಇದನ್ನು ಹಾಸ್ಪಿಟ್ಲಿಗೆ ಕೊಡ್ಬೇಕಾಗುತ್ತೆ. ರಿಫೈನ್ ಅಗೇನ್ ಪೇ ದ ಫೈನ್ ಟು ದ ಹಾಸ್ಪಿಟಲ್. ಸೊ ಹಾಗಾಗಿ ಅದೆಲ್ಲ ಆಗಬಾರ್ದು ಅಂದರೆ ಅದಕ್ಕೆ ಅದು ಇಂಟರ್ನೆಟಲ್ಲಿ ಹೊಡೆದ್ರು ಸಿಗುತ್ತೆ. ಸಾತ್ವಿಕ ಆಹಾರ ಅಂತ ಫಸ್ಟ್ ಸರ್ಚ್ ಮಾಡಲಿ, ತಾಮಸಿಕ ಸರ್ಚ್ ಮಾಡಿದೆ ಅದರಲ್ಲಿ ಏನಿದೆ ಅವ್ರು, ಯಾಕಂದ್ರೆ ಇಲ್ಲೆಲ್ಲ ಹೇಳೋದಕ್ಕೆ ಸಮಯ ಇರಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ನಿಮ್ಮ ಪ್ರಕಾರ ಸರ್ ಬೆಳಿಗ್ಗೆ ಎದ್ಕೊಳ್ಳೆ ನಾವೇನು ತಿನ್ನಬೇಕು? ಅದೇ ಹೇಳಿದ್ನಲ್ಲ, ಈಗ ಏನಾಗುತ್ತೆ ಅಂದರೆ ಎದ್ದ ತಕ್ಷಣ ಅಂತಂದರೆ ಒಬ್ಬೊಬ್ಬರು ದೇಹ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಬಟ್ ಜಾಸ್ತಿ ಹೊತ್ತು ಖಾಲಿ ಹೊಟ್ಟೆ ಬಿಡಬಾರ್ದು. ಅದಕ್ಕೆ ಬ್ರೇಕ್ಫಾಸ್ಟ್ ಅಂದರೆ ಫಾಸ್ಟ್ ದ ಬ್ರೇಕ್, ಜಾಸ್ತಿ ಹೊತ್ತು ಬಿಡಬೇಡಿ. ಅಲ್ಲಿ ನೆಗೆಟಿವ್ ಜ್ಯೂಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಆದಷ್ಟು ರಾಗಿ ಗಂಜಿ ಈ ಥರ ಕುಡಿದ್ರೆ ಇನ್ನೂ ಒಳ್ಳೆಯದು. ಜ್ಯೂಸ್ಗಳು, ಹಣ್ಣು, ತರಕಾರಿ ಆದಷ್ಟು ಅಂಥದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ನೀವು. ಅದರಿಂದ ಏನಾಗುತ್ತೆ, ಈಗ ನೋಡಿ ನಮ್ಮ ಡಾಕ್ಟರ್ ರಾಜು ಅಂತಿದ್ದಾರೆ, ಅವ್ರು ಹೇಳೋದಂಗೆ ಶುಗರ್ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಹಣ್ಣು ತರಕಾರಿಗಳೇ ತಿನ್ನಿ ಅಂತ ಅವ್ರು ಪ್ರಿಫರಬಲಿ ಮಾಡ್ತಾರೆ. ಬೀಂಗೆ ಅವರು ಡಾಕ್ಟರ್ ಹೇಳೋದು, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿಬೇಕಾರೆ ಬೆಳಿಗ್ಗೆ ಸಾಯಂಕಾಲ ಹಣ್ಣು ತರಕಾರಿ. ಬಟ್ ನಾವು ಹೇಳ್ತೀವಿ ನಿಮಗೆಲ್ಲ ತಿನ್ನಿ ಅಂತ, ಯಾಕೆಂದ್ರೆ ಕೇಳೋದು ದೊಡ್ಡದಲ್ಲ, ಪಾಲನೆ ಮಾಡೋದು ಇಂಪಾರ್ಟೆಂಟು. ಯಾಕೆ ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಎಲ್ಲರಿಗೂ ಗೊತ್ತಿದೆ, ಈಗ ನಾನು ಮಾತಾಡ್ತಿರೋ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿದೆ. ಕೇಳ್ತಿರೋರು ಅವಲೋಕನೆ ಮಾಡ್ಕೋಬೇಕು, ನಾನು ಮಾಡ್ತಿದ್ದೀನಾ ಅಂತ. ಸೊ ಗೊತ್ತಿದ್ದು ಮಾಡಲಿಲ್ಲದ ಇದ್ರೆ ಗೊತ್ತಿದ್ದು ಪ್ರಯೋಜನ ಇಲ್ಲ ಅಲ್ವಾ? ಈಗ ತುಂಬ ಇದಾವೆ ಹೇಳಕ್ಕೆ ಹೋದ್ರೆ. ಈಗ ನಮ್ಮ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಜೋಳದ ರೊಟ್ಟಿ ನಾವು ತಿಂತೀವಿ, ಮುದ್ದೆ ತಿನ್ನಿ. ಸೊ ಎಲ್ಲ ಮುದ್ದೆನ ಬೆಳಬೆಳಿಗ್ಗೆ ಅಂತಂತಾರೆ ಕೆಲವರು. ಬಟ್ ಇಟ್ ವಿಲ್ ಟೇಕ್ಸ್ ನೆಕ್ಸ್ಟ್ ಲೆವೆಲ್. ಬಟ್ ಎಲ್ಲರೂ ಇವಾಗ ತಳುಕು ಬೆಳಕು ಹೈಫೈ ಶೋ ಚೆನ್ನಾಗಿರೋದೇ ಕೇಳ್ತಾರೆ. ಬಟ್ ಅದರಿಂದ ಹೋದರೆ ಸಮಸ್ಯೆಗಳು ಜಾಸ್ತಿ. ನಮಗೆ ಯಾವುದು ನಮ್ಗೆ ಆರೋಗ್ಯ ಕೊಡುತ್ತೆ ಅನ್ನೋ ನಮ್ಗೆ ಗೊತ್ತಿದೆ. ಅದಕ್ಕೆ ಹೇಳಿದ್ದೆ ನಾನು, ಮೂಲಕ್ಕೆ ಹೋಗ್ಬಿಡ್ಬೇಕು. ನಮ್ಮ ಹಿರಿಯರುಗಳು ಎಲ್ಲರೂ ಏನು ಮಾಡ್ತಿದ್ರು, ಅರ್ಲಿ ಮಾರ್ನಿಂಗಲ್ಲಿ ಚೆನ್ನಾಗಿ ಒಳ್ಳೆ ಜೋಳದ ರೊಟ್ಟಿ, ಮುದ್ದೆ ಇಂಥವೆಲ್ಲ ತಿನ್ಕೊಂಡು ಹೋಗ್ತಿದ್ರು, ಯಾವ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಸೊ ಇವತ್ತೆಲ್ಲ ಮ್ಯಾಗಿ, ನೂಡಲ್ಸು, ಅದು ಇದು ತಿಂದ್ಬಿಟ್ಟೇ ಇವತ್ತೆಲ್ಲ ಸಮಸ್ಯೆಗಳಾಗ್ತಾ ಇರೋಂಥದ್ದು. ಹಾಗಾಗಿ ನಾನು ಕೇಳ್ಕೊಳೋದೇನು ಅಂದರೆ, ಆಗಲೇ ಹೇಳಿದ ಆಹಾರದ ವಿಚಾರದಲ್ಲಿ ಪಾಕೆಟ್ ಎಣ್ಣೆ ತಿನ್ನೋ ಬದಲು ಗಾಣದ ಎಣ್ಣೆ ತಿನ್ನಿ ಮೇಜರಾಗಿ. ನೀವು ಪಾಕೆಟ್ ಎಣ್ಣೆ ತಿಂತಿದ್ರೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಮೇಜರ್ ಆಗ್ತಾ ಇರೋದಕ್ಕೆ, ಇಷ್ಟೊಂದು ಜನ ಸಾಯ್ತಿರೋದಕ್ಕೆ ಮೂಲ ಕಾರಣ ಏನು? ಆಯಿಲ್, ಮೇಜರಾಗಿ ಆಯಿಲ್. ಇದನ್ನು ಡಾಕ್ಟ್ರು ನಮ್ಮ ಮಂಜುನಾಥ್ ಸರ್ ಹೇಳಿದ್ದಾರೆ. ಈಗ MP ಇದ್ದಾರಲ್ಲ,
ಅವರು ಹೇಳಿದ್ದಾರೆ ಏನಂತಂದರೆ ಪಾಕೆಟ್ ಎಣ್ಣೆ ತಿಂದು ರೋಗಿಗಳಾಗಬೇಡಿ, ನೇರವಾಗಿ ಸಿಗೋ ಗಾಣದ ಎಣ್ಣೆನೇ ತಿನ್ನಿ ಅಂತಲೇ ಅವ್ರು ಹೇಳಿರುವಂಥದ್ದು. ಯಾಕಂದ್ರೆ ಅಂಥ ದೊಡ್ಡ ದೊಡ್ಡ ಡಾಕ್ಟ್ರು, ಈಗ ಮೊನ್ನೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅಂತ ನಮ್ಮ ಗಾಣಕ್ಕೆ ಬಂದಿದ್ರು, ಅವರು ಅದನ್ನು ಹೇಳಿದ್ದು. ತುಂಬ ಇಟ್ಸ್ ಎ ಕಲಬೆರಕೆ, ಇಟ್ಸ್ ಎ ಕೆಮಿಕಲ್ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಪಾಕೆಟ್ ಎಣ್ಣೆ ತಿಂತಿದ್ರೆ ಎಲ್ಲೋ ನಿಮ್ಮ ಹತ್ರದ ಗಾಣದ ಎಣ್ಣೆನಲ್ಲಿ ಹೋಗಿ ದಯವಿಟ್ಟು ತೊಗೊಳ್ಳಿ. ಬೇಕಂದರೆ ನಮ್ಮದು ಇದೆ SRK ಟೆಂಪಲ್ ಆಫ್ ಆಯಿಲ್ಸಿಂದ ಮನೆಗೆ ಹೋಮ್ ಡೆಲಿವರಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಒಂದು ಇನ್ನು ಹೇಳ್ದಂಗೆ ಶುಗರ್ ಬದಲು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಕ್ಯಾನ್ಸರ್ ಆಗೋದಕ್ಕೆ ಕಾರಣ ಇವೆಲ್ಲನೂ ಮೂಲವಾಗಿ. ಅದಕ್ಕೋಸ್ಕರ ನಾವು ಇದನ್ನು ರೆಡಿ ಮಾಡಿರುವಂಥದ್ದು, ಅದು ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದು. ಇನ್ನು ಯಾಕೆ ಹೆಲ್ತ್ ಇಶ್ಯೂ ಎಲ್ಲರಿಗೂ ಆಗ್ತಿದ್ರೆ ಒಂದು ಊಟದ ಇನ್ನೊಂದಾದರೆ, ಕ್ಯಾನ್ಸರ್ ಬರೋದು ಯಾವಾಗ, ಯಾವುದೇ ಆಗಲಿ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ಕ್ಯಾನ್ಸರ್ ಸೆಲ್ಸು ಎಲ್ಲರ ಬಾಡಿನಲ್ಲಿದೆ. ಯಾವಾಗ ಅದು ಆಕ್ಟಿವೇಟ್ ಆಗುತ್ತೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅದು ಡಾಮಿನೆಂಟ್ ಆಗುತ್ತೆ. ಸೊ ಅದು ಕಡಿಮೆ ಆಗಬಾರ್ದು ಅಂದರೆ ನಾವು ಅದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಬೇಕು. ಈಗ ಎಷ್ಟೋ ಜನ ಇಮ್ಯುನಿಟಿ ಬೂಸ್ಟರ್ ಎಲ್ಲ ತೊಗೊಂಡ್ರು. ಸೊ ಸಿಂಪಲ್ಲಾಗಿ ಈಗ ಇದು ಬಂದಿದ್ದ ಪಾಯಿಂಟಿಗೆ ಹೇಳ್ತೀನಿ. ಡೀಪ್ ಬ್ರೀತ್ ತೊಗೊಂಡು ಜಸ್ಟ್ ಹೋಲ್ಡ್ ದ ಬ್ರೆತ್, ಲಾಂಗ್ ಬ್ರೀತ್, ಎಷ್ಟಾಗುತ್ತೋ ಎದೆ ಉಬ್ಬಬೇಕು, ಎದೆ ಗಾಳಿ ತುಂಬಬೇಕು. ಡೀಪ್ ಬ್ರೀತ್ ತೊಗೊಂಡು ಜಸ್ಟ್ ಹೋಲ್ಡ್ ದ ಬ್ರೆತ್. ಎಷ್ಟೊತ್ತಾಗುತ್ತೋ ಉಸಿರನ್ನ ಹೋಲ್ಡ್ ಮಾಡಿಟ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಅದು ಎಷ್ಟು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಅವರ ಆರೋಗ್ಯ ಸುಧಾರಿಸುತ್ತಾ ಹೋಗುತ್ತೆ. ಸೊ ಇದು ಜನಗಳಿಗೆ ಇನ್ನೊಂದು ಈಸಿಯೆಸ್ಟ್ ಟಿಪ್ಸ್ ಕೊಡ್ತಾ ಇರೋದು. ಬಟ್ ಇದನ್ನ ಎದುರುಗಡೆ ಬಂದಾಗ ನಾವು ಹೇಳ್ತೀವಿ, ಇಲ್ಲಿ ಜಸ್ಟ್ ಹೇಳ್ತಾರ ಡೀಪ್ ಬ್ರೀತ್ ತಗೋಬೇಕು, ಬಟ್ ಖಾಲಿ ಹೊಟ್ಟೆಲಿ ಡೀಪ್ ಬ್ರೀತ್ ತಗೊಂಡು ಹೋಲ್ಡ್ ದ ಬ್ರೆತ್, ಉಸಿರು ಬಿಡಂಗಿಲ್ಲ. ಯಾವಾಗ ಉಸಿರು ತಡೆ ಹಿಡಿತೀವಲ್ಲ, ಆಕ್ಸಿಜನ್ ಹೋಲ್ ಬಾಡಿಲಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಜಾಯಿಂಟಲ್ಲಿರೋ ಬ್ಲಾಕೇಜಸ್ ಫ್ರೀ ಆಗುತ್ತೆ, ನಿಮ್ಮ ಬ್ರೈನ್ವರೆಗೂ ಬರುತ್ತೆ, ತಲೆ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ಸಿಂಪಲ್ ಟಿಪ್ಸು, ಡೀಪ್ ಬ್ರೀತ್ ತಗೋಬೇಕು, ಹೋಲ್ಡ್ ದ ಬ್ರೆತ್, ಖಾಲಿ ಹೊಟ್ಟೆಲಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ಟಿಪ್ಸು. ಇನ್ನು ನಿಮ್ಗೆ ಹೇಳ್ದಂಗೆ ಊಟದ ವಿಚಾರದಲ್ಲಿ ಸೊ ಹಾಗಾಗಿ ಹೇಳ್ದಲ್ಲ, ಬೆಳಗ್ಗೆ ಯುವರಾಜ, ಮಧ್ಯಾಹ್ನ ಮಹಾರಾಜ, ರಾತ್ರಿ ಭಿಕ್ಷುಕ್ ಅಂತಾರ. ಕಡಿಮೆ ರಾತ್ರಿ ತಿಂದಷ್ಟು ಹೆಲ್ತ್ ಇಶ್ಯೂಸ್ ಬರಲ್ಲ. ಜಾಸ್ತಿ ಇವಾಗೆಲ್ಲ ಉಲ್ಟಾ ಏನಾಗಿದೆ ಅಂದರೆ, ಬೆಳಿಗ್ಗೆ ಅರ್ಜೆಂಟ್ ಗಬ ಏನು ತಿಂದ್ರೋ ಎಷ್ಟು ತಿಂದ್ರೋ ಗೊತ್ತಿಲ್ಲ. ಸೊ ಯಾವಾಗಲೂ ನಾವು ಅದನ್ನು ಅನುಭವಿಸಿ ತಿನ್ಬೇಕು ಊಟನ. ಆಹಾರದ ವಿಚಾರ ಬಂದಾಗ ಯು ಶುಡ್ ಎಂಜಾಯ್ ದಟ್ ಫುಡ್. ಇವತ್ತು ಟಿ ವಿ ನೋಡ್ಕೊಂಡು ತಿಂತಿದ್ರೆ ಅದರಿಂದನೂ ಒಬೆಸಿಟಿ ಬರ್ತಾ ಇದೆ. ಟಿ ವಿ ನೋಡ್ಕೊಂಡು ತಿನ್ನಬಾರ್ದು, ಅದನ್ನು ಒಂದೊಂದು ತುತ್ತೂ ಎಂಜಾಯ್ ಮಾಡಬೇಕು ನೀವು. ಸೊ ಆವಾಗ ಅದು ನಮಗೆ ಮೈಗೆ ಚೆನ್ನಾಗತ್ತೆ. ಇವತ್ತೆಲ್ಲ ಎಲ್ಲೆಲ್ಲೋ ಟಿ ವಿ ನೋಡ್ಕೊಂಡು ತಿಂತಿರೋದ್ರಿಂದನೂ ಒಬೆಸಿಟಿ ಬರ್ತಾ ಇದೆ. ಅದಕ್ಕೆ ಆದಷ್ಟು ಟಿ ವಿ ಆಫ್ ಮಾಡಿ ದೇ ಶುಡ್ ಎಂಜಾಯ್ ದ ಫುಡ್. ದಟ್ ಈಸ್, ಅದು ಚೂವ್ ಮಾಡಿ ಚೆನ್ನಾಗಿ ಬಾಯಲ್ಲಿ ಜೀರ್ಣ ಅಂದರೆ ಕಚ್ಚಿ ತಿನ್ನಬೇಕು. ಅದಕ್ಕೆ ನಾವು ಹೇಳ್ತಿರ್ತೀವಿ, ನಿಮ್ಮ ಹೊಟ್ಟೆ ಒಳಗಡೆ ಹಲ್ಲುಗಳಿಲ್ಲ, ಅಲ್ಲೋಗಿ ಅದು ಕಚ್ಚಕ್ಕಾಗಲ್ಲ. ಏನಿದ್ರು ಇಲ್ಲಿ ಕಚ್ಬಿಟ್ಟು ನಾವು ಚೂವ್ ಮಾಡಿ ಹೋದ್ರೆ ಅದು ಕೆಲಸ ಜನ. ಇಲ್ಲಿ ಸರಿಯಾಗಿ ಕಚ್ಚದೆ ಹಂಗೆ ಹೋಯ್ತು ಅಂದರೆ ಅಲ್ಲಿ ತೊಂದರೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹಲ್ಲುಗಳಿಲ್ಲ, ಪೀಸ್ ಮಾಡೋದಕ್ಕಾಗಲ್ಲ. ಸೊ ಇದಕ್ಕೆ ಈ ಯಂತ್ರಕ್ಕೆ ಲೋಡ್ ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ. ಅದು ಇನ್ನೊಂದಕ್ಕೆಲ್ಲ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಟಿ ವಿ ನೋಡ್ಕೊಂಡು ತಿನ್ನಬಾರ್ದು, ಮತ್ತು ಜಂಕ್ ಫುಡ್ ತಿನ್ನೋದು ಬೇಡ. ಎನಿ ರಿಫೈಂಡ್ ಯೂಸ್ ಮಾಡಬೇಡಿ ಅನ್ನೋದೇ ನನ್ನ ರಿಕ್ವೆಸ್ಟು. ಸರ್, ಕೊನೆಯದಾಗಿ ಆರೋಗ್ಯವಾಗಿರೋಕ್ಕೆ ನಾವೇನೇನು ಮಾಡಬೇಕು? ಖಂಡಿತ ಆರೋಗ್ಯವಾಗಿರಬೇಕು ಅಂತಂದರೆ ಮೊದಲು ಇನ್ ಟೈಮಲ್ಲಿ ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನಬೇಕು. ಎಷ್ಟು ಗಂಟೆಗೆ ಅಂದರೆ ಮ್ಯಾಕ್ಸಿಮಮ್ 9 ಗಂಟೆ ಒಳಗಡೆ ತಿಂದರೆ ತುಂಬ ಒಳ್ಳೆಯದು. ಇದೆಲ್ಲ ದೊಡ್ಡ ದೊಡ್ಡ ಡಾಕ್ಟ್ರು ಹೇಳ್ತಿದ್ರೆ, ಮೊನ್ನೆ ನಮ್ಮ ಆಂಜನಪ್ಪ ಡಾಕ್ಟ್ರು ಹೇಳಿದ್ರು, ನೀವು ಲೇಟಾಗಿ ತಿಂಡಿ ತಿನ್ನೋದ್ರಿಂದ ಏನಾಗುತ್ತೆ, ನೆಗೆಟಿವ್ ಜ್ಯೂಸ್ ಎಲ್ಲ ಅಲ್ಲಿ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ರಾತ್ರಿ ನಾವು ಊಟ ಮಾಡಿದ್ಮೇಲೆ ಬೆಳಿಗ್ಗೆವರೆಗೂ ಹೊಟ್ಟೆ ಖಾಲಿ ಇರ್ತದೆ. ನಾನು ಆಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್. ಸೊ ಅದನ್ನು ಅದ್ರ ಮೂಲ ಉದ್ದೇಶನೇ ಆ ಥರ ಬಂದಿರೋದು. ಏನಾದರೂ ಲೇಟಾಗಿ ತಿಂಡಿ ತಿನ್ನೋದ್ರಿಂದ ಏನಾಗುತ್ತೆ, ಮೇಜರಾಗಿ ಬ್ರೈನ್ ವರ್ಕು ಕಮ್ಮಿ ಆಗುತ್ತೆ, ಎಫಿಷಿಯನ್ಸಿ. ಯಾಕೆಂದರೆ ಅದಕ್ಕೆ ಏನಾದ್ರು ಬೇಕು, ಎನರ್ಜೀಸ್ ಇರೋದಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ, ಒಂದು ನೀರು ಚೆನ್ನಾಗಿ ಕುಡಿಬೇಕು ಎದ್ದ ತಕ್ಷಣ. ಅದು ವಾಟರ್ ಥೆರಪಿ ಅಂತ ನಾವು ಹೇಳ್ತೀವಿ. ಎಷ್ಟು ನೀರು ಚೆನ್ನಾಗಿ ಕುಡಿತೀರೋ ದೇಹದಲ್ಲಿರೋ ಟಾಕ್ಸಿಸ್ ಎಲ್ಲ ಕ್ಲೀನ್ ಆಗುತ್ತೆ. ಇವತ್ತು ನೀರು ಕುಡಿಯೋದು ಕಡಿಮೆ ಆಗ್ತಿರೋದ್ರಿಂದನೂ ತೊಂದರೆ ಆಗ್ತಿದೆ. ಅದು ನೀರು ಯಾವಾಗ ಕುಡಿಯೋದು ಕಡಿಮೆ ಆಗ್ತಿರೋ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಎದ್ದ ತಕ್ಷಣ ವಾಟರ್ ಥೆರಪಿ ಅಂತಿದೆ, ಅದನ್ನು ಮಾಡಬೇಕು. ಮತ್ತು ಸುಮಾರಿದೆ, ಎಲ್ಲಿ ಹೇಳಿರ್ತೀನಿ, ಯಾರಿಗೆ ಏನೇನಾಗುತ್ತೋ ಫಾಲೋ ಮಾಡ್ಬೋದು. ಒಂದು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೀವಿ. ಎದ್ದ ತಕ್ಷಣ ಹಾಳು ಹೊಟ್ಟೆಲಿ ಹಲ್ಲು ಉಜ್ಜಂಗಿಲ್ಲ, 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅಥವಾ ಎಳ್ಳೆಣ್ಣೆ ಚೆನ್ನಾಗಿ ಗಾಗ್ಲಿಂಗ್ ಮಸಾಜ್ ಮಾಡಬೇಕು. ಅಂದರೆ ಈ ಥರ ಮುಕ್ಕಳಿಸ್ಬೇಕು. ಈ ಥರ ಒಂದು 10 ನಿಮಿಷ ಆದಮೇಲೆ 1 ಸ್ಪೂನ್ ಇರೋದು ಇಷ್ಟೊಂದು ಆಗಿಬಿಡ್ತದೆ, ಅದು ನೀರು ಥರ. ಅದನ್ನು ವಾಶ್ ಬೇಸಿನ್, ಜನ ಓಡಾಡೋ ಕಡೆ ಹೋಗಿಬಾರ್ದು, ದೇಹದಲ್ಲಿರೋ ಟಾಕ್ಸಿಸ್ ಎಲ್ಲ ತೆಗೆದಾಕ್ಬಿಟ್ಟಿರುತ್ತೆ ಅದು. ಸೊ ಫ್ಲಶ್ ಔಟ್ ಮಾಡೋ ಜಾಗದಲ್ಲೇ ಹೋಗಿಬೇಕು ಅದನ್ನು. ಸೊ ಮೇಜರ್ ಇದರಿಂದ ಏನು ಬೆನಿಫಿಟ್ಟು ಅಂದರೆ, ನಮ್ಮ ಹಲ್ಲಿಗೂ ನಮ್ಮ ಬ್ರೈನ್ಗೂ ಕನೆಕ್ಟಿವಿಟಿ ಇದೆ, ಎರಡಕ್ಕೂ. ನಿಮ್ಮ ಹಲ್ಲಿಗೂ ಬ್ರೈನ್ಗೂ ಮೇಜರಾಗಿ ಹಲ್ಲಿನ ಒಸಡುಗಳೆಲ್ಲ ಗಟ್ಟಿಯಾಗುತ್ತೆ. ಹಲ್ಲಿನ ಆರೋಗ್ಯ ಚೆನ್ನಾಗಿದ್ರೆ ಬ್ರೈನ್ ಚೆನ್ನಾಗಿರುತ್ತೆ. 1 ಥಿಂಗ್.
ಆಯಿಲ್ ಪುಲ್ಲಿಂಗಿಂದ. ಅದಲ್ದೇನೆ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣನೇ ನೀರು ಕುಡಿಯೋದು. 1 ಲೀಟರ್ ಕುಡಿದ್ರೆ ತುಂಬಾ ಒಳ್ಳೇದು. ನೀರು ಕುಡಿಬೇಕಾ ಫಸ್ಟ್ ಆಯಿಲ್ ಪುಲ್ಲಿಂಗ್ ಮಾಡ್ಬೇಕಾ? ಯಾವ್ದನ್ನ? ಆಯಿಲ್ ಪುಲ್ಲಿಂಗ್ ಫಸ್ಟ್. 2 ಆಪ್ಷನ್ ಅದಕ್ಕೆ ಹೇಳಿದ್ದು. ಆಯಿಲ್ ಪುಲ್ಲಿಂಗ್ ಮಾಡೋಗೆ ಆಯಿಲ್ ಪುಲ್ಲಿಂಗ್ ಫಸ್ಟ್ ಎದ್ದ ತಕ್ಷಣ ಮಾಡಲಿ. ಆಯಿಲ್ ಪುಲ್ಲಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ನೀರು ಕುಡಿಲಿ, ವಾಟರ್ ಥೆರಪಿಗೆ ಹೋಗ್ಲಿ. 2 ಮಾಡೋರಿದ್ರೆ ಆಯಿಲ್ ಪುಲ್ಲಿಂಗ್ ಆದ್ಮೇಲೆ ಕುಡಿಲಿ ಅವರು. ಆಯಿಲ್ ಪುಲ್ಲಿಂಗ್ ಆದ್ಮೇಲೆ, ಬಟ್ ಅದನ್ನ ಮಾಡಿದ್ಮೇಲೆ ಉಗಿಬೇಕು, ನುಂಗಂಗಿಲ್ಲ. ಅದು ನುಂಗಿದ್ರೆ ಸಮಸ್ಯೆ ಆಗುತ್ತೆ. ಎದ್ದ ತಕ್ಷಣ ಮಾಡಬೇಕಾಗಿರೋಂಥದ್ದು. ಆಮೇಲೆ ಎದ್ದೊಳ್ಬೇಕಾರೆ ಸ್ಟ್ರೈಟ್ ಆಗಿ ಎದ್ದೊಳ್ಬಾರ್ದು. ಸ್ಟ್ರೈಟ್ ಆಗಿದ್ರೆ ಹಾರ್ಟ್ಗೆ ಪ್ರೆಷರ್ ಬೀಳ್ತಾ ಇರುತ್ತೆ ಯಾವಾಗಲೂ. ಅದಕ್ಕೆ ನಮ್ಮಲ್ಲಿ ಬಲಗಡೆಯಿಂದ ಎದ್ದೋಳಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಓಪನಿಂಗ್ ಅಲ್ಲಿ. ಆಮೇಲೆ ಎದ್ದೊಳ್ಬೇಕಾದ್ರೆ ಒಳ್ಳೆ ಥಾಟ್ ಇಟ್ಕೊಂಡು ಎದ್ದೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಊಟದ ಬಗ್ಗೆ ಹೇಳಿದ್ವಿ, ಮನಸ್ಸಿಗೆ ಊಟ ಅಂತ ನಾವು ಹೇಳ್ತೀವಿ. ಮನಸ್ಸಿಗೆ ಊಟ ಏನು ಅಂದ್ರೆ ನಾವು ಪಾಸಿಟಿವ್ ಥಾಟ್ ಹಾಕೋದು. ಸೊ ಬೆಳಿಗ್ಗೆ ಪಾಸಿಟಿವ್ ಆಗಿ ಎದ್ರೆ ಹೋಲ್ ಡೇ ಯು ವಿಲ್ ಬಿ ಚೆನ್ನಾಗಿರ್ತೀವಿ. ಬೆಳಿಗ್ಗೆನೇ ಡಿಸ್ಟರ್ಬ್ ಮೈಂಡ್ ಅಲ್ಲಿದ್ರೆ ಹೋಲ್ ಡೇ ಡಿಸ್ಟರ್ಬ್. ಅದಕ್ಕೆ ಬಿತ್ತಿದಂತೆ ಬೆಳೆ ಅಂತೀವಿ. ಈಗ ನಾವು ಏನು ಹಾಕ್ತೀವೋ ಅದೇ ಬೆಳೀತದೆ. ಓಪನಿಂಗ್ ಅಲ್ಲೇ ನಾವು ರಾಂಗ್ ಹಾಕಿದ್ರೆ ಸೀಡು ಅದೇ ಬೆಳೀತಾ ಹೋಗ್ಬಿಡುತ್ತೆ. ಅದಕ್ಕೆ ಗುಡ್ ಥಾಟ್ಸ್ ಹಾಕಿದೊಳಿ, ನಿಮ್ಮ ಇಷ್ಟ ದೇವ್ರ ಜ್ಞಾಪಿಸ್ಕೊಳ್ಳಿ, ಏನಾದ್ರು ಮಾಡಿ. ಸಡನ್ನಾಗಿ ಗಾಬರಿಯಾಗಿ ಎದ್ದೊಳೋದು ಇವೆಲ್ಲ ಆಗೋದಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗದೆ ಹಾರ್ಟ್ ಅಟ್ಯಾಕ್ ಆಗೋದು, ಸುಮಾರು ಇಶ್ಯೂಸ್ ಆಗ್ತಿರುತ್ತೆ. ಮಲ್ಕೋಬೇಕಾದ್ರು ನೆಮ್ಮದೇ ಕೂಲಾಗಿ ಮಲ್ಕೊಳ್ಳಿ. ಯಾವುದ್ಯಾವುದೋ ಮೊಬೈಲಲ್ಲಿ ನೆಗೆಟಿವ್ದೆಲ್ಲ ನೋಡೋಕೆ ಹೋಗ್ಬೇಡಿ ದಯವಿಟ್ಟು. ಅದೇ ರಾತ್ರಿ ಎಲ್ಲ ಕೆಲಸ ಮಾಡಿ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ರಾತ್ರಿ ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೂ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಕಣ್ಣಿಗೆ ತೊಂದರೆ ಇರೋರು ಈಗಿನ ಚಿಕ್ಕ ಮಕ್ಕಳಿಗೆ ಆಗ್ತಿದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆದಲ್ಲೇ ಎಂಜಲನ್ನು ತಗೊಂಡು ಕಣ್ಣೊಳಗಡೆ ಇದ್ರೊಳಗಡೆ ಹಚ್ಕೋಬೇಕು. ಎಂಥದೇ ಐಸೈಟ್ ಇಶ್ಯೂ ಇರೋರಿಗೆ ಮೆಜಾರಿಟಿ ಎಲ್ಲರಿಗೂ ಸೊಲ್ಯೂಷನ್ ಇದು, ಈಸಿ ಸೊಲ್ಯೂಷನ್. ಸೊ ಕಣ್ಣಿನ ಇದು ವಿಚಾರಕ್ಕೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನೇನು ಮಾಡ್ಬೋದು ಅಂತ ಹೇಳಿದ್ವಿ. ಇಲ್ಲಾಂದ್ರೆ ಏನು ಮಾಡ್ಬೋದು, ತಣ್ಣೀರು ತೊಗೊಂಡು ಕಣ್ಣಿಗೆ ಗೊಜ್ಕೋಬೇಕು. ಕಣ್ಣಲ್ಲಿರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ಒಂಚೂರು ನೀರು ತೊಗೊಂಡು ಮೂಗಲ್ಲಿ ಎಳ್ಕೋಬೇಕು. ಜೋರಾಗಿ ಎಳಿಬಾರ್ದು, ಜೋರಾಗಿ ಎಳಿದ್ರೆ ನೆತ್ತಿಗೆ ಹತ್ಬಿಡುತ್ತೆ. ಲೈಟಾಗಿ ಹತ್ಬಿಟ್ಬಿಟ್ರೆ ಮೂಗಲ್ಲಿರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಓಪನಿಂಗಲ್ಲಿ ಮಾಡಬೇಕಾಗಿರೋ ತುಂಬ ಇದೆ. ಇಷ್ಟು ಅಟ್ಲೀಸ್ಟ್ ಇಲ್ಲ ಐ ಕಪ್ ಅಂತ ಬರುತ್ತೆ, ಅದರೊಳಗಡೆ ಕಣ್ಣಿಟ್ಟು ಬ್ಲಿಂಕ್ ಮಾಡಬೇಕು. ಇಲ್ಲ ಬಕೆಟ್ ಒಳಗಡೆ ನೀರಲ್ಲಿ ಐ ಬ್ಲಿಂಕ್ ಮಾಡಬೇಕು. ಇದು ಓಪನಿಂಗಲ್ಲಿ ಮಾಡೋವಂಥದ್ದು. ಅಂದರೆ ಕಣ್ಣು ಶುದ್ಧಿ, ಮೂಗು ಶುದ್ಧಿ ವೆರಿ ವೆರಿ ಇಂಪಾರ್ಟೆಂಟ್, ಅದಾಗಬೇಕು. ಇನ್ನು ಅದಾದಮೇಲೆ ಯೋಗ ಪ್ರಾಣಾಯಾಮ ಅಂದರೆ ಮೋಷನ್ ಕಂಪಲ್ಸರಿ. ಸೊ ಅದಕ್ಕೆ ಈಗ ನಾವು ಎಷ್ಟೋ ಜನ ಹೇಳ್ತಾರೆ ಮೋಷನ್ ಇಲ್ಲದೆ ತಿಂಡಿ ಆಗಬಾರ್ದು ಮೊದಲನೇ. ಅದು ರಾಂಗ್. ಅದು ಮೋಷನ್ ಆದ್ಮೇಲೆ ನಿಮ್ಮ ಮೋಷನ್ ಆಗ್ತಿಲ್ಲ. 1 ಲೀಟರ್ ನೀರು ಕುಡಿದ್ರೆ ಪ್ರೆಷರ್ಗೆ ಬರುತ್ತೆ. ಇಲ್ಲ ರಾತ್ರಿ ಮಲ್ಕೋಬೇಕಾದ್ರೆ ಬಿಸಿನೀರು ಕುಡಿದು ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗ ಬಿಸಿನೀರು ಕುಡಿದು ಮೋಷನ್ ಕ್ಲಿಯರ್ ಆಗುತ್ತೆ ಮೆಜಾರಿಟಿ. ಸೊ ಆಯಿಲ್ ಪುಲ್ಲಿಂಗ್ ಮಾಡಿ. ಸೊ ಇದೆಲ್ಲ ಆದಮೇಲೆ ಯೋಗ ನಿಮ್ಮ ಯಾವ್ದು, ಯಾಕಂದ್ರೆ ಇವತ್ತು ಯೋಗದಲ್ಲಿ ಈಗ ಸೂರ್ಯ ನಮಸ್ಕಾರದಲ್ಲಿ 10 ವೆರೈಟಿ ಹೇಳ್ಕೊಡ್ತಾರೆ. ಸೊ ನಿಮ್ಗೆ ಗೊತ್ತಿರೋ ಕಡೆ ಆನ್ಲೈನಲ್ಲಿ ಇವತ್ತು ಬೇಕಾದಷ್ಟಿದೆ. ನಮ್ಮದು ಜ್ಞಾನ ಸಂಗಮದಲ್ಲಿ ದಿನ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಉಚಿತವಾಗಿದೆ. 4 ವರ್ಷ 7 ತಿಂಗಳಿಂದ ಆನ್ಲೈನಲ್ಲಿ ಜ್ಞಾನ ಸಂಗಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಬರ್ತೀನಿ ಅಂದರೆ ನಾನು ಲಿಂಕ್ ಕಳಿಸ್ತೀನಿ, ಅದರಲ್ಲೂ ಜಾಯ್ನ್ ಆಗ್ಬೋದು. ಅದಾದ ನಂತರ ಯೋಗ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಟೀ ಕಾಫಿ ಅದು ಕುಡಿಬಾರ್ದು. ಮಿನಿಮಮ್ 10 to 15 ಮಿನಿಟ್ಸ್ ಗ್ಯಾಪ್ ಬಿಡಬೇಕು. ಸ್ನಾನನೂ ಮಾಡಬಾರ್ದು. ಸೊ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಅವರು ನಿತ್ಯಕರ್ಮ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದು. ಇದು ಹಿಂದಿನ ಕಾಲದಲ್ಲೂ ನಡ್ಕೊಂಬಂದಿರೋಂಥದ್ದು ಇದು. ಸೊ ಇವತ್ತಿನ ಇದರಲ್ಲಿ ಇವನ್ನ ಮಾಡಿದ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ. ಇನ್ನು ಊಟದ ಟೈಮಲ್ಲೂ ಅಷ್ಟೇ, ಇನ್ ಟೈಮಲ್ಲಿ ಒಂದು ಊಟ ಇಟ್ಕೊಂಡು, ಅಥವಾ ಊಟ ನಿಮಗೆ ಹಸು ಒಂದು ನೇಚರ್ ಏನು ಹೇಳೋದು ಅಂದರೆ ಹೊಟ್ಟೆ ಹಸ್ದಾಗ ತಿನ್ನಬೇಕು, ನೀರಡಿಕೆ ಆದಾಗ ಕುಡಿಬೇಕು ಅನ್ನೋದು ರೂಲ್ ಇರೋದು. ಬಟ್ ನಿಮಗೆ ಕೆಲವೊಂದು ಟೈಮ್ ತುಂಬ ಬ್ರೇಕ್ ಆದಾಗ ನೀವೇನು ಮಾಡಬೇಕು, ನೀವೇ ತಿಂದರೂ ಒಳ್ಳೇದು. ಯಾಕಂದ್ರೆ ಶುಗರ್ ಇರೋರಿಗೆ ಇದನ್ನೆಲ್ಲ ನಾವು ಹೇಳೋಕ್ಕಲ್ಲ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ಟೈಮು ಲೈಟಾಗಿ ಮೀಡಿಯಮ್ ಆಗಿ ಊಟ ಮಾಡಿ, ರಾತ್ರಿನೂ ಕಡಿಮೆನೇ ಊಟ ಮಾಡೋದ್ರಿಂದ ರಾತ್ರಿ ಆದಷ್ಟು ಹಣ್ಣು ತರಕಾರಿ, ಸಾಧ್ಯ ಆದರೆ ಬೇಗ ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ಸೂರ್ಯ ಮುಳುಗಕ್ಕಿಂತ ಮೊದಲು ನಾವು ಹೇಳೋವಂಥದ್ದು. ಇಲ್ಲಿ ಒಳಗಡೆ ಅಲ್ಲಿ ಬರ್ನಿಂಗ್ ಇದು ಇರ್ತದೆ ನಮ್ಮಲ್ಲಿ ಗ್ಯಾಸು. ಸೊ ಅದು 6:30 ಮೇಲೆ ಸಾಯಂಕಾಲದ ಮೇಲೆ ಅದ್ರದ್ದು ಪವರ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಎಲ್ಲಿ ಸೂರ್ಯ ಇದ್ದಾಗ ಅದು ಎನರ್ಜಿ ಜಾಸ್ತಿ ಕೆಲಸ ಮಾಡ್ತಿರುತ್ತೆ. ಹಾಗಾಗಿ ಸೂರ್ಯ ಮುಳುಗೋದ್ರೊಳಗಡೆ ಊಟ ಮಾಡೋದು ಒಂದು ಒಳ್ಳೆಯದು. ಬೆಳಿಗ್ಗೆ ಈಗ ಡ್ಯೂಟಿಲಿ ಹೋಗೋರು ತಿಂಡಿ ತಿನ್ನೋಕೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟು ರಾಗಿ ಮಾಲ್ಟೋ ಅಥವಾ ಸಿರಿಧಾನ್ಯದ್ದು ಒಂದಿಷ್ಟು ಇದನ್ನು ಕುಡಿದ್ರೆ ಬೆಳಿಗ್ಗೆ ಅದು ಸಪೋರ್ಟಿಂಗ್ ಆಗುತ್ತೆ. ಅಥವಾ ಡ್ರೈ ಫ್ರೂಟ್ಸ್ ಇಟ್ಕೊಳ್ಳಿ, ಡ್ರೈ ಫ್ರೂಟ್ಸ್ ಇಟ್ಕೊಂಡು ತಿಂತಾಯಿರಿ. ಬಟ್ ಖಾಲಿ ಹೊಟ್ಟೆನಲ್ಲಿ ಗೋಡಂಬಿ ತಿನ್ನಬಾರ್ದು ಮುಖ್ಯವಾಗಿ. ಅದರಿಂದ ಸೈಡ್ ಅದೇ ಹೇಳಿದ್ನಲ್ಲ, ಎಲ್ಲದರಲ್ಲೂ ಪ್ಲಸ್ಸು ಮೈನಸ್ ಇರುತ್ತೆ. ಅದು ಬಾದಾಮಿ, ಪಿಸ್ತಾ ಇಂಥದ್ದೆಲ್ಲ ತಿನ್ಬೋದು. ಬಟ್ ಗೋಡಂಬಿ ಖಾಲಿ ಹೊಟ್ಟೆಲಿ ತಿನ್ನಬಾರ್ದು. ಡ್ರೈ ಫ್ರೂಟ್ ಅಂತ ತಕ್ಷಣ ಮತ್ತೆ ಯಾರು ತಿಂದರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ಎಫೆಕ್ಟು. ಸೊ ಹಾಗಾಗಿ ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ ಇಟ್ಕೊಂಡಿರಿ ಜೋಬಲ್ಲಿ. ಅದು ಯಾವಾಗೆಲ್ಲ ತಿಂತೀರೋ ನಿಮ್ಮ ಬ್ರೈನ್ ಸಖತ್ತಾಗಿ ಕೆಲಸ ಮಾಡೋಕ್ಕೆ ಶುರು ಆಗ್ತಿರುತ್ತೆ.
ಸೊ ಬೇರೆದಕ್ಕೆ ದುಡ್ಡು ಕೊಡೋ ಬದಲು ಒಂದಿಷ್ಟು ಅದನ್ನು ಇಟ್ಕೊಳ್ಳಿ. ಅದಲ್ಲದೆ ಆರ್ಗ್ಯಾನಿಕ್ ಶಾಪಲ್ಲಿ ಹೆಚ್ಚು ಬಳಸಿ. ಈಗೇನು ನೀವು ಇದು ಆರ್ಗ್ಯಾನಿಕ್ ಶಾಪ್ಗಳು ಅಂದರೆ ಸುಮಾರು ಇವತ್ತು ಬೆಂಗಳೂರು ತುಂಬ ಇದೆ, ಅಂತಲ್ಲಿ ಹೋಗಿ ಆರ್ಗ್ಯಾನಿಕ್ ಆಹಾರ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಮಿಕಲ್ ಆಹಾರ ತಿಂದರೆ ದೇಹ ಕೆಮಿಕಲ್ ಹೋಗುತ್ತೆ. ಈಗ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಆದಷ್ಟು ಬ್ರಷು, ಪ್ಲಾಸ್ಟಿಕ್ ಬ್ರಷ್ ಯೂಸ್ ಮಾಡಿದ್ರೆ ಯು ಆರ್ ಇನ್ವೈಟಿಂಗ್ ಕ್ಯಾನ್ಸರ್. ಸೊ ಆದಷ್ಟು ಅದ್ರ ಬದಲು ಉಡಂದು ಬರುತ್ತೆ, ಅದನ್ನು ಬಳಸಿ. ಬ್ಯಾಂಬೂ ಶೂಟದು ಈಗ ಇಲ್ಲಿದೆ ನನ್ನ ಹತ್ರ, ತೋರಿಸ್ತೀನಿ ನಿಮ್ಗೆ ಅದನ್ನು. ಇದಿದೆ ನೋಡಿ, ಇದು ಬ್ಯಾಂಬೂದಿದು. ಸೊ ಇಲ್ಲಿ ಇದು ನೋಡಿ, ನೀವು ಉಜ್ಜಿದಾಗ ಇಲ್ಲೆಲ್ಲ ಸೌದಿರುತ್ತೆ. ನೀವು ಹಲ್ಲು ಉಜ್ಜಿದಾಗ ಇದು ಸೌದಾಗ ಇದೇ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಕ್ಯಾನ್ಸರ್ ಕ್ರಿಯೇಟ್ ಆಗುತ್ತೆ. ಈ ಬ್ರಿಸ್ಟಲ್ಲು ಇದು ನ್ಯಾಚುರಲ್ ಬಯೋಡಿಗ್ರೇಡೇಬಲ್, ಇದೆಲ್ಲ ಇದನ್ನ ಭೂಮಿಲಿ ಹಾಕಿದ್ರೆ ಕರಗುತ್ತೆ. ಸೊ ಹಾಗಾಗಿ ಈ ಥರದ್ದು ಕಡಿಮೆ ಕಾಸ್ಟಲ್ಲೂ ಸಿಗುತ್ತೆ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ. ದಯವಿಟ್ಟು ಇಂಥ ಬ್ರಷೇ ಬಳಸಿ, ಬ್ಯಾಂಬೂ ಶೂಟ್ದು. ಇದು ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಮತ್ತು ಪೇಸ್ಟ್ ಬದಲು ಪೌಡ್ರು, ಈಗ ಇದು ಗೋಶಾಲೆದಿದು ಗೋಮಯ ದಂತ ಮಂಜನ, ಇದು ನಾವು ಯೂಸ್ ಮಾಡೋಂಥದ್ದು. ಈ ಥರ ಎನಿ ಪೌಡರ್ ಫಾರ್ಮ್ ನೀವು ಪೇಸ್ಟ್ ಫಾರ್ಮ್ ಆಯಿತು ಅಂದರೆ ಅದ್ರಲ್ಲಿ ಮತ್ತೆ ಕೆಮಿಕಲ್ ಆ್ಯಡ್ ಆಗುತ್ತೆ. ಪೇಸ್ಟಲ್ಲಿ ಹಿಂದೆ ನೋಡಿದ್ರೆ ಅಲ್ಲಿ ರೆಡ್ ಪಟ್ಟಿ ಇರುತ್ತೆ, ಬ್ರೌನ್ ಇರುತ್ತೆ, ಬ್ಲ್ಯಾಕು, ಅವೆಲ್ಲ ಒಂದೊಂದು ಮೀನಿಂಗ್ ಇದೆ. ಆದಷ್ಟು ಪೌಡ್ರು ಬೇಕಾದ್ರೆ ಕೋಲ್ಗೇಟಲ್ಲಿ ಪೌಡ್ರ್ ಬಳಸಿ, ಪೇಸ್ಟ್ ಬದಲು ಯಾವುದೇ ಆದರೂ ಪೌಡ್ರಿಗೆ ಹೋಗಿ, ಮೋರ್ ಬೆನಿಫಿಷಿಯಲ್ ನಿಮಗೆ. ಇನ್ನು ಸೋಪ್ಗಳು ನಾವು ಹೇಳ್ತಿರ್ತೀವಲ್ಲ, ಈಗ ನೋಡಿ, ಈಗ ನಾನು ನಮ್ಮ ಮನೆಯಲ್ಲಿ ಬಳಸೋಂಥದ್ದು ಇದು ಕಡಲೆ ಹಿಟ್ಟು ಮತ್ತು ಅಲೋವೆರಾ ಹಾಕಿರೋಂಥದ್ದು. ಇದು ನ್ಯಾಚುರಲ್ ಸೋಪ್ಸ್ ಇದೆಲ್ಲ. ನಾನು ಇದು ರಕ್ತ ಚಂದನ ಕೇಸರಿ ಹಾಕಿ ಯೂಸ್ ಮಾಡಿರೋಂಥದ್ದು, ಹೋಮ್ ಮೇಡ್ ಇದೆಲ್ಲ. ಇದು ಇದರದ್ದು ಇದ್ದಿಲು ಬರುತ್ತಲ್ಲ, ಚಾರ್ಕೋಲ್ ಇದು ವಿತ್ ಅಲೋವೆರಾ. ಏನೇನು ಯೂಸ್ ಸರ್ ಅದು? ಇದು ನಿಮಗೆ ಸ್ಕಿನ್ಗೆ ದ ಹೋಲ್ ಬಾಡಿ ಒಳ್ಳೇದು. ಬೇರೆದ್ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕೆಮಿಕಲ್ ಜಾಸ್ತಿ ಇರುತ್ತೆ. ಇವಾಗೆಲ್ಲ ಬರೀ ನೊರೆ ಬರಬೇಕು ಅಂತ ಯೂಸ್ ಮಾಡ್ತಾರೆ, ನೊರೆ ಬರುತ್ತೆ ಬಟ್ ಸ್ಕಿನ್ ತುಂಬಾ ಎಫೆಕ್ಟ್ ಆಗ್ತಿರುತ್ತೆ. ಇವು ನ್ಯಾಚುರಲ್ ಆಗಿರುತ್ತೆ. ನಾನು ತಗೊಂಡಿರೋದು ಒಂದು ಬೇರೆ ಬ್ರ್ಯಾಂಡು. ನೀವು ಎನಿ ಈ ಥರ ಹ್ಯಾಂಡ್ ಮೇಡು, ಹೋಮ್ ಮೇಡು, ಈ ಥರ ಇಂಥ ಸೋಪ್ಗಳನ್ನ ಬಳಸಿ. ಬರೀ ತುಂಬಾ ಬ್ರ್ಯಾಂಡೆಡ್ ಹೋಗೋಕ್ಕಿಂತ ಇರೋದ್ರಲ್ಲಿ ಬೆಟರ್ ಅಪ್ಪ ಅಂದರೆ ನಮ್ಮ ಸರ್ಕಾರದ್ದು ಯಾವುದಪ್ಪ ಮೈಸೂರು ಸ್ಯಾಂಡಲ್ ಇರೋದ್ರಲ್ಲಿ ಓಕೆ, ದಟ್ ಈಸ್ ಗುಡ್. ಯಾಕಂದ್ರೆ ನಮ್ಮ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ. ಯಾವುದೋ ಹೀರೋಯಿನ್ ನೋಡ್ಕೊಂಡು ಲಗ್ಸೋದೆಲ್ಲ ಬಳಸೋ ಬದಲು ಸೊ ಇದನ್ನೆಲ್ಲ ಬಳಸಿ ನಮ್ಮ ದೇಶದಲ್ಲಿರೋರ ಸಂಪತ್ತು. ಯಾಕಂದರೆ ಇವತ್ತು ಹೊರ ದೇಶಕ್ಕೆಲ್ಲ ನಮ್ಮ ಸಂಪತ್ತು ಹೋಗ್ತಾ ಇದೆ ಬೇರೆದೆಲ್ಲ ಬಳಸ್ಬಿಟ್ಟು. ಸೊ ನಮ್ಮ ದೇಶದಲ್ಲಿ ಭಾಳಷ್ಟು ಮಾಡ್ಬೇಕಾದ್ರೆ ಅಂಥದನ್ನು ನಾವು ಬಳಸಬೇಕು. ಅದಲ್ಲದೆ ಇವಾಗ ನೋಡಿ, ಇದು ಅಷ್ಟೇ ಆರ್ಗ್ಯಾನಿಕ್ ಶಾಂಪು. ಇದು ನ್ಯಾಚುರಲ್ ಆಗೇನೆ ದಾಸವಾಳ ಮತ್ತು ನೀಮು, ಆಮ್ಲ ಇದೆಲ್ಲ ಹಾಕಿ ಮಾಡಿರೋಂಥದ್ದು. ನೀವು ಬೇರೆದೆಲ್ಲ ಈಗೇನು ಶಾಂಪು ಯೂಸ್ ಮಾಡೋದ್ರಿಂದನೂ ಕ್ಯಾನ್ಸರ್ ಬರ್ತಾ ಇದೆ. ಸೊ ಅದೆಲ್ಲ ಕೆಮಿಕಲ್ಸ್ ಎಫೆಕ್ಟ್ ಆಗ್ತಿರುತ್ತೆ. ಸೊ ಇವು ಝೀರೋ ಕೆಮಿಕಲ್ಸು. ಸೊ ಇದ್ರಲ್ಲಿ ತುಂಬ ನೊರೆನೂ ಬರಲ್ಲ, ಬಟ್ ಇದು ನ್ಯಾಚುರಲ್. ಈ ಥರ ಇದು ಶೀಗೆಕಾಯಿ ಪುಡಿ. ಸೊ ಈ ಥರದ್ದು ನ್ಯಾಚುರಲ್ ಆಗಿರೋದೇ ಬಳಸ್ಬೇಕು. ಇವತ್ತೆಲ್ಲ ಬರೀ ಶೋ ಆಫ್ಗೆ ಹೋಗ್ಬಿಟ್ಟು ಕೆಮಿಕಲ್ದೆಲ್ಲ ಬಳಸಿ ಅವರ ಆರೋಗ್ಯ ಅವರೇ ದುಡ್ಡು ಕೊಟ್ಟು ಹಾಳು ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾ ಏನು ಹೇಳೋದು ಅಂದರೆ, ಆದಷ್ಟು ಮಾತ್ರೆಗಳೆಲ್ಲ ಬಿಡಬೇಕು ಅನ್ನಂಗಿದ್ರೆ ನಾವು ಇದು ಹೇಳಿದ್ವಲ್ಲ, ಯೋಗದಲ್ಲಿ ಮಾಡೋದ್ರಿಂದ, ಬ್ರಾಹ್ಮರಿ ಇವೆಲ್ಲ ಮಾಡೋದ್ರಿಂದ ತಲೆನೋವು ಮಾತ್ರೆ ಬೇಕಾಗಿಲ್ಲ. ಜಸ್ಟ್ ಇದು ಒತ್ತೋದ್ರಿಂದ ತಲೆನೋವು ಮಾತ್ರೆ ಬೇಕಾಗಿಲ್ಲ. ಇವೆಲ್ಲ ಆಕ್ಯುಪ್ರೆಷರ್, ನಮ್ಮ ಬ್ರೈನ್ ಕನೆಕ್ಷನ್ ಇರೋವಂಥದ್ದು. ಸೊ ಇವೆಲ್ಲ ಸರಳವಾಗಿ ಈಸಿ ಇದೆ. ಈಗ ಜ್ವರ ಬಂತು ಅಂದ್ಕೊಳ್ಳಿ, ಬರೀ ರೈಟ್ ಸೈಡ್ ಕ್ಲೋಸ್ ಮಾಡಿ ಬರೀ ಎಡಗಡೆಯಿಂದ ಉಸಿರಾಟ ಮಾಡ್ಬಿಟ್ರೆ ಸಾಕು, ಬಾಡಿ ಕೂಲ್ ಆಗುತ್ತೆ. ನಿಮ್ಗೆ ಯಾವ ಮಾತ್ರೆನೇ ಬೇಕಾಗಿಲ್ಲ. ಕೂಲಿಂಗ್ ಎಕ್ಸಸೈಸ್ ಅಂತ ಇದೆ ನೋಡಿ. ಹಲ್ಲು ಕಚ್ಬಿಟ್ಟು ಬಾಯಲ್ಲಿ ಉಸಿರು ತೊಗೊಂಡು ಮೂಗಿಂದ ಉಸಿರು ಹೊರಗಡೆ ಹಾಕೋದು. ಸೊ ಇಷ್ಟು ಮಾಡಿದ್ರು ನಿಮ್ಮ ಬಾಯಲ್ಲಿರೋ ಒಸಡು ಸ್ಟ್ರೆಂಥನಿಂಗ್ ಬರುತ್ತೆ, ಬಾಡಿ ಕೂಲ್ ಆಗುತ್ತೆ. ಬರೀ ಒಂದ್ಸಲ ಮಾಡಿದ್ರೆ ಆಗಲ್ಲ. ಜಸ್ಟ್ ಸ್ಯಾಂಪಲ್ ತೋರಿಸಿದ್ದು, ಈ ಥರ ಬಾಯಲ್ಲಿ ಉಸಿರು ತಗೋಬೇಕು, ಬಾಯಿ ಮುಚ್ಚಿಬಿಟ್ಟು ಮೂಗಿಂದ ಉಸಿರು ಹೊರಗಡೆ ಹಾಕ್ಬೇಕು. ಇದು ಶೀತಕರಿ ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ, ಬಾಡಿ ಕೂಲ್ ಆಗೋದಕ್ಕೆ. ಸೊ ಅದೇ ರೀತಿ ಬಾಡಿ ಹೀಟ್ ಆಗಬೇಕು ಅಂದರೆ ಲೆಫ್ಟ್ ಕ್ಲೋಸ್ ಮಾಡಿ ಬರೀ ರೈಟಿಂದ ಉಸಿರಾಟ ಮಾಡಿದ್ರೆ ಹೀಟ್ ಜನರೇಟ್ ಆಗುತ್ತೆ. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಬರೀ ರೈಟ್ ಸೈಡಿಂದ ಉಸಿರಾಟ ಮಾಡಬೇಕು. ವೆಯ್ಟ್ ಗೈನ್ ಆಗಬೇಕು ಅಂದರೆ ರೈಟ್ ಕ್ಲೋಸ್ ಮಾಡಿ ಬರೀ ಲೆಫ್ಟಿಂದ ಉಸಿರಾಟ ಮಾಡಬೇಕು. ಸೊ ಇದು ಇದು ಹೀಟು, ಇದು ಕೂಲ್ ಮಾಡೋವಂಥದ್ದು. ಸೂರ್ಯ ನಾಡಿ, ಚಂದ್ರ ನಾಡಿ. ಸೊ ಇದನ್ನ ಯೂಸ್ ಮಾಡಿದಾಗ ಮೈಂಡು ಕೂಲ್ ಆಗಿರುತ್ತೆ. ಇದು ಮಾಡಿದಾಗ ಬರ್ನಿಂಗ್ ಸೆನ್ಸೇಷನ್. ರೈಟ್ ಏನು ಉಸಿರಾಟ ಮಾಡ್ತೀವಲ್ಲ, ನಿಮ್ಮ ದೇಹದೆಲ್ಲರೂ ಫ್ಯಾಟ್ ಬರ್ನ್ ಮಾಡುತ್ತೆ, ಹೀಟು. ಸೊ ರೈಟ್ ಕ್ಲೋಸ್ ಮಾಡಿ ಲೆಫ್ಟ್ ಮಾಡಿದಾಗ ಕೂಲಿಂಗ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ವೆಯ್ಟ್ ಗೈನ್ಗೂ ಒಳ್ಳೆಯದು ಮತ್ತು ಮೈಂಡ್ ಕೂಲ್ ಆಗಿರೋದಕ್ಕೂ ಒಳ್ಳೆಯದು. ಸೊ ಎಲ್ಲ ನಮ್ಮ ಬಾಡಿನಲ್ಲೇ ಈಸಿ ಇದೆ, ಬಟ್ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಬೇಕು. ಸೊ ನಿಮ್ಮ ಕಾಲು ಕೈಯಲ್ಲಿ ಕನೆಕ್ಷನ್ ಇದೆ, ಹೋಲ್ ಬಾಡಿನಲ್ಲಿ ಕನೆಕ್ಷನ್ ಇದೆ, ಬಟ್ ವಿ ಶುಡ್ ಅದಕ್ಕೆ ಸರಿಯಾಗಿರೋ ಗುರುಗಳ ಮಾರ್ಗದರ್ಶನ ತಗೊಂಡು
ಈಗ ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಇದು ಸಂವಾದದಲ್ಲಿ ಜಸ್ಟ್ ಅವ್ರಿಗೊಂದು ಐಡಿಯಾ ಕೊಡ್ತಾ ಇದ್ದೀವಿ, ಬಟ್ ನೇರವಾಗಿ ಹೋಗಿ ಎದುರುಗಡೆ ಇದ್ದೇನೆ ಇವೆಲ್ಲ ಮಾಡೋವಂಥದ್ದು. ಸೊ ಈಗ ನಾವೊಂದು ರಫ್ ಆಗಿ ಐಡಿಯಾ ಕೊಟ್ಟಿದ್ದೀವಿ, ಡೀಪಾಗಿ ಕೊಟ್ಟಿಲ್ಲ. ಇದನ್ನು ಹೆಚ್ಚಿನ ಮಾಹಿತಿಗೆ ಬೇಕಂತ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇನ್ನೂ ಅದಕ್ಕೆ ಮಾಹಿತಿ ಕೂಡ ಕೊಡ್ತೀನಿ. ಸೊ ಆಯುರ್ವೇದಿಕ್ ಹೆಚ್ಚಿಗೆ ಬಳಸಿ, ಮೆಡಿಸಿನ್ ತೊಗೊಳಕ್ಕೆ ಹೋಗ್ಬೇಡಿ, ಇಂಗ್ಲೀಷ್ ಮೆಡಿಸಿನ್. ಅದಕ್ಕೆ ನೋಡಿ, ಸಿನ್ ಅಂದರೆ ಪಾಪ. ನೀವು ಎಷ್ಟು ಮೆಡಿಸಿನ್ ತೊಗೊತೀರೋ ಅಷ್ಟು ಪಾಪ ಜಾಸ್ತಿ ನಿಮಗೆ. ಹಾಗಾಗಿ ಆಯುರ್ವೇದಿಕ್ಗೆ ಹೋಗಿ ಬೆನಿಫಿಟ್ ಇದೆ. ಏನೂ ಬೇಡ ಅಂದರೆ ಬರೀ ಹೇಳಿದ್ನಲ್ಲ, ಈಗ ಬ್ರೀತಿಂಗ್ ತೋರಿಸಿದೆ, ಇದರಲ್ಲೇ ಇನ್ನೊಂದು ಶೀತಕರಿ ನಾಲ್ಗೆ ಸುಟ್ಬಿಟ್ಟು ನೋಡಿ, ಕೂಲ್ ಏರ್ ಒಳಗಡೆ ಬರುತ್ತೆ. ಬಾಯಿ ಮುಚ್ಚಿಬಿಟ್ಟು ಬಿಸಿಯಾಗಿರೋ ಉಸಿರು ಒಳಗಡೆ, ಮೂಗಿಂದ ಉಸಿರು ಒಳಗಡೆ. ಇದನ್ನು ಮಾಡೋದ್ರಿಂದನೂ ಬಾಡಿ ಕೂಲ್ ಆಗುತ್ತೆ ನಿಮಗೆ. ಜೊತೆಗೆ ಯೂರಿನ್ ಪಾಸ್ ಮಾಡಿದಾಗ ಯೆಲ್ಲೋಯಿಶ್ ಬಂತು ಅಂದ್ರೂ ಹೆಲ್ತ್ ಇಶ್ಯೂ ಇದೆ. ಇಟ್ ಶುಡ್ ಬಿ ಲೈಕ್ ಎ ಟ್ರಾನ್ಸ್ಪರೆಂಟ್, ನೀರು ಥರ ಇರಬೇಕು. ಅವಾಗ ನೀವು ಚೆನ್ನಾಗಿ ನೀರು ಕುಡಿಬೇಕು. ಅದಕ್ಕೆ ಗಂಡು ಮಕ್ಕಳು ಮಿನಿಮಮ್ 3 ಲೀಟರ್ಸ್, ಹೆಣ್ಮಕ್ಳು 4 ಲೀಟರ್ ಕುಡಿಬೇಕು, 1 ಲೀಟರ್ ಎಕ್ಸ್ಟ್ರಾ ಕುಡಿಬೇಕು. ಅವ್ರಿಗೆ ಅಡಿಷನಲ್ ವರ್ಕ್ಸ್ ಎಲ್ಲ ಆಗ್ತಿರುತ್ತೆ. ಸೊ ಇವನ್ನೆಲ್ಲ ಫಾಲೋ ಮಾಡಿ, ಇದಿಷ್ಟೇ ಅಲ್ಲ, ಜೊತೆಗೆ ಯೋಗ ಮಾಡಬೇಕು. ಈಗ ಏನು ಸಮಸ್ಯೆ ಅಂದರೆ, ಸರ್ ಡೈಲಿ 1 ಅವರ್ ಯೋಗ ಮಾಡಿದೆ, ಯೋಗ ಮಾಡ್ಬಿಟ್ಟು ಹೋಗ್ಬಿಟ್ಟು ಜಂಕ್ ಫುಡ್ ತಿಂದರೆ ಮತ್ತೆ ಅದ್ರ ಎಫೆಕ್ಟು ರಿಸಲ್ಟ್ ಬರಲ್ಲ. ಎಕ್ಸಾಂಪಲ್, ನಾನು ಇಲ್ಲಿ ಕಸ ಗುಡ್ಸ್ಕೊಂಡು ಹೋದೆ, ನಾನು ಕಸ ಗುಡ್ಸ್ಕೊಂಡು ಹೋಗ್ಬಿಟ್ಟು ನೀವು ಮತ್ತೆ ಕಸ ಹಾಕಿದ್ರೆ ಏನು ಬಂತು ಪ್ರಯೋಜನ? ನಾನು ಯೋಗ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡಿಸಿರ್ತೀವಿ, ನೀವು ಮತ್ತೆ ಜಂಕ್ ಫುಡ್ ಎಲ್ಲ ತಗೊಂಬಂದ್ರೆ ಮತ್ತೆ ಕಸ ಹಾಕ್ದಂಗೆ. ಅದು ನಾನು ಕ್ಲೆನ್ಸಿಂಗ್ ಮಾಡಿದೆ, ಅಗೇನ್ ನೀವು ಡಂಪಿಂಗ್ ಏನೋ ಗಲೀಜ್ ಆಗ್ತಿದ್ದೀರಾ. ಸೊ ಹಾಗಾಗಿ ಯೋಗ ಮಾಡಿದ್ರದ್ದು ಅಷ್ಟು ಎಫೆಕ್ಟು ರಿಸಲ್ಟ್ ಕಡಿಮೆ ಆಗ್ಬಿಡ್ತದೆ. ಅವಾಗ ಯೋಗ ಮಾಡದೆ ಎಷ್ಟೋ ಜನ ಯಾಕೆ ಇದು ಆದ್ರು ಅಂದರೆ, ಯೋಗ ಮಾಡಿ ಮತ್ತೆ ನೆಗೆಟಿವ್ ಫುಡ್ಗಳು ಎಲ್ಲ ತಿಂತಿದ್ರೆ ಅದು ಮಾಡಿದ ಎಫೆಕ್ಟ್ ರಿಸಲ್ಟ್ ಕಡಿಮೆ ಆಗಿರುತ್ತೆ. ಸ್ವಲ್ಪ ಬೆಟರಾಗಿ ಸಪೋರ್ಟಿಂಗ್ ಇರುತ್ತೆ ಅಷ್ಟೇ. ಬಟ್ ದ ಥಿಂಗ್ ಈಸ್, ಅದಕ್ಕೆ ಸಪೋರ್ಟಿಂಗ್ ಆಗೇನೆ ನಾವು ಒಳ್ಳೇದನ್ನು ಕೊಡಬೇಕಾಗ್ತಿರುತ್ತೆ. ಅದಕ್ಕೆ ಆರ್ಗ್ಯಾನಿಕ್ ಹೋಗಿ ಆದಷ್ಟು ಕೆಮಿಕಲ್ಲು ಏನೇನು ಇವತ್ತು ಬೆಳೀತಿದ್ದಾರೆ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ರೈತರಿಗೂ ಅದಕ್ಕೆ ಏನೋ ಒಳ್ಳೇದನ್ನು ಬೆಳೆಯೋದಕ್ಕೆ ಆಸಕ್ತಿ ಕೊಡ್ತಾರೆ. ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಭೂಮಿ ತಾಯಿಗೆ ನಾವು ಸಪೋರ್ಟ್ ಮಾಡ್ದಂಗೆ. ಕೆಮಿಕಲ್ ಫುಡ್ ತಿನ್ನೋದ್ರಿಂದ ಭೂಮಿ ತಾಯಿಗೂ ವಿಷ ಹಾಕ್ದಂಗೆ, ಆ ತಾಯಿಗೂ ವಿಷ ಹಾಕುತ್ತೆ. ಆ ವಿಷ ನಾವು ತಿನ್ನೋದ್ರಿಂದ ಅದಕ್ಕೆ ತಾಯಿ ಎದೆ ಹಾಲಲ್ಲಿ ಯೂರಿಯಾ ಅಂಶಗಳು ಕಾಣಿಸ್ಕೊಂಡಿದೆ. ತುಂಬಾ ಗೊತ್ತಿದೆ, ಅದು ರಿಸರ್ಚ್ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾನೇನು ಹೇಳೋದು ಅಂದರೆ, ದೇವ್ರು ನಿಮಗೆಲ್ಲ ಒಳ್ಳೆ ಜ್ಞಾನ ಬುದ್ಧಿ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಯೂಸ್ ಮಾಡಿ. ಯಾಕಂದರೆ ನಾವಿದ್ರೇ ಅಲ್ಲ, ಇದು ದೇಹ ಅನ್ನೋದು ದೇವಸ್ಥಾನ ಇದ್ದಂಗೆ. ಸೊ ದೇಹ ದಂಡಿಸಿ, ಯಾರು ದೇಹ ದಂಡಿಸ್ತಾರೋ ಹಾಸ್ಪಿಟ್ಲಿಗೆ ದಂಡ ಕಟ್ಟೋ ಅವಶ್ಯಕತೆ ಬರಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಇರ್ತಿದ್ರು, ಪಾದಯಾತ್ರೆ ನಡೀತಿದ್ರು. ಇವೆಲ್ಲ ಮೂಲ ಉದ್ದೇಶ ದೇಹ ದಂಡಿಸ್ಬೇಕು ಅನ್ನೋದು. ಯಾರು ದೇಹ ದಂಡಿಸಲ್ಲೋ ಹಾಸ್ಪಿಟ್ಲಿಗೆ ದಂಡ ಕಟ್ಟಕ್ಕೆ ರೆಡಿ ಇರ್ಬೇಕು. ಇಷ್ಟೆಲ್ಲ ನಾನು ಹೇಳಿ ಮೇಲೂ ಅವ್ರು ಯೋಗ ಮಾಡಲಿಲ್ಲ ಅಂದರೆ ಸೊ ರೋಗಿಗಳಾಗ್ತಾರೆ. ಸೊ ಹಾಗಾಗಿ ರೋಗಿಗಳಾಗಬಾರ್ದು ಅನ್ನಂಗಿದ್ರೆ ಯೋಗ ಮಾಡಿ, ಒಳ್ಳೆ ಫುಡ್ ತಿನ್ನಿ, ಒಳ್ಳೇದನ್ನು ಕೇಳಿ, ಒಳ್ಳೇದು ನೋಡಿ, ಒಳ್ಳೇದು ಮಾತಾಡಿ. ಬೇಡದೇ ಇರೋದು ಕೇಳಿದ್ರೆ, ಬೇಡದೇ ಇರೋದು ನೋಡಿದ್ರೆ ಮೈಂಡು ಡಿಸ್ಟರ್ಬ್ ಆಗುತ್ತೆ. ಬೇಕಾಗಿರೋದು ಕೇಳಿದ್ರೆ ಮೈಂಡು ಚೆನ್ನಾಗಿರುತ್ತೆ. ಅದಕ್ಕೆ ಹೆಚ್ಚು ಮಹತ್ವ ಕೊಡೋಣ ಎಲ್ಲರೂ. ಓಕೆನಾ? ಸೊ ಇದು ಹೇಳಿದ್ದನ್ನು ಫಾಲೋ ಮಾಡಬೇಕು. ದ ಥಿಂಗ್ ಈಸ್ ಏನಂದರೆ, ಎಲ್ಲರಿಗೂ ಎಲ್ಲ ಗೊತ್ತಿದೆ, ಗೊತ್ತಿರೋದು ಬೇರೆ, ಫಾಲೋ ಮಾಡೋದು ಬೇರೆ. ಯೋಗ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಾಗ ಮಾಡ್ತಿದ್ದೀರಾ ಸರ್, ಅವೆಲ್ಲ ಕೇಳ್ಬೇಡಿ ಸರ್. ಸೊ ಗೊತ್ತಿದ್ದು ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದು. ಮಾಡಲಿಲ್ಲ ಅಂದರೆ ಏನೇ ಮಾಡಿದ್ರು ನೋ ಯೂಸ್ ಅಟ್ ಆಲ್. ಸೊ ಹಾಗಾಗಿ ಈಗ ಭಗವಂತ ಉಚಿತವಾಗಿ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ ಈ ಬಾಡಿನ. ಅದಕ್ಕೆ ಎಷ್ಟೋ ಜನಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಪರಿಚಯದವ್ರಿಗೇನೆ ಲಂಗ್ಸ್ಗೆ ಎಫೆಕ್ಟ್ ಆಗಿತ್ತು, 45 ಲಕ್ಷ ಖರ್ಚು ಮಾಡಿದ್ರು. 45 lakhs ದೆ ಸ್ಪೆಂಡ್. ಅದಕ್ಕೋಸ್ಕರ ಇವತ್ತು ಮನೆ ಮಾರ್ತಾ ಇದ್ದಾರೆ ಅವರು ಸಾಲ ಮಾಡಿ. ಆದರೆ 45 ಲಕ್ಷ ಖರ್ಚು ಮಾಡಿದ್ಮೇಲೆ ಪೇಷಂಟ್ ಉಳಿಲಿಲ್ಲ, ಏನು ಬಂತು ಪ್ರಯೋಜನ? ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಚೆನ್ನೈ, ಬೇರೆ ಬೇರೆ ಊರು, ರಾಜಸ್ಥಾನ್ ಎಲ್ಲ ಸುತ್ತೂರು, ಜೈಪುರ ಎಲ್ಲ ಅದಕ್ಕೆ ಕ್ಯೂ ಅಲ್ಲಿ ಇರ್ತಾರೆ. ಬಟ್ ಆಮೇಲೆ ಸಿಕ್ಕಿದ ಮೇಲೆ 45 ಲಕ್ಷ ಖರ್ಚು ಮಾಡಿ ಹಾಕಿದ್ರು, ಆಪ್ರೇಷನ್ ಆಗಿ 1 ವಾರಕ್ಕೆ ಪೇಷಂಟ್ ಡೆಡ್ ಆದರು. ಸೊ 45 lakhs ಕೊಟ್ರು ಸೇವ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕಾಗಿ ಇದು ಉಚಿತವಾಗಿ ಸಿಕ್ಕಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ನೀವು ಎಷ್ಟು ದೇಹಕ್ಕೆ ಮಹತ್ವ ಕೊಡ್ತೀರೋ ಅದು ನಿಮ್ಮನ್ನು ಅಷ್ಟು ಚೆನ್ನಾಗಿ ಕಾಯುತ್ತೆ. ಹಾಗೆ ಇದೇ ದೇವಸ್ಥಾನ, ಬಸವಣ್ಣ ಅವ್ರು ಹೇಳ್ದಂಗೆ ದೇಹವೇ ದೇಗುಲ. ಸೊ ಅದನ್ನು ಯಾವಾಗ ನಾವು ಹಂಗೆ ಮಾಡ್ಕೊತೀವಿ ಆವಾಗ ಇನ್ನೂ ಚೆನ್ನಾಗಿರ್ತೀರ. ಸೊ ಇಲ್ಲದೆ ಇದ್ದರೆ ಎಲ್ಲ ಇದ್ದು ಅನುಭವಿಸ್ದಂಗೆ ಆಗುತ್ತೆ. ಅದಾಗೋದು ಬೇಡ ಅಂತ ಇಷ್ಟೊತ್ತೆಲ್ಲ ಮಾತಾಡಿದ್ದೀನಿ. ಇದನ್ನು ಕೇಳಿಸ್ಕೊಂಡು ಫಾಲೋ ಮಾಡಿದಾಗ ನಮಗೂ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿದ್ದಕ್ಕೂ ಸಾರ್ಥಕತೆ. ಸೊ ಅದನ್ನೆಲ್ಲ ಫಾಲೋ ಮಾಡಿ ಅಂತ ನಾನು ಕರ್ನಾಟಕದ ಜನತೆಗೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಹೆಲ್ಪ್ ಬೇಕು ಅಂದರೆ ಹೆಲ್ಪ್ ಲೈನಲ್ಲಿ ವಿ ಆರ್ ರೆಡಿ ಟು ಸಪೋರ್ಟ್ ದೆಮ್. ಓಕೆ ಸರ್, ನಮಗೆ ಇಷ್ಟು ಹೊತ್ತು ಯೋಗದ ಮಹತ್ವ ಬಗ್ಗೆ ಹೇಳಿದ್ರಿ, ಯಾವ ಯೋಗಾಸನಗಳ ಬಗ್ಗೆ ಹೇಳಿದ್ರಿ, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರಿ, ಹಾಗೂ ಯಾವ ಟೈಮಿಗೆ ಊಟ ಮಾಡಬೇಕು, ಏನು ತಿನ್ನಬೇಕು ಅಂತೆಲ್ಲ ಹೇಳ್ಕೊಟ್ರಿ. ಇಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಹಾಗೆ ನೀವು ಹೇಳಿದ್ರಿ ನೀವು ಯೋಗ ಕ್ಲಾಸ್ ಮಾಡ್ತೀರಿ ಅಂತ, ಹಾಗೆ ನಿಮ್ಮದು ಆಯಿಲ್
ಎಣ್ಣೆ ಗಾಣ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೆ ನಿಮಗೆ ಹೇಗೆ? ಸೊ ಈಗ ನಮ್ಮ ಮೇಡಮ್ ಅವ್ರು ಕೇಳಿದ ಹಾಗೆ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಈಗ ನಮ್ಮದು ಆನ್ಲೈನಲ್ಲಿ ಉಚಿತವಾಗಿ 6 ಗಂಟೆಯಿಂದ 7 ಗಂಟೆವರೆಗೂ ಯೋಗ ಹೇಳ್ಕೊಡ್ತೀವಿ. ಜ್ಞಾನ ಸಂಗಮ ಅಂತ ಇದೆ ನಮ್ಮದು. ಯಾರಿಗಾದ್ರ ಬಗ್ಗೆ ಬೇಕು ಅಂದರೆ ನನ್ನ ಮೊಬೈಲ್ ನಂಬರ್ ಶಿವನಗೌಡ ಜಿ ಪಾಟೀಲ್ 9900100238. ಇದು ನಿಮಗೆ ಹೆಲ್ಪ್ಲೈನ್ ನಂಬರ್ ಆಗಿ ಸಹಾಯ ಆಗುತ್ತೆ. ನಾನು ವಾಟ್ಸಪ್ಗೆ ಹಾಯ್ ಅಂತ ನೀವು ಕಳಿಸಿದ್ರೆ ನಾವು ಲಿಂಕನ್ನ ಕಳಿಸ್ತೀವಿ ನಿಮಗೆ. ಸೊ ಆ ಲಿಂಕ್ ಮುಖಾಂತರ ಗೂಗಲ್ ಮೀಟಲ್ಲಿ ನೀವು ನೇರವಾಗಿ ಜಾಯ್ನ್ ಆಗ್ಬೋದು. ಈಗ ಲಿಂಕಲ್ಲಿ ಈಗ 4 ವರ್ಷ 7 ತಿಂಗಳಿಂದ ಇದು ಉಚಿತವಾಗಿ ನಡೀತಾ ಇದೆ ಆನ್ಲೈನಲ್ಲಿ. ಥ್ರೂಔಟ್ ಕರ್ನಾಟಕ ಎಲ್ಲ ಕಡೆಯಿಂದ ಡೈಲಿ ಜಾಯ್ನ್ ಆಗ್ತಾರೆ. ನೀವು ಬನ್ನಿ. ಭಾಳಷ್ಟು ಎಷ್ಟೋ ಜನ ಒಂದು ಮಾತ್ರೆ ತಗೊಳ್ಳಲ್ಲಿ ಅರ್ಧ ಮಾತ್ರೆಗೆ ಬಂದಿದ್ದಾರೆ, ಡಿಪ್ರೆಷನ್ನಿಂದ ಹೊರಗೆ ಬಂದಿದ್ದಾರೆ, ಭಾಳಷ್ಟು ಸಮಸ್ಯೆಗಳಿಂದ ಪರಿಹಾರ ಸಿಕ್ಕಿದೆ. ಅದಷ್ಟೇ ಅಲ್ಲದೆ ಅದಾದಮೇಲೆ ಸತ್ಸಂಗನೂ ಇರುತ್ತೆ ನಮ್ಮದು. ಸೊ ಪ್ರತಿದಿನ ನಮ್ಮ ಲಿಂಕಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಅವೆಲ್ಲ ಬೆನಿಫಿಟ್ನ ನೀವೆಲ್ಲ ಪಡ್ಕೋಬೋದು. ಅದರ ಜೊತೆಗೆ ಇನ್ನೂ ಆರೋಗ್ಯದ ಮಹತ್ವಕ್ಕೆ ಬೇಕು ಅಂದರೆ SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ನಮ್ಮದು. SRK ಟೆಂಪಲ್ ಆಫ್ ಆಯಿಲ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮದು ವೀಡಿಯೋಸ್ ಬರುತ್ತೆ. ಆ ವಿಡಿಯೋದಲ್ಲಿ ನಿಮ್ಮ ಭಾಳಷ್ಟು ಆರೋಗ್ಯದ ಸಮಸ್ಯೆಗೆ ಪರಿಹಾರ ಇದೆ. ಅಂದರೆ ಯಾವ ಎಣ್ಣೆ ತಿಂದರೆ ಏನೇನು ಲಾಭ ಆಗ್ತಿದೆ. ಎಕ್ಸಾಂಪಲ್ ಈಗ ನೋಡಿ, ನಮ್ಮದು ಕಡಲೆಕಾಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ, ಮಾತ್ರೆ ಬಿಟ್ಟಿದ್ದಾರೆ, ಕೊಲೆಸ್ಟ್ರಾಲ್ ಮಾತ್ರೆನ, ಗ್ಯಾಸ್ಟ್ರಿಕ್ ಮಾತ್ರೆ ಬಿಟ್ಟಿದ್ದಾರೆ. ಈ ಥರ ಹಾರ್ಟಲ್ಲಿರೋ ಬ್ಲಾಕೇಜ್ ಫ್ರೀ ಆಗುತ್ತೆ. ತುಂಬಾ ಇದೆ. ಬಟ್ ಅದೆಲ್ಲ ಇಲ್ಲಿ ಸಮಯ ಇಲ್ಲದೆ ಇರೋದ್ರಿಂದ ನೀವು ಆ ಯೂಟ್ಯೂಬ್ ಚಾನಲ್ ಮುಖಾಂತರ SRK ಟೆಂಪಲ್ ಆಫ್ ಆಯಿಲ್ಸ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಬರುತ್ತೆ. ಮತ್ತು ನಮ್ಮದು ನನ್ನ ನಂಬರ್ಗೆ ಪರ್ಸ್ನಲ್ ಆಗಿ SG ಪಾಟೀಲ್ 9900100238 ನನ್ನ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ನಿಮ್ಮ ಊರಲ್ಲಿ ನಿಮ್ಮ ಜಾಗಗಳಲ್ಲಿ ಏನೇನು ಮಾಡ್ಕೋಬೋದು, ನಿಮ್ಮ ಕುಟುಂಬದಲ್ಲಿ ಏನು ಬದಲಾವಣೆ ಮಾಡ್ಕೊಳೋದ್ರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ, ಸಂತೋಷ, ಆರೋಗ್ಯ ವೃದ್ಧಿ ಆಗೋದಕ್ಕೆ ನನಗೆ ಗೊತ್ತಿರೋ ಎಲ್ಲ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಆದರೆ ರಾಜಕೀಯ ವ್ಯಕ್ತಿಗಳ ಥರ ಆಶ್ವಾಸನೆ ಕೊಡಲ್ಲ. ಯಾಕಂದ್ರೆ ಈ ಥರ ಕೂತ್ಕೊಂಡಾಗೆಲ್ಲ ನಾವು ಫೋನ್ ಅಟೆಂಡ್ ಮಾಡೋಕ್ಕಾಗ್ತಿರಲ್ಲ. ಫೋನ್ ಅಟೆಂಡ್ ಮಾಡೋಕ್ಕಾಗಿಲ್ದಾಗ ಎಲ್ಲರದು ಅಟೆಂಡ್ ಮಾಡೋಕ್ಕಾಗಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವಿರುವುದೇ ನಿಮಗಾಗಿ, ನಿಮ್ಮ ಸೇವೆಗಾಗಿ. ಹೆಲ್ಪ್ಲೈನ್ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವ್ರು ಚೆನ್ನಾಗಿಟ್ಟಿರಲಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಯೋಗ ಕರುಣ ಟು ಅವಾಯ್ಡ್ ಕರುಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಯಾವ್ಯಾವ ರೋಗಗಳು ಬರುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆ ಮತ್ತೊಂದು ವಿಚಾರದಲ್ಲಿ ಮಗದೊಂದು ಗಣ್ಯ ವ್ಯಕ್ತಿಯ ಜೊತೆಗೆ ನೆಕ್ಸ್ಟ್ ವೀಕೆಂಡ್ ವಿಚಾರದಲ್ಲಿ ಸಿಗೋಣ. ಧನ್ಯವಾದಗಳು.